फलस्फटिकाकृतिं हयग्रीवमुपास्महे। रामानुजदया पात्रं ज्ञानवैराग्यभूषणं श्रीमद्वेङ्कटनाथार्यं वन्दे वेदान्तदेशिकं। लक्ष्मीनाथसमारम्भां नाथयामुनमध्यमाम् अस्मदाचार्यपर्यन्तां वन्दे गुरुपरम्पराम्। वेदान्तदेशिकयति पदपङ्कजषट्पदं पराकुशार्यतनयं श्रये रामानुजं गुरुं। श्रीमते पराकुशरामानुजार्य महादेशिकाय नमः। श्रीमद्रङ्गशटारिसंयमिवरैः वीक्षास्पदं सादरम् श्रीमद्वेदवतं सदेशिकयतेः पादारविन्दाश्रयं वादूलान्वयदेशिकबुधवरं वेदान्तिनं सद्गुरुं वाल्मीकिशुकव्याससूक्तिमधुवं नारायणार्यं भजे। वादूलवंशतिलकं गुणसंविदाढ्यं श्रीरङ्गकायिजमुनेः पदानुसक्तं वेदान्तदेशिकयतीन्द्रकृपाभिषिक्तं नारायणार्य गुरुवर्यमहं समीडे। श्रीरामानुजयोगीन्द्रवेदान्तार्य उपाश्रयं श्रीरङ्गेशपादविनतं वरदार्यमहं भजे। श्रीलक्ष्मी नृसिंहदिव्यपादुका सेवक वरदार्य महादेशिकाय नमः। ಎಲ್ಲ ಆತ್ಮಬಂಧುಗಳಿಗೂ ನನ್ನ ನಮಸ್ಕಾರಗಳು. ತಿರುಮಲ ತಿರುಪತಿ ದೇವಸ್ಥಾನದ ಆಡಳಿತ ವರ್ಗದವರು ದಿವ್ಯ ಪ್ರಬಂಧ ಕಮಿಟಿಯಿಂದ ಆಯೋಜಿಸಿರುವ ಈ ಕಾರ್ಯಕ್ರಮ ಶ್ರೀನಿವಾಸ ದೇವಸ್ಥಾನದ ಸುಬ್ರಹ್ಮಣ್ಯ ನಗರದ ಶ್ರೀನಿವಾಸ ದೇವಸ್ಥಾನ ಮತ್ತು ಹೆಬ್ಬಾರ್ ಶ್ರೀ ವೈಷ್ಣವ ಸಭಾ ಅವರಿಬ್ಬರು ಸಹಯೋಜನೆಯಲ್ಲಿ 30 ದಿವಸ ಏರ್ಪಡಿಸಿಕೊಂಡಿದ್ದಾರೆ. ಈಗಾಗಲೇ 6 ದಿವಸ ಆಗೋಯ್ತು ಇದರಲ್ಲಿ. ಮತ್ತು ನೀವೆಲ್ಲರೂ ಭಾಗವಹಿಸಿರೋದಕ್ಕೆ ಎಲ್ಲರಿಗೂ ನನ್ನ ಅನನ್ಯ ನಮಸ್ಕಾರಗಳು. ಇವತ್ತಿನ ಭಾಷಣಕ್ಕೆ ಹೋಗೋಣ. ಅದಕ್ಕೆ ಮುಂಚೆ ಪ್ರಾರ್ಥನೆ ತನಿಯನ್ಗಳನ್ನು ಹೇಳ್ಬೋಣ. ನೀಲಾ ತುಂಗಸ್ಥಲಗಿರಿತಟೀ ಸುಪ್ತಮುದ್ಬೋಧ್ಯ ಕೃಷ್ಣಂ ಪಾರಾತ್ಯಂ ಸ್ವಂ ಶ್ರುತಿಶತಶಿರಸ್ಸಿದ್ಧಮಧ್ಯಾಪಯಂತಿ ಸೋಚ್ಚಿಷ್ಟಾಯಾಂ ಸೃಜನಿಗಳಿತಂ ಯಾ ಬಲಾತ್ಕೃತ್ಯ ಮುಂತೆ ಬೋಧಾ ತಸ್ಯೈ ನಮೈದಮಿದಂ ಭೂಯ ಏವಾಸ್ತು ಭೂಯಃ. அன்னவயல் புதுவையாண்டாளரங்கற்கு பன்னு திருப்பாவை பல்வதியம் இன்னிசையால் பாடி கொடுத்தாள் நல்பாமாலை. பூமாலை சூடி கொடுத்தாளே சொல்லு, சூடி கொடுத்த சுடற்கொடியே தொல்பாவை பாடி அருளவல்ல பல்வளையாய் நாடி நீ வேங்களவர்க்கென்னை விதியென்ன விம்மார்க்கம் நாம் கடவா வண்ணமே நல்கு. ஸ்ரீ விஷ்ணு சித்த குலநந்தன கல்பவல்லி ஸ்ரீரங்கராஜ ஹரிச்சந்தன யோக திருஷ்யாம் சாக்ஷாத் க்ஷமாம் கருணயா கமலாபிமான்யாம் ಗೋಲಾಮನನ್ಯ ಶರಣ ಶರಣಂ ಪ್ರಪದ್ಯೆ. ಇವತ್ತಿನ ಭಾಷಣ ಹೇಳಿಬಿಟ್ಟು ಆಮೇಲೆ ನೆನ್ನೆ ದಿವಸ ಮಾಯನೆ ಭಾಷಣದಲ್ಲಿ ಸ್ವಲ್ಪ ಇನ್ನು ಬಾಕಿ ಇತ್ತು. ಅದನ್ನು ನೋಡಿಬಿಟ್ಟು ಪುಳ್ಳುಂ ಚಿಲುಮಿನ ಅದನ್ನು ಪೂರ್ತಿ ಇವತ್ತು ಮುಗಿಸ್ಕೊಳ್ಳೋಣ. கீசென்னெங்கும் மானை சாத்தன் கலந்து பேச்சின பேச்சரவம் கேட்டிலையோ பேய்பெண்ணே காசும் பிறப்பும் கலகலப்ப கை பேர்த்து வாசனரம் குழலாட்சியர் மத்தினாலோசை படுத்த தைரவம் கேட்டிலையோ நாயக பெண் பிள்ளாய் நாராயணன் மூர்த்தி கேசவனை பாடவும் நீ கேட்டே கிடத்தியோ தேசமுடையாய் தெரவேலோ என்பாவாய்.
மாயை உடல் விளக்கம் செய்த தாமோதரனை தூயோமாய் வந்து நாம் தூமலர் தூவித் தொழுது வாழினால் பாடி மனத்தினால் சிந்திக்க போய பிழையும் ஊரருமாம் தீயினில் தூணாம் செಪ್ಪೇಲೋರೆನ್ನುವಾಯ್. ಒಳಮಧುರೈ ಮೈಂದನೆ ಇವರೆಗೂ ನೋಡೋಕ್ಕಾಯ್ತು ಅಷ್ಟೇನೆ. ಯಾಕೆಂದರೆ ಅವನ ಆಶ್ಚರ್ಯ ಚೇಷ್ಟತೆಗಳನ್ನೆಲ್ಲ ಅಷ್ಟೊಂದು ಇತ್ತು ಹೇಳೋಕ್ಕೆ, ಅದರಿಂದ ಪೂರ್ತಿ ಮುಗಿಸೋಕ್ಕಾಗಲಿಲ್ಲ. ಈ ತೂಯ ಪೆರುನೀರು ಯಮುನೆ ತುರೈವೇನು ಅದನ್ನು ಕೂಡ ನೆನ್ನೆ ನೋಡಿದ್ವಿ. ಹೇಗೆ ಯಮುನೆ ಗಂಗೆಗಿಂತ ತೂಯ ಅಂತ ಹೇಳಿದ್ರೆ ಪವಿತ್ರವಾದವಳು ಮತ್ತು ಮುಖ್ಯವಾದವಳು, ಪ್ರಮುಖವಾದವಳು ಅಂತ ಹೇಗಾಯಿತು ಅಂತ ಅದನ್ನು ಕೂಡ ನೋಡಿದ್ವಿ. ಹೇಗೆ ಗೋದಾವರಿಗಿಂತ ಉತ್ತಮವಾದ ನದಿಯಾದಳು ಅಂತ. ಗೋದಾವರಿ ದೇವಿ ದಾರಿಯನ್ನು ತೋರಿಸದೆ ರಾಮ ಲಕ್ಷ್ಮಣರಿಗೆ ಮಾತೆಯಾಡದೆ ಮೌನವಾಗಿದ್ದು ಬಿಟ್ಟಿದ್ಲು. ಅದಕ್ಕೆ ವೇದಾಂತ ದೇಶಗಳು ತುಂಬ ಚೆನ್ನಾಗಿ ಗೋದಾ ಸ್ತುತಿನಲ್ಲಿ ಹೇಳ್ತಾರೆ, ಪ್ರಾಯೇಣ ದೇವಿ ಭವತಿ ವ್ಯಪದೇಶ ಯೋಗಾತ್ ಗೋದಾವರಿ ಜಗದಿದಂ ಪಯಸಾ ಪುನೀತೆ ಯಸ್ಯಾಂ ಸಮೇತ್ಯ ಸಮಯೇಷು ಚಿರಂ ನಿವಾಸಾತ್ ಭಾಗೀರಥಿ ಪ್ರವೃತಯೇಪಿ ಭವಂತಿ ಪುಣ್ಯಾ. ಭಾಗೀರಥಿ ಅಂತ ಹೇಳಿದ್ರೆ ಗಂಗೆ ಥರನೇ ನೀನು ಒಂದು ಪುಣ್ಯ ನದಿ ಆಗೋಕ್ಕೆ ಗೋದಾವರಿಗೆ ಹೇಗಾಯಿತು ಅಂತ ಹೇಳಿದ್ರೆ, ಯಾವಾಗ ಗೋದಾವರಿ ದಾರಿ ಎಲ್ಲ ಹೇಳಲಿಲ್ವೋ ಋಷಿಮುನಿಗಳೆಲ್ಲ ಅದರಲ್ಲಿ ಸ್ನಾನ ಮಾಡ್ತಾ ಇರಲಿಲ್ವಂತೆ. ಯಾಕೆಂದರೆ ಸ್ನಾನ ಮಾಡಿದಾಗ ಪುಣ್ಯ ನದಿ ಆಗಿದ್ದರೆ ಅವ್ರ ಪಾಪಗಳನ್ನೆಲ್ಲ ಆ ನದಿ ತಗೊಳುತ್ತೆ. ಸೊ ಅದು ಆ ಗುಣವನ್ನು ಕಳ್ಕೊಂಡ್ಬಿಟ್ಟಿತ್ತು ಗೋದಾವರಿ ನದಿ. ಅದಕ್ಕೆ ಯಾರು ಅದನ್ನು ಅದರಲ್ಲಿ ಸ್ನಾನನೇ ಮಾಡ್ತಾ ಇರಲಿಲ್ಲ ಅಂತ. ಹೇಗೆ ಅಂತ ಹೇಳಿದ್ರೆ, ಗಂಗೆ ಅವತಾರ ಮಾಡಿಬಿಟ್ಟು ಬರಬೇಕಾದ್ರೆ ನಾನು ಭೂಮಿಗೆ ಹೋಗಿ ಇಷ್ಟ ಇಲ್ಲ ಅಂತ ಹೇಳ್ತಾಳೆ. ಇಂದ್ರನಿಗೆ ಇಷ್ಟ ಇಲ್ಲದೆ ಹೋದ್ರೂ ನಿನಗೊಂದು ಒಳ್ಳೆ ಹೆಸರು ಬರುತ್ತೆ, ಪುಣ್ಯ ನದಿ ಅಂತ ಹೆಸರು ಬರುತ್ತೆ ಅಂತಂದರೆ, ಹೇಗೆ ಪುಣ್ಯ ನದಿ ಹೆಸರು ಬರುತ್ತೆ? ಎಲ್ಲ ಪಾಪಿಗಳು ನನ್ನಲ್ಲಿ ಸ್ನಾನ ಮಾಡಿದ್ರೆ ಅವ್ರ ಪಾಪಿಗಳೆಲ್ಲ ನನಗೆ ಬರುತ್ತಲ್ವ ಅಂತ ಹೇಳಿದ್ರೆ, ಅವಾಗ ಹೇಳ್ತಾರೆ ಬ್ರಹ್ಮ ಋಷಿಗಳು ನಿನ್ನಲ್ಲಿ ಸ್ನಾನ ಮಾಡಿದಾಗ ಆ ಪಾಪಗಳೆಲ್ಲ ಹೊರಟೋಗುತ್ತೆ, ನಿನ್ನ ಪುಣ್ಯ ನದಿ ಅನ್ನೋ ಸ್ಟೇಟಸ್ ಆಗೇ ಇರುತ್ತೆ ಅಂತ. ಆ ಬ್ರಹ್ಮ ಋಷಿಗಳ ಅವ್ರಿಗೆ ಪುಣ್ಯ ಇರುತ್ತಲ್ಲ ಅದು ಇವಳಿಗೆ ಬರುತ್ತೆ, ಅವಾಗ ಇವಳು ಯಾವುದು ಕಲ್ಮಶ ಇರಲ್ಲ ಅಂತ. ಅದೇ ಥರ ಭಾಗೀರಥಿ ಪ್ರವೃತ್ತಯೋ ಅವಳ ಥರನೇ ಭವಂತಿ ಪುಣ್ಯ. ಈ ಗೋದಾವರಿ ದೇವಿಗೆ ಗಂಗೆ ಥರನೇ ಪುಣ್ಯ ನದಿ ಹೇಗಾತು ಅಂದರೆ, ಆ ಗೋದಾ ಅನ್ನೋ ಹೆಸರು ಇದೆಯಲ್ಲ ನಿನ್ನಲ್ಲಿ, ಅದಕ್ಕೆ ಗೋದೆ ಅವತಾರ ಆದಮೇಲೆ ನೀನು ಪುಣ್ಯ ನದಿ ಆಗ್ಬಿಟ್ಟೆ ಅಂತ ಇವ್ರು ಹೇಳೋದು. ಅದಕ್ಕಿಂತ ಮುಂಚೆನೇ ಗೋದಾವರಿ ದೇವಿಗೆ ಹೇಗೆ ಪುಣ್ಯ ನದಿ ಆಗುತ್ತೆ ಅಂತ ಹೇಳಿದಾಗ, ಪುಷ್ಪಕ ವಿಮಾನದಲ್ಲಿ ಬರ್ತಾ ಇರ್ತಾರೆ ವಾಪಸ್ಸು ಲಂಕೆಯಿಂದ ಬರ್ತಾ ಇದ್ದಾಗ ರಾಮ ಸೀತಾ ಅವರೆಲ್ಲನೂ ಅಲ್ಲಿ ಮಧ್ಯದಲ್ಲಿ ಗೋದಾವರಿ ನದಿಗೆ ನೋಡಿದಾಗ ತುಂಬ ಅಳ್ತಾ ಇರೋ ಥರ ಕಾಣುತ್ತಂತೆ ರಾಮನಿಗೆ. ಸೀತೆಗೆ ಬೇಜಾರಾಗತ್ತಂತೆ. ನೋಡಿ, ನಾನು ಈ ನದಿ ಕೂಡ ಹೇಳಿದ್ದೆ, ಈ ಕಡೆ ಬಂದರೆ ನಾನು ಈ ದಕ್ಷಿಣ ದಿಕ್ಕಿಗೆ ಹೋಗಿದ್ದಾರೆ ಅಂತ ಹೇಳಿ ಅಂತ. ಇವಳು ನಿಮ್ಗೆ ಹೇಳಲಿಲ್ವಾ ಅಂತ ಕೇಳ್ತಾರೆ. ಹೇಳಲಿಲ್ಲ ಅಂತ ಹೇಳಲ್ವಂತೆ ರಾಮ. ಯಾಕೆಂದರೆ ಆ ಥರ ಒಂದು ಪುರುಷೋತ್ತಮ ಅಂದರೆ ಹೇಗೆ ಅಂದರೆ, ಒಬ್ಬರ ವಿಷಯ ಇನ್ನೊಬ್ರಿಗೆ ಹೇಳಬಾರ್ದು, ಆ ಥರ ಹೇಳಲಿಲ್ಲ ಅಂತ ಹೇಳಿಲ್ವಂತೆ. ಯಾಕೋ ಪಾಪ ತುಂಬ ದುಃಖದಲ್ಲಿರೋ ಥರ ಇದ್ದಾಳಲ್ಲ ಅಂತ. ಅವಾಗ ಹೇಳ್ತಾನೆ, ಪುಷ್ಪಕ ವಿಮಾನವನ್ನು ಸ್ವಲ್ಪ ಕೆಳಗೆ ಮಾಡು ಅಂತ ಹೇಳ್ಬಿಟ್ಟು ಸೀತೆಗೆ ಹೇಳ್ತಾನಂತೆ, ಬಾ ನಾನು ನೀನು ಇವಳಿಗೆ ಸ್ವಾಂತನ ಮಾಡೋಣ ಅಂತ. ಅವರಿಬ್ಬರು ತಮ್ಮ ಕೈಯನ್ನು ಅದರಲ್ಲಿ ಹಾಕ್ತಾರೆ ಗೋದಾವರಿ ನದಿಗೆ, ರಾಮ ಮತ್ತು ಸೀತಾ. ಅದಾದಮೇಲೆ ಅವರು ಪುಣ್ಯ ನದಿ ಆಗ್ತಾಳೆ. ತುಂಬ ಕ್ಷಮೆ ಕೇಳಿಕೊಂಡು ಶರಣಾಗತಿ ಮಾಡಿಕೊಂಡು ಅಂಜಲಿ ಮಾಡ್ತಾಳೆ ಗೋದಾವರಿ ದೇವಿ. ರಾಮ ಸೀತೆ ಹಾಗೆ ಪುಷ್ಪಕ ವಿಮಾನ ಕೆಳಗೆ ಬಂದಾಗ ಇದನ್ನು ಆ ನದಿಗೆ ಪುಣ್ಯ ನದಿ ಸ್ಟೇಟಸ್ ಮತ್ತೆ ಬರುತ್ತೆ. ಅದೇ ಥರ ಇನ್ನೂ ಸ್ವಲ್ಪ ಮುಂದೆ ಬಂದಾಗ ಇದರಲ್ಲಿ ಧನುಷ್ಕೋಡಿ ಹತ್ರ ಬರುತ್ತಲ್ಲ, ಅವಾಗ ವಿಭೀಷಣ ಹೇಳ್ತಾನಂತೆ, ಯಾವಾಗ ಅಂತ ಏನಪ್ಪ ಅಂತ ಹೇಳಿದ್ರೆ, ಈ ಸೇತುವೆ ಕಟ್ಟಿದೆಯಲ್ಲ, ಈ ಸೇತುವೆನ ಮುರಿದ್ಬಿಡು ನೀನು ಅಂತ ಕೇಳ್ತಾನಂತೆ. ಯಾಕೆ ಚೆನ್ನಾಗಿದೆಯಲ್ಲ ಇರಲಿ ಸೇತುವೆ, ಬಂದ ನಮ್ಮಿಬ್ಬರಿಗೂ ಓಡಾಡೋಕ್ಕೆ ಭರತ ಭೂಮಿಗೂ ಲಂಕೆಗೂ ಓಡಾಡೋಕ್ಕೆ ಸುಲಭ ಆಗಿರುತ್ತೆ ಅಂತ. ಅವಾಗ ವಿಭೀಷಣನೇ ಹೇಳ್ತಾನಂತೆ, ಹೇಳಿ ಕೇಳಿ ನಾವೆಲ್ಲ ರಾಕ್ಷಸ ಕುಲದವರು, ಯಾವತ್ತಿದ್ರೂ ಅವ್ರಿಗೆ ರಾಜಸ ಮತ್ತು ತಾಮಸ ಗುಣಗಳೇ ಜಾಸ್ತಿ. ಬೇಡ ನಮಗೂ ನಿಮಗೂ ಸಂಪರ್ಕ, ನಾವು ಬೇರೆಯಾಗೇ ಇರ್ತೀವಿ. ಯಾರೋ ಒಂದು ಒಳ್ಳೆಯ ರಾಜ ಇದ್ದಾಗ ಎಲ್ಲ ಇವತ್ತಿಗೂ ನೋಡಿ ಅಲ್ಲಿ ಹೇಗೆ ಎಷ್ಟು ಟ್ರಬಲ್ಸಮ್ ವಾಟರ್ಸ್ ಅದು ಅಂತ ಹೇಳಿದ್ರೆ, ಇವತ್ತಿಗೂ ಅಲ್ಲೆಲ್ಲ ಟೆರರಿಸ್ಟು ಆ ಆ್ಯಕ್ಟಿವಿಟಿ ಎಲ್ಲ ಇತ್ತಲ್ಲ, LTT ಅದೆಲ್ಲ ಇಷ್ಟು ದಿವಸನೂ ಇತ್ತು. ಅವನು ಹೇಳ್ತಾನಂತೆ, ಅದಕ್ಕೆ ಈ ಬ್ರಿಡ್ಜ್ ಬೇಡ ಅಂತ. ಆವಾಗ ಮತ್ತೆ ಪುಷ್ಪಕ ವಿಮಾನವನ್ನು ಕೆಳಗೆ ಇಳಿಸಿ ತನ್ನ ಕೋದಂಡ ಇರುತ್ತಲ್ಲ ಅದರ ತುದಿನಲ್ಲಿ ಹಾಗೆ ಸುಮ್ಮನೆ ಹೀಗೆ ಟಚ್ ಮಾಡ್ತಾನೆ ಅಷ್ಟೇ. ಆ ಬ್ರಿಡ್ಜು ಪೂರ್ತಿ ಹಾಗೇ ಆ ಸೇತುವೆ ಸಮುದ್ರದಲ್ಲಿ ಮುಳುಗೋಗುತ್ತೆ. ಆ
ಕೋಡಿ ಅಂತಲ್ಲ, ಧನುಷ್ ಕೋಡಿ ಅಂತ ಅದಕ್ಕೆ ಹೆಸರು. ಆ ಧನುಷಿನ ತುದಿಯನ್ನು ಅಲ್ಲಿ ಮುಟ್ಟಿದ ತಕ್ಷಣ ಇಡೀ ಇದು ಸೇತುವೆ ಸಮುದ್ರದಲ್ಲಿ ಮುಳುಗೋಗುತ್ತೆ. ಈ ಥರ ಈ ನದಿಗೆಲ್ಲ ಹೊಸ ಪುಣ್ಯ ಬಂತು ಅಂತ ಹೇಳ್ತಾರೆ. ಈಗ ತಾಯೈ ಕುಡಲ್ ವಿಳಕ್ಕಂ ಶೈದ ದಾಮೋದರನೇ ಅದನ್ನು ನೋಡೋಣ. ಹೇಗೆ ಅಂತ ಹೇಳಿದ್ರೆ, ವ್ಯಾಸಂ ವಶಿಷ್ಠನಪ್ತಾರಂ ಶಕ್ತೆ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ. ಹೇಗೆ ವ್ಯಾಸರ ಹೆಸರನ್ನು ಅವ್ರ ಮೊಮ್ಮಕ್ಕಳಿಂದ ಅವ್ರ ತಾತಯಿಂದ ಹೀಗೆ ನಾವೆಲ್ಲನೂ ಬೆಳಗಿದ್ರು ಅಂತ ನಾವು ಹೇಳ್ತೀವಲ್ಲ, ಅದೇ ಥರ ಶುಕತಾತಂ ಹೆಚ್ಚುಗಾರಿಕೆ ಶುಕ ಮುನಿ ಇದ್ದಾರಲ್ಲ, ವ್ಯಾಸ ಮಹಾರಾಜರ ಮಗ, ಅವ್ರನ್ನಿಂದ ಇವ್ರು ಬೆಳಗ್ತಾರೆ. ಅವ್ರ ಕೀರ್ತಿ ಹೇಗೆ ಬರುತ್ತೆ ಅಂತ. ಅದೇ ಥರ ಭಗವಂತ ದಾಮೋದರ ಇದ್ದಾನಲ್ಲ, ದಾಮೋದರ ಅಂತ ಹೇಳಿದ್ರೆ ತಾಂಬು ಉದರ. ತಾಂಬು ಅಂತ ಹೇಳಿದ್ರೆ ಹಗ್ಗ, ಚಿಕ್ಕದಾಗಿರೋವಂಥ ಹಗ್ಗ. ಆ ಹಗ್ಗವನ್ನು ಸೊಂಟಕ್ಕೆ ಕಟ್ತಾಳಂತೆ, ಬಿಗಿಯಾಗಿ ಒರಳಿಗೆ ಕಟ್ತಾಳೆ. ಅದನ್ನೆಲ್ಲ ಗೊತ್ತು ಆ ಕಥೆ ಎಲ್ಲನೂ. ಅದು ಕಟ್ಟಿದಾಗ 3 ಮಾರ್ಕ್ ಬಿಡುತ್ತೆ. ಅದಕ್ಕೆ ದಾಮೋದರ ಅಂತ ಹೆಸರು ಬರುತ್ತೆ ಅವನಿಗೆ. ಆ ದಾಮೋದರ ಹೆಸರು ದಾಮೋದರ ಬಂತಲ್ಲ, ಅವ್ರು ಕುಡಲ್ ವಿಳಕ್ಕಂ ಶೈದ ದಾಮೋದರನೇ ಅಂತ ಹೇಳಿದ್ರೆ, ಕುಡಲ್ ಇವಾಗ ಅವ್ರ ತನ್ನ ತಾಯಿಯ ಕೀರ್ತಿಯನ್ನು ಬೆಳಗ್ತಾನಂತೆ. ಹೇಗೆ ಬೆಳಗ್ತಾನೆ ಅಂತ ಹೇಳಿದ್ರೆ, ದೇವಕಿ ಯಶೋದೆ ಇಬ್ಬರು, ಒಬ್ಬಳು ಹೆತ್ತ ತಾಯಿ, ಇನ್ನೊಬ್ಳು ಸಾಕಿದ ತಾಯಿ ಇವಳಿಗೆ. ಆ ಇಬ್ಬರನ್ನು ಕೀರ್ತಿ ಬೆಳಗ್ತಾನಂತೆ. ಅದಕ್ಕೆ ಹೇಗೆ ಬೆಳಗ್ತಾನೆ ಅಂತ ಹೇಳಿದ್ರೆ, ವೇದದಲ್ಲೇ ಹೇಳ್ಬಿಡ್ತು, ಬ್ರಹ್ಮಣ್ಯೋ ದೇವಕಿ ಪುತ್ರೋ ಬ್ರಹ್ಮಣ್ಯೋ ಮಧುಸೂದನ ಅಂತ. ಅದು ವೇದದಲ್ಲೇ ಹೇಳ್ಬಿಟ್ಟಿದೆ, ಇದು ದೇವಕಿ ಪುತ್ರನಾಗಿ ಹುಟ್ಟುತ್ತಾನೆ ಅಂತ ವೇದದಲ್ಲಿ ಹುಟ್ಟಿದೆ. ಆಮೇಲೆ ವೇದ ಹಳೆಯದಲ್ವಾ, ಇವು ಕೃಷ್ಣಾವತಾರ ನಂತರದಲ್ವಾ ಅಂತ ಹೇಳಿದ್ರೆ, ವೇದಗಳೆಲ್ಲ ಅನಾದಿ. ವೇದಗಳಲ್ಲಿ ಬರೋದೆಲ್ಲ ಡಿಕ್ಟ್ಯಾಕ್ಟ್ಸ್ ಅಂತ ಹೇಳ್ತೀವಲ್ಲ, ಆ ಥರ ಖಂಡಿತವಾಗ್ಲೂ ಯಾವಾಗೋ ಒಂದು ಸತಿ ಅದು ಸತ್ಯವಾಗೇ ಆಗುತ್ತೆ. ಯಾವುದೋ ಒಂದು ಕಲ್ಪಕಾಲದಲ್ಲಿ ಅದು ಆ ಸಂಗತಿ ನಡೆಯುತ್ತೆ, ಅಥವಾ ಎಲ್ಲ ಕಲ್ಪಕಾಲದಲ್ಲೂ ಆ ಸಂಗತಿ ನಡಿಬೋದು, ಅಥವಾ ಒಂದು ಕಲ್ಪದಲ್ಲಿ ನಡಿಬೋದು, ಇನ್ನೊಂದು ಕಲ್ಪದಲ್ಲಿ ನಡೀದೇ ಇರ್ಬೋದು. ಆದರೆ ಅದರಲ್ಲಿ ಹೇಳಿರೋದೆಲ್ಲ ನಡೆಯುತ್ತೆ. ಅದಕ್ಕೆ ಈ ಅವತಾರಗಳೆಲ್ಲ ದಶಾವತಾರಗಳೆಲ್ಲ ಮಾಡಿದಾಗ ಯಾವ ಕಲ್ಪದಲ್ಲಿ ಏನೇನು ಅಂತಲ್ಲ. ಇವಾಗ ನಾವು ಇಚ್ಛಾ ಮೀನ ವಿಹಾರ ಕಚ್ಚಮ ಮಹಾ ಪೋತ್ರಿಣ್ಯ ದೃಚ್ಚ ಹರೇ ಆರ್ಡಲ್ಲಿ ಮತ್ಸ್ಯ ಕೂರ್ಮ ವರಾಹ ನಾರಸಿಂಹ ಅಂತ ಆ ಥರ ಆರ್ಡರ್ನಲ್ಲಿ ಹೇಳ್ತೀವಿ. ಆದರೆ ದಶಾವತಾರಗಳನ್ನು ಮಾಡಿದಾಗ ಅದೇ ಆರ್ಡರ್ನಲ್ಲಿ ಮಾಡಬೇಕು ಅಂತ ಇಲ್ಲ. ಎಲ್ಲ ಕಲ್ಪದಲ್ಲೂ ಒಂದೊಂದು ಕಲ್ಪದಲ್ಲಿ ಒಂದೊಂದು ಅವತಾರ ಮಾಡದೇ ಇರ್ಬೋದು. ಆ ಒಂದೊಂದು ಕಲ್ಪದಲ್ಲಿ ಅದಕ್ಕೆ ಈ ಶ್ವೇತ ವರಾಹ ಕಲ್ಪ ಅಂತ ಹೇಳಿದ್ರೆ, ಈ ಕಲ್ಪದಲ್ಲಿ ವರಾಹ ಅವತಾರ ಬಿಳಿ ಹಂದಿಯಾಗಿತ್ತು ಅಂತ ಶ್ವೇತ ವರಾಹ ಕಲ್ಪ ಅಂತ. ಇವಾಗ ನಾವು ಪ್ರಸ್ತುತ ಇರೋವಂಥ ಕಲ್ಪಕ್ಕೆ ಶ್ವೇತ ವರಾಹ ಕಲ್ಪ ಅಂತ ಹೆಸರು. ಹಾಗೆ ಒಂದೊಂದು ಕಲ್ಪದಲ್ಲಿ ಅವತಾರ ಮಾಡ್ಬೋದು, ಮಾಡದೇ ಇರ್ಬೋದು, ಆರ್ಡರ್ ಕೂಡ ಚೇಂಜ್ ಆಗ್ಬೋದು. ಆ ಥರ ಎಲ್ಲನೂ ಇದೆ. ಇವಾಗ ತಾಯಿ ಕುಡಲ್ ವಿಳಕ್ಕಂ ಶೈದ ದಾಮೋದರನೇ ದೇವಕಿ ಹೆಸರು ಪ್ರಸ್ತುತ ವೇದದಲ್ಲೇ ಬಂದ್ಬಿಡ್ತು. ಯಶೋದೆಗೆ ಅವಳು ಕುಡಲ್ ವಿಳಕ್ಕಂ ಹೇಗಾಯಿತು ಅಂತ ಹೇಳಿದ್ರೆ, ಯಶೋದೆಗೆ ಇವಳು ತುಂಬ ಪುಣ್ಯವಂತಿ. ಹೇಗೆ ಅಂತ ಹೇಳಿದ್ರೆ, ಮಗುನ ಎತ್ಕೊಂಡು ಅವಳಿಗೆ ಹಾಲು ಕೊಡಿಸಿ ಎಲ್ಲ ಮಾಡಿದಂತೆ. ಎಲ್ಲ 8 ವರ್ಷದವರೆಗೂ 6 ವರ್ಷದವರೆಗೂ ಅಷ್ಟೇ ಅವನು ಗೋಕುಲದಲ್ಲಿ ಇದ್ದಿತ್ತು. ಆಮೇಲೆ ಹೊರಟೋಗ್ಬಿಟ್ಟು ಎಲ್ಲಿಗೆ ಮದುರೈಗೆ ಹೋದ್ಮೇಲೆ ವಾಪಸ್ ಬರಲೇ ಇಲ್ಲ. ಎಲ್ಲಾದರೂ ಕೇಳಿದ್ದೀರಾ ಈ ಥರ ಮಕ್ಕಳು? ಸುಮ್ಮನೆ ಅವ್ನು ಕರ್ಕೊಂಡು ಹೋಗ್ತಾನೆ, ಅಕ್ರೂರ ಯಾವುದೋ ಬಿಲ್ಲಿನ ವಿದ್ಯೆದು ಒಂದು ಪ್ರದರ್ಶನ ಇದೆ ಬಾ ಅಂತೇಳಿ, ವಾಪಸ್ ಬರೋದೇ ಇಲ್ಲ. ಮತ್ತೆ ಯಶೋದೆ ಯಾವಾಗ ನೋಡ್ತಾಳೆ ಅಂತ ಹೇಳಿದ್ರೆ, ಇನ್ನೊಂದು ಕುಂಭಮೇಳ ಆಗುತ್ತೆ. ಯಾವಾಗಲೇ ಪುಷ್ಕರದಲ್ಲಿ ಒಂದು ಕುಂಭಮೇಳ 60 ವಯಸ್ಸಾದಮೇಲೆ, ಅಂದರೆ ಹೆಚ್ಚು ಕಡಿಮೆ ಕೃಷ್ಣನಿಗೆ 68 ವಯಸ್ಸಿರೋವಾಗ, ಅವಾಗ ಯಶೋದೆ ನಂದಗೋಪನಿಗೆ ಕೃಷ್ಣ ಸಿಗ್ತಾನೆ. ಹೇಗಿರ್ಬೋದು ನೋಡಿ. ಅಯ್ಯೋ, ಕೃಷ್ಣ ಗುರ್ತು ಹಿಡಿತಾಳಂತೆ. ಹೇಗೆ ಅಂದರೆ, ಅತಸಿ ಪುಷ್ಪಶಂಕಾಶಂ, ಆ ಕಲರ್ ಬೇರೆ ಯಾರಿಗೂ ಇಲ್ಲ, ಇವನು ದೊಡ್ಡವನಾಗಿದ್ದಾನೆ. ಕೃಷ್ಣ ಎಂಥ ಆಕರ್ಷಣೆ. ಹೇಗೆ ಅಂತ ಹೇಳಿದ್ರೆ, ಸಣ್ಣ ಬಾಲಕನಾಗಿದ್ದಾಗ ಇಲ್ಲಿ ಪೂತನಿ ಸಂಹಾರ ಬರುತ್ತೆ. ಆ ರಂಜಕವಾದ ಪೂತನಿ ಸಂಹಾರ ಕಥೆಯನ್ನು ಹೇಳ್ಬೋದು. ಆ ಯುವಕರಾಗಿರೋರಿಗೆಲ್ಲ ರಾಸಕ್ರೀಡೆ ತುಂಬ ರುಚಿ ಅಂತ ಅನಿಸುತ್ತೆ. ಹಾಗೆ ಸ್ವಲ್ಪ ವಯಸ್ಸಾದವ್ರು, ವಯಸ್ಕರಿಗೆಲ್ಲನೂ ಕೃಷ್ಣನ ಹೇಗೆ ಹೀರೋ ಆಗ್ತಾನೆ ಅಂತ ಹೇಳಿದ್ರೆ, ಮಹಾಭಾರತ ಯುದ್ಧವನ್ನು ಹೇಗೆ ಚೆನ್ನಾಗಿ ಹ್ಯಾಂಡಲ್ ಮಾಡ್ದ ಅಂತ. ಅದಕ್ಕಿಂತ ತುಂಬ ಹೆಚ್ಚು ವಯಸ್ಸಾಗ್ಬಿಟ್ಟು ತುಂಬ ವೈರಾಗ್ಯ ಇರುತ್ತಲ್ಲ, ಅವರಿಗೆಲ್ಲ ಏನಪ್ಪ ಅಂದರೆ ಭಗವದ್ಗೀತೆ ಅವನು ಹೇಳಿದ್ದನ್ನು ಇಟ್ಕೋಬೇಕು. ಅಂದರೆ ಒಂದೊಂದು ವಯೋಧರ್ಮದಲ್ಲಿರೋರ್ಗು ಭಗವಂತ ಹಾಗೆ ಅವ್ರವ್ರಿಗೆ ಒಂದೊಂದು ಸಂಗತಿಯನ್ನು ಕೊಟ್ಟು ರಂಜಿಸಿದ್ದಾನೆ. ಅವನನ್ನು ಯಾವತ್ತೂ ನಾವು ನೆನ್ಪಿಟ್ಕೊಡ್ಬೇಕು, ಹಾಗೆ ಮಾಡಿದ್ದಾನೆ. ಈ ಯಶೋದೆಗೆ ಏನಪ್ಪ ಅಂದರೆ ಸ್ತನ್ಯಪಾನ ಮಾಡಿಸಿದ್ಲು ಅವಳು. ಎಷ್ಟು ಹೇಗೆ ಅಂತ ಹೇಳಿದ್ರೆ, ಈ ಪೂತನಿ ಸಂಹಾರ ಆದಾಗ ನಾವು ನೋಡ್ತೀವಿ ಹೇಗೆ ಆ ವಿಷದ ಹಾಲನ್ನು ಕೊಟ್ಟಾಗ ಎಲ್ಲರೂ ಹೆದರ್ಕೊಳ್ತಾರೆ. ಎಲ್ಲರೂ ಹೆದರ್ಕೊಂಡು ಪೂತನಿ ಬಂದಾಗ ಯಶೋದೆ ಥರನೇ
ವೇಷ ಮರೆಸ್ಕೊಂಡು ಬರ್ತಾಳೆ. ಕುಳ್ಳು ರುವಾಯುವಂದ ಅಂತ ಹೇಳ್ತಾರೆ ಆಳ್ವಾರ್ಗಳು ಹಾಡಬೇಕಾದ್ರೆ. ಒಂದು ಪಕ್ಷಿ ಥರ ಬಂದು ಹಾಗೇ ಲ್ಯಾಂಡ್ ಆಗ್ತಾಳೆ ಬೃಂದಾವನದಲ್ಲಿ. ಬಂದು ಇಳಿಬೇಕಾದ್ರೆ ಹಾಗೆ ಯಶೋದೆ ಥರ ಇಳಿತಾರೆ. ಅವ್ರಿಗೆಲ್ಲ ಒಂದು ಇಂದ್ರಜಾಲ ಮಹೇಂದ್ರಜಾಲ ಎಲ್ಲ ಗೊತ್ತಿರುತ್ತೆ ರಾಕ್ಷಸರಿಗೆ. ವೇಷಗಳನ್ನು ಕೂಡ ಚೆನ್ನಾಗಿ ಬದಲಾಯಿಸ್ಕೊಳ್ಬೋದು. ಯಶೋದೆ ಥರ ಬಂದು ಮಗುವಿಗೆ ವಿಷವನ್ನು ಘಟಸರ್ಪಗಳಿಂದ ಸ್ತನ್ಯವನ್ನು ಕಚ್ಚಿಸ್ಕೊಂಡು ನೀನೇನು ಹೊರಡಬೇಕು, ವಿಷ ಕೊಡ್ತೀನಿ ಮಗುಗೆ ಅಂದಾಗ ಕಂಸ ಕೇಳ್ತಾನಂತೆ, ನೀ ಅದು ಲೋಡ್ ಮಾಡ್ಕೊಂಡಿದೆಯಲ್ಲ ವಿಷ, ಅದು ಆ ಮಗುನ ಕೊಲ್ಲಕ್ಕೆ ಸಾಕಾಗತ್ತಾ ಅಂತ. ಅಂದರೆ ಆ ಡೋಸೇಜ್ ಸಾಕ ಅಂತ. ಇವಾಗ ಅನಸ್ತೀಶಾ ಎಲ್ಲ ಕೊಡ್ತಾರಲ್ಲ, ಆ ಡೋಸೇಜ್ ಸಾಯಕ್ಕೆ ಸಾಕ ಅಂತ. ಖಂಡಿತ ಸಾಕು, ಈ ಜನ್ಮ ಅಲ್ಲ ಇನ್ನೊಂದು ಜನ್ಮದಲ್ಲಿ ಕೃಷ್ಣ ಹುಟ್ಟಿದ್ರು ಅದಕ್ಕೂ ಸಾಕು ಅಂತ ಹೇಳ್ತಾಳಂತೆ. ಅಷ್ಟು ಕಚ್ಚಿಸ್ಕೊಂಡಿದ್ದೀನಿ ಘಟಸರ್ಪದಲ್ಲಿ ಅಂತ ಹೇಳಿಬಿಟ್ಟು ಬರ್ತಾಳೆ. ನೆರೆಯಿಂದ ಸ್ತನಂ ಅಂತ ಹೇಳ್ತಾರೆ. ಯಾರೋ ಪೆರಿಯ ವಾಚನ ಪಿಳ್ಳೆ ಎಲ್ಲ ಹೇಳಬೇಕಾದ್ರೆ ನೆರೆಯಿಂದ ಸ್ತನಂ, ಯಾವುದೋ ಹಾಲು ಇಲ್ಲದೆ ಇರೋ ಒಂದು ಸ್ತನವನ್ನು ಕೊಡೋಕ್ಕೆ ಹೋಗಲಿಲ್ಲ. ತುಂಬಿತ್ತಂತೆ ಹಾಲು, ಅದಕ್ಕೆ ವಿಷ ಹಾಗೆ ಕಾನ್ಸಂಟ್ರೇಟೆಡ್ ಆಗಿತ್ತು. ವಿಷವನ್ನು ಕೊಡ್ತಾಳೆ. ವಿಷವನ್ನು ಪೂರ್ತಿ ಹೀರಿ, ಹೇಗೆ ಹೀರ್ತಾನೆ ಅಂತ ಹೇಳಿದ್ರೆ ಏನೋ ತುಂಬ ರುಚಿಯಾಗಿದೆ ಅನ್ನೋ ಹಾಲು ಅನ್ನೋ ಥರ ಅಷ್ಟು ಹೀರ್ಬಿಟ್ಟು ಒಂದ್ಸತಿ ನೋಡ್ತಾನಂತೆ. ಯಾರನ್ನ? ಪೂತನಿಗೆ. ಯಾವಾಗಲೂ ಅಷ್ಟೇ ಹಾಲೆಲ್ಲ ಕುಡಿಬೇಕಾದ್ರೆ ಮಕ್ಕಳು ಒಂದಷ್ಟೇ ಹಾಗೆ ಅಮ್ಮಂದರನ್ನ ನೋಡುತ್ತೆ. ಅಮ್ಮಂದರಿಗೆಲ್ಲ ಈ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಅದನ್ನು ನೋಡಿದಾಗ ಆ ದೃಷ್ಟಿನಲ್ಲೇ ಅವಳ ಪಾಪಗಳೆಲ್ಲ ಹೋಗ್ಬಿಡ್ತು ಅಂತ. ಅವಳಿಗೆ ಮೋಕ್ಷ ಪ್ರಧಾನವಾಗಿಬಿಡುತ್ತೆ ಅವಳ ದೃಷ್ಟಿಯಲ್ಲಿ. ಆವಾಗಲೇ ಅವನ ಹಾಗೆ ನೋಡ್ದಲ್ಲೇ ಅನ್ಸುತ್ತಲ್ಲ, ಎಂಥ ಸುಂದರವಾದ ಮಗುವನ್ನ ಅನ್ಯಾಯವಾಗಿ ನಮ್ಮ ಅಣ್ಣನ ಮಾತು ಕೇಳಿಕೊಂಡು ಕೊಲ್ಲಕ್ಕೆ ಬಂದ್ಬಿಟ್ನಲ್ಲ ಅಂತ ಬೇಜಾರಾಗತ್ತಂತೆ. ಅದಕ್ಕೆ ಇಬ್ಬರು ತಾಯಿಯಲ್ಲ, 3 ಜನ ತಾಯಂದರು ಅಂತ. ಪೂತನಿನೂ ಒಂದು ತಾಯಿ, ಅವಳು ಸ್ತನ್ಯಪಾನ ಮಾಡಿಸಿದ್ಲಲ್ಲ, ಅದಕ್ಕೆ ಅದನ್ನು ವೇದಾಂತ ದೇಶಿಕರು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಅದರ ಹಿತಚಾರು ವಂಶನಾಳ ಅಂತ ಹೇಳಿಬಿಟ್ಟು ಹಾಡ್ತಾರೆ ಅವರು. ಅದರಲ್ಲಿ ಕುಹನ ಜನನ್ಯ ಅಂತ ಬರುತ್ತೆ. ಅದರಲ್ಲಿ ಹೇಳ್ತೀನಿ ರೀ, ಒಂದು ನಿಮಿಷ ಎಲ್ಲ ಬರ್ಕೊಂಬಂದಿರ್ತೀನಿ. ಒಂದ್ಸತಿ ಆ ಕಡೆ ಈ ಕಡೆ ಆಗ್ಬಿಡುತ್ತೆ, ನಿಮ್ಗೆ ಟೈಮ್ ವೇಸ್ಟ್ ಆಗುತ್ತೇನೋ. ಇರಲಿ, ಇದು ಗೋಪಾಲ ವಿಂಶತಿನಲ್ಲಿ ಬರೋ ಅಂಥದ್ದು. ಅದರಲ್ಲಿ ಅದರ ಹಿತಚಾರು ವಂಶನಾಳ ಮಧುರ ಭೋಗ್ಯ ಮನನ್ಯ ಭೋಗ್ಯ ಮೀಡೆ ಅಂತ ಹೇಳ್ಬಿಟ್ಟು ಇವಳು ಕುಹನ ಜನನ್ಯ ಅಂತ ಕೊನೆಯಲ್ಲಿ ಹೆಂಗೆ ಮಾಡ್ತಾರೆ ವೇದಾಂತ ದೇಶ. ಕುಹನ ಅಂತ ಹೇಳಿದ್ರೆ ಕಪಟವಾಗಿ ಅಮ್ಮನಾಗಿ ಬಂದವಳು ಅಂತ. ಜನನ್ಯ ಅಂದರೆ ಜನನಿ, ಕಪಟವಾಗಿ ಜನನಿಯಾಗಿ ಬಂದರೂ ಕೂಡ ಅವಳಿಗೂ ಒಂದು ಇದು ತಾಯಿ ಸ್ಥಾನ ಕೊಡ್ತಾನಂತೆ, ಮೋಕ್ಷಕ್ಕೆ ಕಳಿಸ್ತಾನಂತೆ. ಇವಳು ಹಾಲು ಕುಡಿದ ಮೇಲೆ ಒಳಗಡೆ ಕೃಶವಾಗಿರುವಂಥ ಒಂದು ಸೊಂಟ. ಯಾರಿಗೆ? ಯಶೋದೆಗೆ. ಅಷ್ಟಾಕ್ಷರಿಗೆ ಹೋಲಿಸ್ತಾರೆ. ಯಾಕಂದರೆ ಮಿನಿಮಮ್ ಲೆಟರ್ಸ್ ಅಷ್ಟಾಕ್ಷರಿನಲ್ಲಿ ಕಡಿಮೆ ಪದಗಳಲ್ವಾ, ಅದಕ್ಕೇ ಕಡಿಮೆ ಅಕ್ಷರಗಳು. ಅದಕ್ಕೆ ಯಶೋದೆಗೆ ಹೋಲಿಸ್ಬೇಕಾದ್ರೆ ಸ್ವಾಪದೇಶ ಅರ್ಥದಲ್ಲೆಲ್ಲ ಅಷ್ಟಾಕ್ಷರಿಗೆ ಹೇಳ್ತಾರೆ. ಆ ಥರ ಇರೋ ಯಶೋದೆ ಹಾಲು ಕೊಡ್ತಾ ಇದ್ದಾಳೆ ಅಂತ ಅಂದ್ಕೊಡ್ತಾರೆ. ಇದ್ದಕ್ಕಿದ್ದಂಗೆ ನೋಡಿದ್ರೆ ಆ ಪೂತನಿ ಸೆತ್ತು ಬಿದ್ದಾಗ ಒಳಗಡೆ ಬಂದುಬಿಟ್ಟಿರ್ತಾಳಲ್ಲ, ದೊಡ್ಡ ಬೆಟ್ಟದ ಥರ ಬಿದ್ದೋಗಿರ್ತಾಳಂತೆ. ಇದು ಹೇಗೆ ಇದನ್ನು ಹೊರಗಡೆ ಅರಮನೆಯಿಂದ ಹೊರಗಡೆ ತರಬೇಕು ಎಲ್ಲ ಒಂದು ಪ್ಲ್ಯಾನ್ ಅವಾಗ ಮಾಡ್ತಾರೆ. ಹೇಗೆಂದರೆ ಕತ್ತರಿಸೇ ಹೊರಗಡೆ ಹೋಗ್ಬೇಕು. ಅವಳನ್ನ ಒಂದೊಂದು ಭಾಗವನ್ನು ಕತ್ತರಿಸಿ ಹೊರಗಡೆ ತೊಗೊಂಡೋಗ್ತಾರೆ. ಎಲ್ಲ ರಾಶಿ ಹಾಕಿದ್ರೆ ಒಳ್ಳೆ ಬೆಟ್ಟದ ಥರ ಅಷ್ಟೆತ್ತರ ಆಗತ್ತಂತೆ. ಆವಾಗ ಈ ಹಾಲು ಇವಳು ಕೊಟ್ಬಿಟ್ಟು ಅವಳು ಸೆತ್ತೋದ್ನಲ್ಲ, ಎಲ್ಲರೂ ಗಾಬರಿ ಆಗಿಬಿಡುತ್ತೆ. ಯಶೋದೆ ಬಂದು ಏನು ಮಾಡ್ತಾಳೆ, ತಕ್ಷಣ ತಾನು ಮಗುವನ್ನು ತಗೊಂಡು ಮತ್ತೆ ಹಾಲು ಉಣ್ಸಕ್ಕೆ ನೋಡ್ತಾಳೆ. ಎಲ್ಲರೂ ಬೇಡ ಬೇಡ ಅಂತಾಳೆ. ಇವಾಗ ತಾನೇ ವಿಷದ ಹಾಲು ಕುಡಿದಿದೆ, ಅದ್ರ ಬಾಯೆಲ್ಲ ವಿಷ ಆಗ್ಬಿಟ್ಟಿರುತ್ತೆ, ಬೇಡ ಕೊಡಬೇಡ, ಆಮೇಲೆ ನಿಮಗೂ ನಂಜಾಗ್ಬಿಡುತ್ತೆ ಅಂತಾಳೆ. ಅವಳು ಕೇರೆ ಮಾಡಲ್ಲ. ಮಗು ಪಾಪ ಬಾಯೆಲ್ಲ ಎಷ್ಟು ಕಹಿಯಾಗಿದೆಯೋ ಏನೋ ಅಂದ್ಬಿಟ್ಟು ತಾನು ಹಾಲು ಕೊಡ್ತಾಳಂತೆ. ಅಂದರೆ ಅಷ್ಟು ಪ್ರೀತಿ ಯಶೋದೆಗೆ ಮಗು ಮೇಲೆ. ಆ ಹಾಲು ಕುಡಿತಾನಂತೆ. ಇಷ್ಟು ಹಾಲು ಕುಡಿದಿದ್ದು ಸಾಲು ಅಂತ ಇವಳ ಹತ್ರನೂ ಹಾಲು ಕುಡಿತಾನಂತೆ. ಆ ಥರ ಅವನು ಕಪಟ ನಾಟಕ ಸೂತ್ರಧಾರಿ. ಅಷ್ಟೇ ಅಲ್ಲದೆ ಅಲ್ಲಿ ನೋಡಬೇಕಾದ್ರೆ ಒಂದು ಕಣ್ಣಲ್ಲಿ ನೋಡ್ತಾನಂತೆ ಯಶೋದೆನ. ನಾನು ಹೇಗೆ ಒಂದು ರಾಕ್ಷಸಿನ ಸಾಯಿಸಿದೆ ಅಂತ ಸುಮ್ಮನೆ ಒಂದೇ ಕಣ್ಣಲ್ಲಿ ನೋಡ್ತಾನಂತೆ ಯಶೋದೆನ. ಅವಳು ಒಂದೇ ಗಾಬರಿ, ತುಂಬ ಏನಾಗುತ್ತೋ ಅಂತಲೇ ಅಂದ್ಕೊಳ್ತಿರ್ತಾಳೆ. ಅಷ್ಟರಲ್ಲಿ ಈ ಪೂತನೆಯನ್ನೆಲ್ಲ ಹೊರಗಡೆ ತೊಗೊಂಡು ಹೋಗ್ತಾರಲ್ಲ, ಎಲ್ಲಿ ಹೋಗಿ ಇದು ಮಾಡೋದು ಅಂತ ಹೇಳಿದ್ರೆ ಅವಳನ್ನು ಎಲ್ಲೋ ಹೋಗಿ ಅವಳು ಒಂದು ಚಿತೆ ಎಲ್ಲ ಮಾಡೋಕ್ಕಾಗೋದಿಲ್ಲ. ಅದ್ರ ಮೇಲೆ ಇಲ್ಲದೆ ಇರೋದು ಊರಲ್ಲಿರೋದೆಲ್ಲನೂ ಸೌದೆ ತಂದು ಅವಳ ಮೇಲೆ ಹಾಕ್ಬಿಟ್ಟು ಅಲ್ಲೇ ಉರಿಸ್ತಾರೆ. ಉರಿಸಿದಾಗ ಅವಳು ದೇಹ ಶ್ರೀಗಂಧದ ವಾಸನೆ ಬರುತ್ತಂತೆ. ನೋಡಿ ಏನು ಆಶ್ಚರ್ಯ. ಇದಕ್ಕೆ ಇದು ಒಂದು ಸಂಕೇತ. ಹೇಗೆಂದರೆ ಭಗವಂತ ಸಂಸ್ಪರ್ಶ ಸಿಕ್ಕಿದ್ದಕ್ಕೋಸ್ಕರ ಇವಳು ದೇಹ ಉರಿಸಿದ್ರೆ, ಯಾವಾಗಲೂ ಅಷ್ಟೇ ದೇಹಗಳನ್ನು ಉರಿಸಿದ್ರೆ, ಮಾಂಸ ಉರಿಸಿದ್ರೆ ಕೆಟ್ಟ ವಾಸನೆ ಬರುತ್ತಲ್ವ. ಅದೇ ಕೂತನಿಗೆ ದೇಹ ಉರಿಸಿದಾಗ ಈ ಸ್ಯಾಂಡ್ಲ್ವುಡ್ ವಾಸನೆ ಬರ್ತಂತೆ. ಎಲ್ಲ ಗಮ್ಮಂತ, ಎಲ್ಲರಿಗೂ ಆಶ್ಚರ್ಯ ಗೋಕುಲದಲ್ಲೆಲ್ಲ. ಏನೇ ಅದು ಯಾಕೆಂತ ಹೇಳಿದ್ರೆ ಭಗವಂತ ಕರುಣಿಸಿರೋ ಅಂಥ ಒಂದಿದು. ಈ ದಾಮೋದರ ಅಂತ ಹೆಸರು ಬಂತಲ್ಲ, ಅದಕ್ಕೂ ಒಂದು ವಿಶೇಷವಾಗಿ ಹೇಳ್ತಾರೆ. ದಾಮ ಉದರೇ ಯಸ್ಯಸ ದಾಮೋದರ ಅಂತ. ಈ ಚೇಷ್ಟಿತಗಳನ್ನು ಮಾಡಬೇಕಾದ್ರೆ ಬೆಣ್ಣೆಯನ್ನು ಕದೀತಾ ಇದ್ದ ಅಂತ ಎಲ್ಲರೂ, ನವನೀತ ಚೋರ ಅಂತಲೇ ಹೆಸರು.
ನವನೀತ ಅಂತಂದರೆ ಆಗ ಹೊಸದಾಗಿ ಬೆಣ್ಣೆಯನ್ನು ತೆಗೆಯೋದು. ಆವಾಗ ಹಾಲು ಕಾಯಿಸಿ ರಾತ್ರಿ ಹೆಪ್ಪು ಹಾಕಿ ಮರಣ ದಿವಸ ಹೊಸದಾಗಿ ಬೆಣ್ಣೆ ತೆಗಿತಾರಲ್ಲ ಅದೇ ನವನೀತ ಅಂತ. ಈ ನವನೀತಕ್ಕೆ ಸ್ವೋಪದೇಶ ಅರ್ಥವನ್ನೆಲ್ಲ ಹೇಳಬೇಕಾದ್ರೆ ಜೀವಾತ್ಮಕ್ಕೆ ಹೋಲಿಸ್ತಾರೆ. ಯಾವಾಗ ಜೀವಾತ್ಮಗಳಿಗೆ ಹೋಲಿಸ್ತಾರೆ. ಯಾಕೆ ಬೆಣ್ಣೆಯನ್ನು ಕದೀತಾ ಇದ್ದ ಅಂತ ಹೇಳಿದ್ರೆ, ಈ ಗೋಕುಲದಲ್ಲಿರೋರಿಗೆಲ್ಲನೂ ಭಗವಂತನಿಗೆ ಏನು ಸಮರ್ಪಣೆ ಮಾಡಿ ತಿನ್ನಬೇಕು ಅನ್ನೋ ಭಾವನೆ ಎಲ್ಲ ಗೊತ್ತಿರಲಿಲ್ವಂತೆ. ಮಾಡಬಾರ್ದು ಅಂತ ಏನೂ ಇರಲಿಲ್ಲ, ಗೊತ್ತಿರಲಿಲ್ಲ. ಇವಾಗ ಎಷ್ಟೋ ಜನಕ್ಕೆ ಹಾಗೇನೆ ವಿಷಯಗಳು ಗೊತ್ತಿರಲ್ಲ, ಅದರಿಂದ ಅವ್ರು ಮಾಡ್ತಾ ಇರಲ್ಲ. ಮಾಡಬಾರ್ದು ಅಂತ ಏನಿರಲ್ಲ. ಅದಕ್ಕೋಸ್ಕರ ಏನಾಗುತ್ತೆ, ಅವರು ಯಜ್ಞಶಿಷ್ಟ ಭುಜಸ್ಸಂತೋ, ಇದು ಭಗವದ್ಗೀತೆಯಲ್ಲಿ ಹೇಳ್ತಾರೆ. ಆ ಥರ ಯಜ್ಞದ ಶಿಷ್ಟ ಅಂದರೆ ಅದಕ್ಕೆ ಹವಿಸನ್ನು ಕೊಟ್ಟು ಅದ್ರ ಪ್ರಸಾದವಾಗಿ ನಾವು ಎಲ್ಲವನ್ನ ಸ್ವೀಕರಿಸಬೇಕು. ಆದರೆ ಆ ವಿಷಯ ಇವ್ರಿಗೆ ಗೊತ್ತಿರಲಿಲ್ಲ, ಹಾಗೇ ತಿಂತಾಯಿದ್ರು. ತೇತೆ ಪುಂಜತೆ ಪಾಪಂ, ಅದೇನಾಗುತ್ತೆ, ಆ ಥರ ತಿಂದವ್ರಿಗೆ ಅವ್ರವ್ರ ಪಾಪವನ್ನು ಅವರೇ ತಿಂದಂಗೆ ಆಗುತ್ತಂತೆ. ಅವ್ರ ಪಾಪವನ್ನು ಅಕ್ಯುಮುಲೇಟ್ ಮಾಡ್ಕೊಂಡು ಹೋಗ್ತಾರೆ. ಅದನ್ನು ನೋಡ್ಬಿಟ್ಟು ಪಾಪ ಬೇಜಾರಾಗತ್ತಂತೆ. ಇವ್ರಿಗೆ ಗೊತ್ತಿಲ್ಲ ಈ ಥರ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲರ ಮನೆಯಲ್ಲೂ ಹೋಗಿ ಬೆಣ್ಣೆಯನ್ನು ಕದ್ದು ತಿಂತಾ ಇದ್ದಂತೆ. ಅದೇ ನೈವೇದ್ಯ ಮಾಡ್ಕೊಳ್ತಾ ಇದ್ದ, ಅವನೇನೇ ನೈವೇದ್ಯ ಮಾಡ್ಕೊಳ್ತಾ ಇದ್ದ. ಅದು ಒಂದು. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಇವನು ನವನೀತ ಚೋರ ಅಂತ ಹೆಸರು ಮಾಡ್ಕೊಂಡಲ್ಲ. ನವನೀತ ಅನ್ನೋದು ಜೀವಾತ್ಮಕ್ಕೆ ಹೋಲಿಸಿದಾಗ ಈ ಜೀವಾತ್ಮಗಳೆಲ್ಲ ಪರಮಾತ್ಮನಿಗೆ ಯಾವಾಗಲೂ ಪಾರತಂತ್ರ್ಯ, ಅವನ ದಾಸಕತೆ ಮಾಡಬೇಕಾಗಿರೋದು, ಅವನ ಕೈಂಕರ್ಯಕ್ಕೆ ಅಂತಲೇ ನಾವೆಲ್ಲ ಇರೋದು. ಆದರೆ ಅವನ ಕೈಂಕರ್ಯವನ್ನು ಬಿಟ್ಟು ನಾವು ಅವನನ್ನು ಮರೆತುಕೊಂಡಿದ್ಬಿಟ್ಟಿದ್ದೀವಲ್ಲ, ನಾವೇನೇ ಆ್ಯಕ್ಚುಲಿ ನಿಮ್ಮ ಆತ್ಮಚೌರ್ಯ ಮಾಡಿರೋದು. ಭಗವಂತನಿಗೆ ಸೇರಿರೋವಂಥ ಈ ಆತ್ಮವನ್ನು ನಾವು ಕದ್ದಿರೋದು. ಅದಕ್ಕೋಸ್ಕರ ಏನು ಮಾಡ್ತಾ ಇದ್ದ, ನಮಗೆ ಆ ಪಾಪ ಬರಬಾರ್ದು ಅಂತ ಹೇಳ್ಬಿಟ್ಟು ಅವನೇ ತೊಗೊಂಡು ಅದನ್ನು ಭುಂಜಿಸ್ತಿದ್ದ, ತಿಂತಾ ಇದ್ದ ಅಂತ. ಅದಕ್ಕೆ ಬೆಣ್ಣೆಯೂಣ್ ಅಂತ ಹೇಳ್ತಾರೆ. ಆಳ್ವಾರ್ಗಳ ಪದಗಳನ್ನು ಹಾಕಬೇಕಾದ್ರೆ ಬೆಣ್ಣೆಯೂಣ್. ನಾವೆಲ್ಲ ಏನು ಒಂಚೂರು ಏನಾದರೂ ಒಂದು ರೊಟ್ಟಿ ಮೇಲೆ ಒಂದು ಸ್ವಲ್ಪ ಬೆಣ್ಣೆ ಆ ಥರ ಹಾಕೋತೀವಿ. ಊಣ್ ಅಂತ ಹೇಳಿದ್ರೆ ಮಲಯಾಳದಲ್ಲಿ ಊಟನೇ ಬೆಣ್ಣೆ. ಅವನಿಗೆ ಆಹಾರವೇ ಬೆಣ್ಣೆ ಥರ ಗುಂಡ್ಗುಂಡಾಗ ಹಾಗೆ ತಿನ್ಬಿಡ್ತಾ ಇದ್ದಾನೆ. ಏನೂ ಆಗ್ತಾ ಇರಲಿಲ್ವ ಅಂತ ಹೇಳಿದ್ರೆ ಅದಕ್ಕೆ ಮಣ್ಣು ತಿಂತಾ ಇದ್ದ ಅಂತ. ಆ ಮಣ್ಣು ತಿಂದಾಗ ಜೀರ್ಣ ಆಗ್ಬಿಡೋದು ಅಂತ. ಆ ಮಣ್ಣು ತಿಂದಾಗ ಅದನ್ನು ನಾವು ನೋಡ್ತೀವಿ. ಯಶೋದೆಗೆ 14 ಲೋಕ ಬಲರಾಮ ಬಂದು ಚಾಡಿ ಹೇಳ್ತಾನೆ, ಅಮ್ಮ ಇವನು ಮಣ್ಣು ತಿಂತಾ ಇದ್ದ ಅಂತ. ಇಲ್ಲ ಅಂತ ಹೇಳ್ತಾನೆ. ಮಾತಾಡಲ್ವಂತೆ, ಬರೀ ತಲೆ ಅಲ್ಲಾಡಿಸ್ತಿರ್ತಾನೆ. ಇಲ್ಲ ತಿಂದಿದ್ದಾನೆ ಅವನು, ಬಾಯಿ ತೆಗಿಯಕ್ಕೆ ಹೇಳು ಅಂತ. ಬಾಯಿ ತೆಗೆದ್ರೆ 14 ಲೋಕವನ್ನು ಬ್ರಹ್ಮಾಂಡವನ್ನು ತೋರಿಸ್ತಾಳೆ. ಯಶೋದೆ ನೋಡ್ಬಿಟ್ಟು ಮೂರ್ಛೆ ಹೋಗ್ಬಿಡ್ತಾಳೆ. ಮಾಯನೈ ಮೂರ್ಛೆ ಹೋದವಳು ನೋಡಿದ್ಲಲ್ಲ. ಏನಕ್ಕೆ ಮಾಯನೈ ಅಂತ ಹೇಳಿದ್ರೆ, ಎದ್ದಾಗ ಜ್ಞಾಪಕನೇ ಇರಲಿಲ್ವಂತೆ. 14 ಲೋಕ ನನ್ನ ಮಗುನಲ್ಲಿ ನೋಡಿದೆ ನಾನು ಅನ್ನೋದು ಅವಳಿಗೆ ನೆನಪೇ ಇರಲಿಲ್ಲ. ಆ ನೆನಪನ್ನು ವಿಸ್ಮೃತಿ ಮಾಡಿಬಿಡ್ತಾನೆ ಭಗವಂತ. ಎಲ್ಲವನ್ನು ಅಘಟಿತ ಘಟನಾ ಸಾಮರ್ಥ್ಯವುಳ್ಳ ಭಗವಂತ ಅವನು ಅದನ್ನು ಮಾಡ್ತಾ ಇದ್ದ. ಈ ದಾಮೋದರನೇ ಅಂತ ಹೇಳಬೇಕಂದ್ರೆ ಎಲ್ಲರ ಮನೆಯಲ್ಲೂ ಹೀಗೆ ಬೆಣ್ಣೆ ಕರಿತಾ ಇದ್ನಲ್ಲ, ಅವನಿಗೆ ಎಲ್ಲರೂ ರೆಡ್ ಹ್ಯಾಂಡೆಡ್ ಆಗಿ ಅವನನ್ನು ಹಿಡಿದ್ಬಿಟ್ಟು ಒಂದು ಸತಿ ಕರ್ಕೊಂಡು ಬಂದು ಯಶೋದೆಗೆ ತೋರಿಸ್ತಾರೆ. ಯಶೋದೆಗೆ ನಂದಗೋಪನಿಗೆ ತೋರಿಸಿದ್ರೆ ಏನು ಹೇಳ್ತಾರಂತೆ, ನೀವೆಲ್ಲ ಏನೇನೋ ಹೇಳಬೇಡಿ, ಅವನು ನೋಡಿದ್ರೆ ನನ್ನ ಮಗ ನನ್ನ ಕಣ್ಣಿಂದ ನಾನು ನೋಡಿದ್ರೆ ನಾನು ಒಪ್ಕೊಳ್ತೀನಿ ಅಂತ. ಅವನು ಮನೆಯಲ್ಲಿ ನೋಡಿದ್ರೆ ಏನು ತುಂಬ ಗಂಭೀರ ಅಂತ, ಈ ಥರ ಒಳ್ಳೆ ಮಗುನೇ ಯಾರು ಪ್ರಪಂಚದಲ್ಲೇ ಇಲ್ಲ ಅನ್ನೋ ಥರ ನಂದಗೋಪನ ಎದುರುಗಡೆ ಹಾಗೆ ಓಡಾಡೋವನಂತೆ. ತುಂಬ ರೆಸ್ಪೆಕ್ಟ್ಫುಲ್ಲಾಗಿ, ತುಂಬ ಒಬಿಡಿಯೆಂಟ್ ಚೈಲ್ಡ್ ಥರ ಓಡಾಡೋವಂತೆ. ಈ ಮಗುನ ಇಂಥ ಕೊಳೆಂದೆಯಾ ಇಪ್ಪಡಿಯೆಲ್ಲ ನಿಮಗೆ ಏಷನಿಗೋ ಅಂತ ಹೇಳೋರಂತೆ. ಆಳ್ವಾರ್ಗಳನ್ನ ವ್ಯಾಖ್ಯಾನಗಳ ಮಾಡಬೇಕಾದ್ರೆ ಅದನ್ನ ಹೇಳ್ತಾರೆ, ಇಂಥ ಕುಳಂದೆಯೇ ಏಷನಿಗಳೇ. ಏಷದು ಅಂದರೆ ಬೈಯೋದು. ಇವು ನಿಮಗೆ ಎಷ್ಟು ಪಾಪ ಬರುತ್ತೆ ಅಂತ ನಂದಗೋಪ ಹೇಳೋನಂತೆ. ಸರಿ, ನಂದಗೋಪನ ಹತ್ರ ಕಂಪ್ಲೇಂಟ್ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ ಅಂತ ಯಶೋದೆಗೆ ಕಂಪ್ಲೇಂಟ್ ಮಾಡೋಣ ಅಂತ ಕೈಯೋಡೆ ಕಳವಮ್ಮ ಕದೀತಾ ಇರ್ಬೇಕಾದ್ರೆ ರೆಡ್ ಹ್ಯಾಂಡಾಗಿ ಹಾಗೆ ಕೈ ಹಿಡ್ಕೊಂಡು ಕರ್ಕೊಂಡ್ಬರ್ತಾರಂತೆ. ನೋಡು, ಇವತ್ತು ನೀನೇನು ಹೇಳೋಕ್ಕಾಗೋದಿಲ್ಲ, ನಿನ್ನ ಮಗನೇ ಎಲ್ಲ ಕದ್ದಿದ್ದು ಅಂತ ಹೇಳ್ಬೇಕಾದ್ರೆ ತುಂಬ ಅವಮಾನ ಬಿಡುತ್ತೆ ಯಶೋದೆಗೆ. ನಮ್ಮ ಮನೇಲಿ ಇಲ್ಲದೆ ಇರೋ ಬೆಣ್ಣೆನೋ, ನಮ್ಮ ಮನೇಲಿ ಇಲ್ಲದೆ ಇರೋ ಹಾಲ ಅದ್ಯಾಕೆ ಹೋಗಿ ಕದಿಬೇಕು ಅಂತ ಹೇಳ್ಬಿಟ್ಟು ದರ ಅಂತ ಹೇಳ್ಕೊಂಡು ಬಂದು ಒಂದು ಒರಳಿಗೆ, ಕೊತ್ತ ಒರಳೆ ಹೊರಗಡೆ ಇರುತ್ತೆ. ಆ ಒರಳುಗಳಿಗೆಲ್ಲ ಮುಳ್ಳು ಹೋಗ್ಬಿಟ್ರೆ ಅದೇನು ಆಮೇಲೆ ಕೆಲಸಕ್ಕೆ ಬರೋದಿಲ್ಲ, ಅಲ್ಲೆಲ್ಲೇ ಬಿದ್ದಿರುತ್ತೆ ಅದು. ಅದನ್ನು ಎಳ್ಕೊಂಡು ಬರ್ತಾರಂತೆ. ಅದಕ್ಕೆ ಕಟ್ ಹಾಕ್ಬಿಟ್ಟು ನಿನಗೆ ಇವತ್ತೆಲ್ಲ ಪನಿಷ್ಮೆಂಟು, ಬಿಸಿಲಲ್ಲೇ ನಿಂತಿರು ನೀನು ಅಂತ ಹೇಳ್ಬಿಟ್ಟು ಉಲುಕ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ. ಅದಕ್ಕೆ ಕಟ್ಬಿಡಬೇಕು ಅಂತ ಹೇಳ್ಬಿಟ್ಟು ಹಗ್ಗಗಳನ್ನು ತೊಗೊಂಬರ್ತಾಳೆ. ಅಲ್ಲೇ ಹಸುಗಳಿಗೆಲ್ಲ ಕಟ್ಟಿರ್ತಾರಲ್ಲ ಯಾವುದೋ ಹಗ್ಗ, ಯಾವ ಹಗ್ಗ ತೊಗೊಂಬಂದ್ರು ಅವನ್ನ ಪೂರ್ತಿ ಕಟ್ಟೋಕ್ಕಾಗೋದಿಲ್ಲ. ಅದಕ್ಕೆ ತಾಂಬ ಕಳೆಯರ್ ಅಂತ ಹೇಳ್ಬೇಕಾದ್ರೆ ಕಣ್ಣಿನುಂಶಿರುತ್ತ ಮಿನಾಲ್, ಮೊದಲ ಕವಿ ಆಳ್ವಾರ್ ಹಾಡಿದ್ದು ಅದರಲ್ಲಿ ಇದೆಯಲ್ಲ, ಅದರಲ್ಲಿ ಹೇಳ್ತಾರೆ ಕಣ್ಣಿನ ಅಂದರೆ ಅಲ್ಲಲ್ಲೇ ಗಂಟು ಹಾಕಿರೋವಂಥದ್ದು ಅಂತ. ಕಣ್ಣಿನುಂಶಿರುತ್ತ ಮಿನಾಲ್ ಕಟ್ಟುಣ್ಣ ಪಣ್ಣಿಯ ಪೆರುಮಾಯನ್. ಎಷ್ಟು ಮಾಡಿದ್ರು ಕಟ್ಟೋಕ್ಕೆ ಆಗೋದಿಲ್ಲ. ಅಳ್ತಾ ಇದ್ದಾನಂತೆ ಬೇರೆ, ಅಯ್ಯೋ ಹೋ ಅಂತ ಅಳ್ತಾ ಇದ್ದಾನೆ. ಬಿಸಿಲು ಹೊಡಿತೀನಿ ನೋಡು ಅಂತ ಬೇರೆ ಹೆದರಿಸ್ತಿದ್ದಾಳೆ. ಅದಕ್ಕೆ ಅಳುಹೆಯುಂ ಅಂಜಿನೋಕುಂ ಅನ್ನೋಕುಂ தொழுகையும் இவை கண்ட யசோதை துன்பத்து இன்பத்து
ಎಲ್ಲೈ ಕಂಡಾಳೆ ದೇವಕಿ ಪುಲಂಬಲ್ ಅಂತ ಹೇಳ್ಬಿಟ್ಟು 10 ಹಾಡು ಬರೀತಾರೆ ಕುಲಶೇಖರ ಆಳ್ವಾರು. ಅದರಲ್ಲಿ ಹೇಳ್ತಾರೆ, ಅಳುಹಯಂ ಅಂಚಿ ನೋಕುಂ ಅನ್ನೋಕುಂ ಪರಬ್ರಹ್ಮ ವಸ್ತು ಹತ್ಕೊಂಡು ಹೆದರಿಕೆ ಅಂತೆ ಕಣ್ಣಲ್ಲಿ ಯಶೋಧೆಯನ್ನು ನೋಡಬೇಕಾದ್ರೆ. ಇದನ್ನು ತೋರಿಸ್ತಾರೆ ಕುಲಶೇಖರ ಆಳ್ವಾರು ಹಾಡಿ ತೋರಿಸ್ತಾರೆ. ಅವಾಗ ತೊಲ್ಲೆಯಿಂದ ಬತ್ತಿನ್ನು ಉರುಳಿ ಕಂಡಾಳೆ ಅಂದರೆ ಕ್ಲೈಮ್ಯಾಕ್ಸು ತೀಟೆ ಕೊಟ್ಟರು ಕೂಡ ಆಮೇಲೆ ಆ ಮಗು ನೋಡಿದ್ರೆ ಅಯ್ಯೋ ಈ ಮಗು ನೋಡ್ತಾ ನಾನು ಅಂತ ಬೇಜಾರು ಮಾಡ್ಕೊಳ್ಳೋಣಂತೆ. ತೊಲ್ಲೆ ಇನ್ಬತ್ತಿನ್ನು ಹೃದಿ ಕಂಡಾಳೆ ಕ್ಲೈಮ್ಯಾಕ್ಸ್ ನೋಡ್ತಾಳೆ. ಆಮೇಲೆ ಎಷ್ಟು ಮಾಡಿದ್ರು ಕಟ್ಟಕ್ಕಾಗ್ತಾ ಇಲ್ವಲ್ಲ, ಯಶೋದೆ ಅತ್ತೆ ಬೇರೆ ನೋಡ್ತಾ ಇದ್ದಾಳಂತೆ. ಈ ಮಗು ಸುಮ್ಮನೆ ಹಿಂಸೆ ಮಾಡ್ತಾಳೆ, ಮುದ್ದು ಮಾಡೋದು ಸಾಕು, ಹೊಡೆಯೋದು ಸಾಕು. ನಾವೆಲ್ಲ ದೊಡ್ಡವರು ಹಾಗೆ ತಾನೆ, ಆ ಮಕ್ಕಳೆಲ್ಲ ನೋಡಿತಾ ಇದ್ರೆ ನಾವು ಐತಿ ಮುದ್ದು ಮಾಡೋದು ಸಾಕು, ಆಮೇಲೆ ಹೊಡೆಯೋದು ಸಾಕು, ಅಂಗಡಿಗೆ ಕರ್ಕೊಂಡು ಹೋಗಿ ಚಾಕ್ಲೇಟ್ ಕೊಡಿಸೋದು ಸಾಕು ಅಂತ. ಅದೇ ಥರ ಇವಳು ಅವ್ರ ಅತ್ತೆ ನೋಡ್ತಾ ಇರ್ತಾಳಂತೆ. ಅದಕ್ಕೆ ಇವಳು ತುಂಬ ಅವಮಾನ ಆಗ್ತಾರೆ. ನಾವು ಊರು ಬೇರೆ ಚಿಕ್ಕದು, ಎಲ್ಲರೂ ಸೇರ್ಕೊಂಡ್ಬಿಟ್ಟಿರ್ತಾರೆ. ಇವತ್ತಾದರೂ ಕೃಷ್ಣನಿಗೆ ಪನಿಷ್ಮೆಂಟ್ ಕೊಡೋದು ನಾವೆಲ್ಲ ನೋಡೋಣ ಅಂತ. ಅವಾಗ ಹತ್ರ ಬಂದು ಹೇಳ್ತಾಳಂತೆ ಯಶೋಧ, ಎಲ್ಲರೂ ನೋಡ್ತಾ ಇದ್ದಾರೆ ಕಣೋ, ನಂಗೆ ತುಂಬ ಅವಮಾನ ಆಗ್ತಾ ಇದೆ, ಕಟ್ಟಿಸ್ಕೊ ಅಂತ. ಡುಬ್ಬು ಹೊಟ್ಟೆನ ಒಳಗಡೆ ಎಳ್ಕೊತಾನಂತ. ಕಟ್ಟುಂಡ ಪಣ್ಣಿಯ ಪೆರುಮಾಯನ್ ಅವಾಗ ತಂದು ಕಟ್ಟಕ್ಕಾಗತ್ತಂತೆ, ಅದುವರೆಗೂ ಕಟ್ಟಕ್ಕಾಗಲ್ಲ. ಆ ಕಟ್ಟಿದ ಮಾರ್ಕ್ ಇದೆಯಲ್ಲ ತಾಂಬುವುದರ, ಅದು 3 ಗೆರೆ ಹಾಗೇ ಇರುತ್ತಂತೆ. ಅದನ್ನು ತುಂಬ ಚೆನ್ನಾಗಿ ಹೇಳ್ತಾರೆ. ಹೇಗೆ ಅಂತ ಹೇಳಿದ್ರೆ, ಈ ವಾನವರು ಯಾರಪ್ಪ ಅಂತ ಹೇಳಿದ್ರೆ ನಿತ್ಯಸೂರಿಗಳು. ತುಂಬ ಈ ಕೃಷ್ಣಾವತಾರ ಆದಮೇಲೆ ವಾಪಸ್ ಹೋದ್ಮೇಲೆ ಭಗವಂತ ಮತ್ತೆ ಏನಕ್ಕೋ ಹೋಗ್ತಾರೆ ಅಂತ ಹೇಳಿದ್ರೆ, ಬೇಡ ನೀನು ಹೋಗಬೇಡ ಅಂತ ಹೇಳ್ತಾರೆ. ಕೃಷ್ಣಾವತಾರದ ಸಮಯದಲ್ಲಿ, ರಾಮಾವತಾರದ ಸಮಯದಲ್ಲಿ ವಾಪಸ್ ಹೋದಾಗ ಕೃಷ್ಣಾವತಾರ ಮಾಡೋಕ್ಕೆ ಹೋಗಬೇಕು ಅಂತ ಹೇಳಿದಾಗ ನಿತ್ಯಸೂರಿಗಳು ಖಂಡಿತ ನೀನು ಹೋಗಬಾರ್ದು, ಹೋದ್ಸತಿನೇ ನಿನಗೆಲ್ಲ ಕಾಡಲ್ಲೆಲ್ಲ ನಡೆಸಿ ನಿನ್ನ ಹೆಂಡ್ತಿನೆಲ್ಲ ಕಳೆದಾಕ್ಬಿಟ್ರು, ಎಷ್ಟು ಕಷ್ಟ ಕೊಟ್ಟರು, ಯುದ್ಧ ಎಲ್ಲ ಮಾಡಿಸಿದ್ರು, ನೀನು ಹೋಗಬಾರ್ದು ಅಂತ. ಅವಾಗ ಸರಿ ಆಯಿತು ಅಂತ ಹೇಳ್ತಾನಂತೆ. ಯಾಕಂದರೆ ಭಕ್ತ ಪರಾಧೀನ ಆಶ್ರಿತಗೆ ಹೇಳಿದ ಮಾತು ಕೇಳಬೇಕಲ್ಲ ಅವನು. ಹಾಗೆ ಧೂಪ ಎಲ್ಲ ಹಾಕಿ ಆರತಿ ಎಲ್ಲ ಮಾಡ್ತಾ ಇರಬೇಕಾದ್ರೆ ಒಂದು ಕ್ಷಣ ಹಾಗೆ ಬಂದ್ಬಿಡ್ತಾನಂತೆ, ಕೃಷ್ಣಾವತಾರ ಮಾಡಿಬಿಟ್ಟು ವಾಪಸ್ ಹೋಗಬೇಕು ಅಂತ. ಈ ಕಾಲಮಾನ ಇದೆಯಲ್ಲ ಯಾವಾಗಲೂ ಅಷ್ಟೇ, ವೈಕುಂಠದಲ್ಲಿ ಕಾಲ ಸ್ಟಿಲ್ ಆಗಿರುತ್ತೆ. ಇಲ್ಲಿ ಬಂದು 1 ನಿಮಿಷಕ್ಕೆ ಅವತಾರ ಮಾಡಿ ವಾಪಸ್ ಹೊರಟೋಗ್ತಾನಂತೆ. ಆ ಹೊಗೆ ಇದು ಧೂಪ ಎಲ್ಲ ತಿಳಿ ಆಗೋಷ್ಟೊತ್ತಿಗೆ ಭಗವಂತ ತಿರ್ಗಾ ವಾಪಸ್ ಕೃಷ್ಣಾವತಾರ ಮಾಡಿ ಮುಗಿಸಿ ವಾಪಸ್ ಬಂದುಬಿಟ್ಟಿದ್ದಾನೆ. ಆದರೆ ಈ 3 ಮಾರ್ಕ್ ಇದೆಯಲ್ಲ ತಾಂಬು ಕೈಯ ಮೇಲೆ ಕಟ್ಟಿದ್ದು, ಆ ಮಾರ್ಕ್ ಮಾತ್ರ ಹಾಗೇ ಇರುತ್ತೆ. ಅದೇನು ಭಗವಂತ ನೋಡಿದ್ರೆ ಏನೋ ನೋಡ್ದಂಗಿತ್ತು, ಏನು ಎಕ್ಸ್ಟ್ರಾ ಮಾರ್ಕ್ ಅಂತ, ಏನಿಲ್ಲ ಅಂತ ಹಾಗೆ ಅದು ಕುಲದಲ್ಲಿ ಸರಿ ಮಾಡಿಸ್ಕೊಂಡ್ಬಿಡ್ತಾರಂತೆ. ಯಾಕಂದರೆ ಆಶ್ರಿತರನ್ನು ಕಾಪಾಡಬೇಕು ಅಂತ ಭಗವಂತ ಸಂಕಲ್ಪ ಮಾಡಿಬಿಟ್ರೆ ಯಾರೂ ತಡೆಯೋಕ್ಕಾಗಲ್ಲ. ನಿತ್ಯಸೂರಿಗಳೇ ಆಗಲಿ ಮುಕ್ತರೇ ಆಗಲಿ ಯಾರೂ ತಡೆಯೋಕ್ಕಾಗಲ್ಲ. ಒಂದು ಕ್ಷಣದಲ್ಲಿ ಬಂದು ಅವನು ಅವತಾರ ಮುಗಿಸ್ಕೊಂಡು ಹೋಗ್ತಾನೆ. ಆ ಅವತಾರನೇ ದಾಮೋದರ ಅವತಾರ. ಈ ದಾಮೋದರ ಅವತಾರ ಕಥೆಯನ್ನು ಯಾರು ಕೇಳ್ತಾರೋ, ಹೇಗೆ ಅಂದರೆ ಬಂಧನದಲ್ಲಿ ಭಗವಂತನನ್ನು ಇಟ್ಟಿದ್ದ ಕಥೆಯನ್ನು ಯಾರು ಕೇಳ್ತಾರೋ ಆ ಬದ್ಧ ಚೇತನರಿಗೆ ಇನ್ನು ಮೇಲೆ ಸಂಸಾರದಲ್ಲಿ ಬಂಧನ ಇರೋಲ್ಲ ಅಂತ ಫಲಶ್ರುತಿ ಇದೇನೆ. ಕಥೆಗಳಲ್ಲಿ ತುಂಬ ಪೂತನಿ ಸಂಹಾರದ ಕಥೆಯನ್ನು ಯಾರು ಕೇಳ್ತಾರೋ ಅವರಿಗೆ ಇನ್ಮೇಲೆ ಸ್ತನ್ಯಪಾನ ಇರಲ್ಲ, ಸ್ತನಂದಯಂ ಅಂತ ಹೇಳ್ತಾರೆ. ಅದಕ್ಕೆ ಆ ಸ್ತನ್ಯಪಾನ ಮಾಡೋ ಯೋಗ ಇರಲ್ಲ ಅಂತ. ಸ್ತನ್ಯಪಾನ ಮಾಡೋ ಯೋಗ ಇರಲ್ಲ ಅಂದರೆ ಇನ್ನೊಂದು ಜನ್ಮ ಇರೋಲ್ಲ ಅಂತ. ಅದಕ್ಕೆ ಆಳ್ವಾರುಗಳು ಹೆಚ್ಚು ಕಡಿಮೆ ಎಲ್ಲ ಆಳ್ವಾರುಗಳು ಪೂತನಿ ಸಂಹಾರ ಆ ಕತೆ ಆ ಎಪಿಸೋಡ್ನ ಎಲ್ಲೋ ಒಂದು ಕಡೆ ಇಟ್ಟೇ ಇರ್ತಾರೆ. ಕೆಲವರಂತೂ ರಿಪೀಟ್ ಮಾಡ್ತಾರೆ 2-3 ಸತಿ. ಯಾಕಂದರೆ ಒಂದು ಕಡೆ ಮಿಸ್ ಆದರೆ ಇನ್ನೊಂದು ಕಡೆ ಆದರೂ ಕೇಳಿರಲಿ ಅಂತ. ಆ ಕೇಳಿದ ಕಥೆಯನ್ನು ಕೇಳಿದ ಮಾತ್ರಕ್ಕೆ, ಭಾಗವತದಲ್ಲಿ ಒಂದು ವೃತ್ತಾಂತವನ್ನು ಕೇಳಿದ ಮಾತ್ರಕ್ಕೆ ಮತ್ತೆ ಮರುಜನ್ಮ ಇಲ್ಲ ಅಂತ ಇದೆಲ್ಲ ಫಲಶ್ರುತಿಯಾಗಿ ಹೇಳ್ತಾರೆ. ತಾಯೇ ಕುಡಲ್ ವಿಳಕ್ಕಂ ಶೈದ ದಾಮೋದರನೇ ತೂಯೋ ಮಾಯೆ ಒಂದು ನಾಮ್ ತೂಮಲರ್ ತೂವಿ ತೊಳೆದು. ತೂಯೋ ಮಾಯೆ ಒಂದು ನಾಮ್ ಅಂತ ಹೊರಡಬೇಕಾದ್ರೆ ಇವರು ವ್ರತಕ್ಕೆ ಏನು ಹೇಳಿದ್ರು, ನಾವೆಲ್ಲ ಸ್ನಾನ ಮಾಡಿಕೊಂಡು ಮಡಿಯಾಗಿ ಬರ್ತೀವಿ ಅಂತ. ಇನ್ನೊಂದು ಅರ್ಥ ಏನಪ್ಪ ಅಂತ ಹೇಳಿದರೆ, ಸ್ವಾಪದೇಶ ಅರ್ಥಗಳಲ್ಲಿ ಹೇಳಬೇಕಾದ್ರೆ ತೂಯಿ ಅಂತ ಹೇಳೋದು ಪವಿತ್ರತೆ. ಆ ತೂಯೋ ಮಾಯೆ ಅನ್ನೋದು ಸ್ನಾನದಿಂದ ಬರುವಂಥದ್ದಲ್ಲ. ಆ ಸ್ನಾನ ಇಲ್ಲದೆ ಹೋದರೆ ಕೂಡ ಮನಸ್ಸು ನಿರ್ಮಲವಾಗಿರಬೇಕು, ಮನಸ್ಸಲ್ಲಿ ಕಲ್ಮಶ ಇರಬಾರ್ದು, ನಕಾರಾತ್ಮಕ ಚಿಂತನೆಗಳು ಇರಬಾರ್ದು ಮನಸ್ಸಲ್ಲಿ. ಆ ಥರ ಬರಬೇಕು. ತೂಯೋ ಮಾಯ್ ವಂದನಾಮ್. ಈ ವಂದನಾಮ್ ಅಂತ ಯಾಕೆ ಹೇಳಿದ್ರು ಅಂತ ಹೇಳಿದ್ರೆ, ರಾಮಾವತಾರದಲ್ಲಿ ಭಗವಂತನೇ ಹೋಗಿ ಅನುಗ್ರಹ ಮಾಡ್ದ. ಹೇಗೆ ಕಾಲ್ನಡಿಗೆ ಎಲ್ಲ ಹೋಗಿ ಸೀತೆಯನ್ನೆಲ್ಲ ಇದು ಮಾಡ್ದ. ಆದರೆ ಈಗ ದ್ವಾಪರ ಯುಗ ಆಯಿತು, ಈಗ ಕಲಿಯುಗ ಬಂದಿದೆ. ಅವಾಗ ನಾವು ಅಷ್ಟೆಲ್ಲ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಭಗವಂತನೇ ನಮ್ಮ ಹತ್ರಕ್ಕೆ ಬರ್ತಾನೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ನಾವೇ ಬರ್ತಾ ಇದ್ದೀವಿ ಅಂತ ಇಲ್ಲಿ ಹೇಳ್ತಾಳೆ. ತೂಯೋ ಮಾಯ್ ಒಂದು ನಾಮ್. ಯಾವಾಗಲೂ ಅಷ್ಟೇ ಪ್ಲೂರಲ್ಲೇ ಹೇಳೋದು, ನಾವು ಅಂತಲೇ ಹೇಳ್ತಾಳೆ. ನಾನು ಅಂತ ಎಲ್ಲೂ ಹೇಳಲ್ಲ ಆಂಡಾಳು. ಕೂಡಿ ಇருந்து ಕುಳಿರ್ದೇಲೋರೆಂಬಾವ ನಾವು ನೋಡ್ತೀವಲ್ಲ ಪ್ರತಿಯೊಂದು ಇದರಲ್ಲೂ ಕಲೆಕ್ಟಿವ್ ಪ್ರೇಯರು, ಎಲ್ಲರೂ ಜನ ಒಟ್ಟಿಗಿರಬೇಕು ಅಂತ ಹೇಳಿಬಿಟ್ಟು
ತೂಯೋಮಾಯ್ ಅಂತ ಹೇಳಿದ್ರೆ ಕಾಯ ವಾಚ ಮನಸ ತ್ರಿಕರಣ ಶುದ್ಧಿ ಅಂತ ಹೇಳ್ತಾರೆ. ಏನಾದರೂ ಒಂದು ಕೈಂಕರ್ಯ ಮಾಡಿದ್ರೆ ಈ ತ್ರಿಕರಣ ಶುದ್ಧಿ ಇರಬೇಕು, ಕಾಯ ವಾಚ ಮನಸ ಶುದ್ಧವಾಗಿರಬೇಕು ಅಂತ ಹೇಳ್ತಾರೆ. ಈ ಥರ ಈ ತೂಯೋಮಾಯ್ ಯಾರು ಬಂದಿದ್ದು ಅಂತ ಹೇಳಿದ್ರೆ, ಈ ಸ್ನಾನ ಇಲ್ಲದೇ ಬಂದ್ರಲ್ಲ ಅವರನ್ನು ಕೂಡ ಭಗವಂತ ತೊಗೊಂಡಲ್ಲ. ಅಂದರೆ ಯಾರ್ಯಾರು ಆ ಥರ ಸ್ನಾನ ಇಲ್ಲದೆ ಬಂದಿದ್ದು ಅಂತಾರೆ, ಅದಕ್ಕೂ ನಮಗೆ ಪುರಾಣದಲ್ಲಿ ನಿದರ್ಶನ ಸಿಗುತ್ತೆ. ವಿಭೀಷಣ ಆಳ್ಮಾಡು ಶರಣಾಗತಿ ಮಾಡ್ಕೊಳ್ಳೋಕ್ಕೆ ಬಂದಾಗ ರಾಮಾಯಣದಲ್ಲಿ ನಾವು ನೋಡ್ತೀವಿ, ಅವನೇನು ಸಮುದ್ರದಲ್ಲಿ ಸ್ನಾನ ಮಾಡ್ಕೊಂಡು ಬರಲಿಲ್ಲ, ಭಗವಂತನ ಕಾಲಿಗೆ ಬಿಡ್ಬೇಕಾರೆ ಅಂತರಿಕ್ಷಗತ ಶ್ರೀಮಾನ್, ಅಂತರಿಕ್ಷದಲ್ಲೇ ಬಂದ. ಅವ್ರಿಗೆ ಹಾಗೆ ಹಾಕ್ಕೊಂಡು ಬರೋ ಅಂಥ ಎಲ್ಲ ಶಕ್ತಿಗಳು ಅವ್ರಿಗಿತ್ತು. ಅವನ ಜೊತೆಗೆ ಇನ್ನೂ 4 ಜನ ರಾಕ್ಷಸನ್ನ ಕರ್ಕೊಂಡ್ಬಿಟ್ಟು ಅಂತರಿಕ್ಷದಲ್ಲಿ ಬಂದು ಕಾಲನ್ನು ಸೀತಾದೇವಿ ಇರೋ ದಿಕ್ಕಿಗೆ ಹಿಡದೆ ಬೇರೆ ಕಡೆ ದಿಕ್ಕಿಗೆ ಇಟ್ಟು ಭಗವಂತನಲ್ಲಿ ನಮಸ್ಕಾರ ಮಾಡಿ ಶರಣಾಗತಿ ಮಾಡ್ಕೊಳ್ತಾನೆ. ಅವನು ಏನು ಸ್ನಾನ ಏನು ಮಾಡಿರಲಿಲ್ಲ. ಅದೇ ಥರ ಇದು ಅರ್ಜುನ ಯುದ್ಧ ಭೂಮಿನಲ್ಲಿ ಭಗವದ್ಗೀತೆ ಫುಲ್ಲು ಉಪದೇಶ ಮಾಡ್ತಾನಲ್ಲ ಅರ್ಜುನನಿಗೆ. ಅರ್ಜುನ ಏನು ಸ್ನಾನ ಮಾಡಿದ್ನ ಅಂದರೆ ಇಲ್ಲ, 18 ದಿವಸ ಯುದ್ಧ ಅನಸ್ಯೂತವಾಗಿ ನಡೀತಾ ಇರತ್ತಲ್ಲ, ಆವಾಗ ಮೊದಲನೇ ದಿವಸ ಯುದ್ಧ ಮಾಡೋವಾಗಲೇ ಶುರು ಆಗುತ್ತೆ. ಯುದ್ಧ ಶುರು ಮಾಡಿದ ತಕ್ಷಣ ನನ್ನ ಕೈಲಿ ಆಗಲ್ಲ ಅಂತೆಲ್ಲ ಇದು ಮಾಡ್ತಾನಲ್ಲ, ಅವಾಗೇನೋ ಉಪದೇಶ ಮಾಡಬೇಕು ಅಂದರೆ ಹೋಗು ಫ್ರೆಶ್ ಆಗಿ ಸ್ನಾನ ಮಾಡ್ಕೊಂಡು ಬಾ ಅಂತ ಏನು ಹೇಳಲ್ಲ, ಅಲ್ಲೇ ಆ ತೇರು ತಟ್ಟನಲ್ಲೇ ಅಲ್ಲೇನೆ. ಆದರೆ ಹೇಳಬೇಕಾದ್ರೆ ಮಾತ್ರ ಭಗವಂತ ಆಚಮನ ಮಾಡಿಕೊಂಡು ಆಮೇಲೆ ಭಗವದ್ಗೀತೆ ಶುರು ಮಾಡ್ದ ಅಂತ ಹೇಳ್ತಾರೆ. ತೇರಿನಲ್ಲಿ ಅಗ್ನಿ ಕೊಟ್ಟಿದ್ದ ತೇರದು 4 ಕುದುರೆಗಳು, ಅದಕ್ಕೆ ಅದರಲ್ಲಿ ನೀರು ಆಚಮನ ಮಾಡೋಕ್ಕೆಲ್ಲ ನೀರೆಲ್ಲ ಇರ್ತಾಯಿತ್ತು ಅಂತ. ಯಾಕೆಂದರೆ ತ್ರಿಕಾಲ ಸಂಧ್ಯಾವಂದನೆ ಕ್ಷತ್ರಿಯರು ಕೂಡ ಎಲ್ಲ ಮಾಡ್ತಾಯಿದ್ರು. ಯುದ್ಧ ಕಾಲದಲ್ಲಿ ಮಾಧ್ಯಾಹ್ನಿಕ ಎಲ್ಲ ಮಾಡಬೇಕಾಗಿತ್ತು, ಯುದ್ಧ ವಿರಾಮ ಕೊಡೋರು. ಸಂಧ್ಯಾಸ್ತಮ ಆದಮೇಲೆ ಸೂರ್ಯಾಸ್ತಮ ಆದಮೇಲೆ ಯುದ್ಧ ಮಾಡ್ತಾ ಇರಲಿಲ್ಲ. ಎಷ್ಟು ರೂಲ್ಸು ಫಾಲೋ ಮಾಡ್ತಾಯಿದ್ರು ಅಂದರೆ ಡಿಸಿಪ್ಲಿನ್ಡಾಗಿ ಹೋಗ್ತಾಯಿತ್ತು ಅವ್ರದ್ದೆಲ್ಲನೂ. ಹಾಗಿರ್ಬೇಕಾದ್ರೆ ಮಧ್ಯದಲ್ಲಿ ಏನೋ ಒಂದು ಆಗಬೇಕು ಅಂತ ಹೇಳಿದ್ರೆ ಈಗ ಒಳ್ಳೆಯದನ್ನು ಹೇಳಬೇಕಾದಾಗ ಕೃಷ್ಣ ಆಚಮನ ಮಾಡಿಕೊಂಡು, ಅಲ್ಲಿ ಇವಾಗ ನಾವೆಲ್ಲ ಕಾರುಗಳಲ್ಲಿ ವಾಟರ್ ಬಾಟ್ಲ್ ಇಡೋಕ್ಕೊಂದು ಜಾಗ ಇರುತ್ತಲ್ಲ, ಆ ಥರ ತೇರಲ್ಲಿ ಕೂಡ ನೀರಿತ್ತು ಅಂತ ಹೇಳ್ತಾರೆ. ಆ ನೀರು ಯಾಕಂದರೆ ಮೂರ್ಛೆ ಹೋಗ್ಬಿಟ್ಟಾಗೆ ಅದಕ್ಕೆಲ್ಲ ಎಬ್ಬಿಸ್ಬೇಕು, ರಥಿಕನ್ನೇ ಆಗಲಿ ಅಥವಾ ಹಿಂದ್ಗಡೆ ಇರೋ ಯೋಧನನ್ನೇ ಆಗಲಿ ಅಥವಾ ಕುದುರೆಗಳು ಒಂದು ಸತಿ ಮೂರ್ಛೆ ಹೋಗ್ಬಿಡುತ್ತೆ, ಅವಾಗ ಅದಕ್ಕೆ ಎಕ್ಸ್ಟ್ರಾ ನೀರು ಅದನ್ನೆಲ್ಲ ತೇರಲ್ಲೇ ಇಟ್ಕೊಂಡಿರ್ತಾರೆ. ಸೊ ಆ ನೀರಲ್ಲಿ ಆಚಮನ ಮಾಡಿಕೊಂಡು ಭಗವದ್ಗೀತೆ ಭಗವಂತ ಹೇಳ್ದ. ಆದರೆ ಅರ್ಜುನ ಏನೂ ಸ್ನಾನ ಮಾಡ್ಕೊಂಡು ಬಂದಿರಲಿಲ್ಲ. ತೂಯೋಮ, ಯಾಕೆಂದರೆ ಶಾದಿಮಾಂ ಪ್ರಪನ್ನಂ, ಅವನು ಇದು ಶರಣಾಗತಿ ಮಾಡ್ಕೊಳ್ತಾನೆ. ಒಳ್ಳೆ ಆ ರಂಗದೊಂದಿಗೆ ಶರಣಾಗತಿ ಮಾಡಿಕೊಂಡು ಅದಕ್ಕೆ ಭಗವಂತ ಉಪದೇಶ ಮಾಡ್ದ ಅಂತ ಹೇಳಿಬಿಟ್ಟು ಇದು ಗೀತಾರ್ಥ ಸಂಗ್ರಹ ಅಂತ ಹೇಳೋದ್ರಲ್ಲಿ ಆಳವಂದಾರ ತುಂಬ ಚೆನ್ನಾಗಿ ತೋರಿಸ್ತಾರೆ. ಹೇಗೆ ಅವ್ನು ಶರಣಾಗತಿ ಮಾಡ್ಕೊಂಡಿದ್ದು ಅಂಗಸಹಿತವಾಗಿತ್ತ ಅಂತ, ಖಂಡಿತವಾಗ್ಲೂ ಇತ್ತು ಅಂತ. ಹೇಗೆ ನಮಸ್ಕಾರ ಮಾಡಿ ಭಗವಂತನನ್ನು ಬೇಡ್ಕೊಂಡ, ಎಲ್ಲನೂ ಕರೆಕ್ಟಾಗಿತ್ತು ಅಂತ, ನನ್ನ ಕೈಲಿ ಇನ್ನೇನೂ ಆಗಲ್ಲ ಅಂತ ಪಾರತಂತ್ರ್ಯ ಚೆನ್ನಾಗಿ ತೋರಿಸ್ಕೊಂಡ, ಅಂಜಲಿ ಮಾಡ್ದ, ಕೇಳ್ದ ಅಂತ ಎಲ್ಲ ಅಂಗಗಳನ್ನು ಬಿಡಿಸಿ ತೋರಿಸ್ಕೊಡ್ತಾರೆ. ಆ ಅಂಗಗಳೆಲ್ಲ ಚೆನ್ನಾಗಿತ್ತು. ಆದರೆ ಈ ಸ್ನಾನದ ವಿಚಾರ ಏನೂ ಅಲ್ಲಿ ಬರೋದಿಲ್ಲ, ಅದೇನು ಬೇಕಾಗಿರಲಿಲ್ಲ ಅಂತ. ತೂಯೋಮಾಯ್ ಅಂತ ಬಂದಾಗ ಯಾವಾಗಲೂ ಅಂತಃಕರಣ ಶುದ್ಧಿ ಇರಬೇಕು, ಅದು ತುಂಬ ಮುಖ್ಯ ಅಂತ. ಅದೇ ಥರ ದ್ರೌಪದಿಗೆ ನಾವು ನೋಡಿದ್ವಿ, ಮಾಯನೆ ಅಂತ ಹೇಳಬೇಕಾದ್ರೆ ಹೇಗೆ ಅಪರೋಕ್ಷವಾಗಿ ಬೇರೆ ಎಲ್ಲೋ ಇದ್ಕೊಂಡು ರಿಮೋಟಾಗಿ ಸೀರೆಗಳನ್ನು ಕೊಡೋದು ಅಂತ ಅವಳು ಮಾನವನ್ನು ಕಾಪಾಡ್ತಾನೆ. ಆವಾಗ ರಜಸ್ವಲೆ ಆಗಿರ್ತಾಳೆ ದ್ರೌಪದಿ. ಅವಾಗ ನಾಮಸ್ಮರಣೆ ಮಾಡ್ಬೋದಾ ಅಂದರೆ ಅದಕ್ಕೆ ಏನೂ ತಡೆನೇ ಇಲ್ಲ. ಮಂತ್ರಗಳನ್ನು ಮಾತ್ರ ಹೇಳಬಾರ್ದೇ ಹೊರತು ಸ್ನಾನ ಮಾಡದೆ ಸ್ತೋತ್ರನೂ ಹೇಳ್ಬೋದು, ಸ್ತೋತ್ರ ಪಾಠಗಳನ್ನು ಹೇಳ್ಬೋದು. ಆದರೆ ಮಂತ್ರಗಳನ್ನು ಮಾತ್ರ ಶುಚಿಯಾಗಿ ಹೇಳಬೇಕು. ಇವಾಗ ಅಷ್ಟಾಕ್ಷರಿ ಅಂತೆಲ್ಲ ಹೇಳಬೇಕಂದ್ರೆ ಸ್ನಾನ ಮಾಡ್ಕೊಂಡು ಶುಚಿಯಾಗಿ ಹೇಳಬೇಕು, ಬೆಳಗ್ಗೆ ಹೊತ್ತು ಹೇಳಬೇಕು. ಸಾಯಂಕಾಲ ಮತ್ತೆ ನಾವು ಅಷ್ಟಾಕ್ಷರಿ ಹೇಳ್ಬೇಕಾದ್ರೆ ಮತ್ತೆ ಸ್ನಾನ ಮಾಡಿರಬೇಕು, ಆಚಮನ ಮಾಡ್ಕೊಂಡು ಶುದ್ಧ ಆಚಮನ ಮಾಡಿಕೊಂಡು ಹೇಳಬೇಕು. ಇದೆಲ್ಲ ಅವಕ್ಕೆಲ್ಲ ಕಂಡೀಷನ್. ಮಂತ್ರಗಳನ್ನು ನಾವು ಜಪ ಮಾಡಬೇಕಾದ್ರೆ ಅವ್ರ ಕಂಡೀಷನ್ ಇರುತ್ತೆ. ಸ್ತೋತ್ರ ಪಾಠಕ್ಕೆ ಯಾವುದೂ ಇಲ್ಲ, ನಾಮಸ್ಮರಣೆಗಂತೂ ಏನೂ ಇಲ್ಲ. ಅದನ್ನು ಇಲ್ಲಿ ತೋರಿಸ್ತಾರೆ. ಇವರು 3 ಜನದಲ್ಲಿ ನಾವು ನೋಡಿದಾಗ ಮುಖ್ಯವಾಗಿ ನಮಗೆ ಬೇಕಾಗಿದೆ ಏನಪ್ಪ ಅಂದರೆ ಅನನ್ಯಗತಿತ್ವ, ಆಕಿಂಚನ್ಯ, ಇವೆರಡೂ ಇದೆಯಾ ಅಂತ ನೋಡ್ತಾನೆ ಭಗವಂತ. ತಕ್ಷಣ ಬಂದು ಕಾಪಾಡ್ತಾನೆ ಅಂತೆ. ತೂಯೋಮಾಯ್ ವಂದನ ತೂ ಮಲರ್ ತೂವಿ ತೊಳೆದು ಎಲ್ಲ ಹೇಳ್ತಾರೆ. ತೂವಿ ತೊಳೆದು ಅರ್ಚನೆ ಮಾಡಿ ನಮಸ್ಕಾರ ಮಾಡ್ತೀವಿ. ಬಂದಿದ್ದೀವಿ ನಾವು ಏನು ಮಾಡಬೇಕಂದ್ರೆ ತೂಯೋಮಾಯ್ ವಂದನಾ ತೂ ಮಲರ್ ಅಂದರೆ ಶುದ್ಧವಾದ ಪುಷ್ಪಗಳನ್ನು ತರೋದು ಅಂತ. ಪುಷ್ಪಗಳನ್ನು ಭಗವಂತನಿಗೆ ಸಮರ್ಪಿಸಬೇಕು ಅಂತ ಹೇಳಿದಾಗ ಶುದ್ಧವಾಗಿರಬೇಕು ಅಂತ ನೋಡ್ತೀವಿ. ಈ ಥರದ್ರಲ್ಲಿ 3 ಥರ ಪುಷ್ಪಗಳನ್ನು ನಮ್ಗೆ ಸಿಗುತ್ತೆ. ಏನಪ್ಪ ಅಂದರೆ, ಒಂದು ಸ್ವಂತವಾಗಿ ನಮ್ಮ ತೋಟದಲ್ಲೇ ಬೆಳೆಸಿರೋ ಅಂಥ ಪುಷ್ಪ, ಅದು ತುಂಬ ಶ್ರೇಷ್ಠ. ಅದು ಯಾವಾಗಲೂ ಅಷ್ಟೇ, ಒಂದು ಹೂ ಬಿಟ್ಟಿದ್ರು ನಮ್ಮ ಗಾರ್ಡನ್ನಲ್ಲಿ ಅದು ತುಂಬ ಶ್ರೇಷ್ಠ. ಅದು ಇಲ್ಲದೇ ಇದ್ದ ಪಕ್ಷದಲ್ಲಿ ಏನು ಮಾಡ್ತೀವಿ,
ಕೊಂಡ್ಕೊಂಡು ಬರ್ತೀವಿ. ಕೊಂಡ್ಕೊಂಡು ಬಂದಾಗ ಅದು ಅಷ್ಟು ತೂಯೋಮ ಇರೋದಿಲ್ಲ. ಮಾರ್ಕೆಟಲ್ಲಿ ಎಲ್ಲೋ ಹಾಕಿರ್ತಾರೆ, ಹೂವಿನ ಮುಟ್ಟ ಯಾರೋ ತುಳಿದಿರ್ತಾರೆ, ಕಟ್ಟೋಳು ಎಲೆ ಅಡಿಕೆ ಹಾಕ್ಕೊಂಡು ಅಲ್ಲಲ್ಲೇ ಎಂಜಲು ಉಗಿತಾ ಇರ್ತಾಳೆ, ಒಂದು ಕೂದಲು ಸೇರಿಸಿ ಕಟ್ಟಿರ್ಬೋದು, ಹೇಳೋಕ್ಕಾಗಲ್ಲ. ಇದೆಲ್ಲ ಲಾರ್ಜ್ ಸ್ಕೇಲಲ್ಲಿ ಹೂವು ಬರ್ಬೇಕಾದ್ರೆ ಅದು ಎಲ್ಲ ಅಪವಿತ್ರ ಆಗ್ಬೋದು. ಅವಾಗ ಅದನ್ನು ಭಗವಂತನಿಗೆ ಅರ್ಪಿಸಬೇಕಾದ್ರೆ ಅದಕ್ಕೆ ಪ್ರೋಕ್ಷಣೆ ಮಾಡಿ ಅದನ್ನು ಶುದ್ಧ ಮಾಡಿ ಅರ್ಪಿಸಬೇಕು. ಇನ್ನೂ ಒಂದು ಹೂವು ಅಂದರೆ ಬೇರೆಯವ್ರ ಮನೇಲಿ ಕದ್ದುಬಿಟ್ಟು ತೊಗೊಂಡು ಬರ್ತಾರಲ್ಲ, ಬೆಳಗ್ಗೆ ಎದ್ದು ಬೇರೆ ಅವ್ರ ಮನೆ ತೋಟದಿಂದ ತೊಗೊಂಡ್ಬರ್ತಾರೆ. ಅದು ನೀವು ಅರ್ಪಿಸಿದ್ರೆ ಕೂಡ ಕಳ್ತನ ಮಾಡಿದ ಪಾಪ ನಿಮಗೆ ಬರುತ್ತೆ. ಹೂವೇ ಅರ್ಪಿಸಿದ ಪುಣ್ಯ ಯಾರು ಬೆಳೆಸಿರ್ತಾರೋ ಅವ್ರಿಗೆ ಹೋಗುತ್ತೆ. ಇದು ಗೊತ್ತಾಗ್ಬಿಟ್ರೆ ಯಾರು ಅದು ಮಾಡಲ್ಲ. ಅದೇ ತೂಯೋಮ ಅಂದರೆ ಈ ಥರ ಪುಷ್ಪಗಳು ಪವಿತ್ರತೆ ಇರಬೇಕು ಪುಷ್ಪವನ್ನು ಅರ್ಪಿಸಬೇಕಾದ್ರೆ ಅಂತ. ಅದಕ್ಕೆ ತುಂಬ ಚೆನ್ನಾಗಿ ಇದರಲ್ಲಿ ಒಂದು ಶ್ಲೋಕನೇ ಹೇಳಿಬಿಟ್ರು ಯಾವ ಥರ ಇರಬೇಕು ಅಂತ ಹೇಳಿದ್ರೆ, ಏನು ಪುಷ್ಪನೇ ಇಲ್ಲ ಅಂತ ಇಟ್ಕೊಳ್ಳಿ, ನಮ್ಮ ಹತ್ರ ಏನು ಹೂವೇ ಇರಲಿ. ಕೆಲವು ಕಡೆ ಎಲ್ಲ ನೀವು ನಾರ್ತ್ ಇಂಡಿಯಲ್ಲೆಲ್ಲ ಹೋದರೆ ಹೂವು ಅಂತ ಏನು ಸಿಗೋಲ್ಲ. ಫಾರಿನಲ್ಲಿ ಎಲ್ಲ ಸಿಗ್ಬೋದು, ಆದರೆ ನಿಮ್ಗೆ ಹೂಗಳೆಲ್ಲ ನಮಗೆ ವಾಸನೆ ಯುಕ್ತ ಹೂವೆಲ್ಲ ಸಿಗೋದಿಲ್ಲ. ಈ ಕೈಯನ್ನು ಹೀಗೆ ಜೋಡಿಸ್ಕೊಂಡಾಗಲೇ ಇದೇ ಒಂದು ತಾವರೆ ಮೊಗ್ಗು ಥರ ಇರುತ್ತೆ ಅಂತ ಇಟ್ಕೊಳ್ಳಿ. ಇದೇನೆ ಅಂಜಲಿ ಮಾಡಿದ್ರೆ ಅದೇ ಒಂದು ಪುಷ್ಪ ಥರ ಅದನ್ನು ಅರ್ಪಿಸಬೇಕು ಅಂತಾರೆ. ಅದಕ್ಕೆ ಯಾವ ಥರ ಪುಷ್ಪಗಳನ್ನು ನೀವು ಭಗವಂತ ಎದುರು ನೋಡ್ತಾನೆ ಅಂತ ಹೇಳಿದ್ರೆ, ಅಷ್ಟವಿಧವಾದ ಪುಷ್ಪಗಳನ್ನು ಎದುರು ನೋಡ್ತಾನೆ. ತೂಯವಾದ ಪುಷ್ಪ, ಅಷ್ಟಗುಣಗಳಿರಬೇಕು ಅವ್ರಿಗೆ ಅಂತ. ಅಹಿಂಸಾ ಪ್ರಥಮಂ ಪುಷ್ಪಂ ಪುಷ್ಪಮಿಂದ್ರಿಯ ನಿಗ್ರಹಂ ಸರ್ವಭೂತದಯಾ ಪುಷ್ಪಂ ಕ್ಷಮಾ ಪುಷ್ಪಂ ವಿಶೇಷತಃ ಜ್ಞಾನ ಪುಷ್ಪಂ ತಪೋ ಪುಷ್ಪಂ ಶಾಂತಿ ಪುಷ್ಪಂ ತಥೈವ ಚ ಸತ್ಯಂ ಅಷ್ಟವಿಧಂ ಪುಷ್ಪೋ ವಿಷ್ಣು ಪ್ರೀತಿಕರಂ ಭವೇತ್. ಇದಿಷ್ಟು ಇದ್ದುಬಿಟ್ರೆ ಈ ಗುಣಗಳೆಲ್ಲನೂ ನಮ್ಮ ಹತ್ರ ಇದೇ ಪುಷ್ಪದ ಥರ. ಬೇರೆ ಏನು ಹೂವೆಲ್ಲ ಇರಲಿಲ್ವಲ್ಲ, ನಾನೇನು ಅರ್ಪಿಸಲಿಲ್ವ ಅಂತ ಯಾರು ಏನು ಬೇಜಾರು ಮಾಡ್ಕೊಳ್ಬಾರ್ದು. ಮಾಡ್ಕೊಳ್ಳೋಕ್ಕೆ ನೆಸಿಟಿನೇ ಇಲ್ಲ, ಅದೇನು ಬೇಜಾರು ಮಾಡ್ಕೊಳ್ಳೋಕೆ ಅವಕಾಶ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅಹಿಂಸಾ ಪ್ರಥಮಂ ಪುಷ್ಪಂ, ಮೊದಲು ಬೇರೆ ಯಾರಿಗೂ ನಮ್ಮಿಂದ ಹಿಂಸೆ ಆಗಬಾರ್ದು. ಇನ್ನೊಂದು ಜೀವಾತ್ಮನಲ್ಲೂ ಭಗವಂತ, ಪ್ರತಿಯೊಂದು ಜೀವಾತ್ಮನಲ್ಲೂ ಭಗವಂತ ಇದ್ದಾನೆ ಅಂತ ನಾವು ಗುರುತಿಸ್ಕೊಂಡ್ರೆ ಅವಾಗ ಅವ್ರಿಗೆ ನಾವು ತೊಂದರೆ ಕೊಡೋದಿಲ್ಲ ಯಾವಾಗಲೂ ಅಷ್ಟೇ. ಯಾಕಂದರೆ ನಮ್ಮ ಥರನೇ ಅವರು ಅಂತ ಬಂದ್ಬಿಡುತ್ತಲ್ಲ. ಅಹಿಂಸಾ ಪ್ರಥಮಂ ಪುಷ್ಪಂ, ಅದಕ್ಕೆ ಸರ್ವಭೂತದಯೇ ಅದನ್ನು ಇದರಲ್ಲಿ ತೋರಿಸ್ಬಿಟ್ರು. ಆಮೇಲೆ ಪುಷ್ಪವಿಂದ್ರಿಯ ನಿಗ್ರಹಂ, ನಿಮಗೆ ಇಂದ್ರಿಯಗಳನ್ನು ಪಂಚೇಂದ್ರಿಯಗಳನ್ನು ನಿಮಗೆ ನಿಗ್ರಹ ಮಾಡೋಕ್ಕಾದರೆ ಅದೇ ಒಂದು ದೊಡ್ಡ ಪುಷ್ಪದ ಥರ. ಯಾಕಂದರೆ ಅದರಿಂದಲೇ ನಮಗೆ ಭಗವಂತನ ಸೇವೆ ಸಿಗದೇ ಇರೋದು, ಭಗವಂತನ ಹತ್ರ ಹೋಗದೆ ಇರೋದು, ತಡೆಯಾಗಿರೋದು ಕಾರಣ ಅದೇನೆ. ಆ ಥರ ಇರಬೇಕಾದ್ರೆ ಇಂದ್ರಿಯ ನಿಗ್ರಹ ಮಾಡೋಕ್ಕಾದರೆ ಅದೇ ಒಂದು ದೊಡ್ಡ ಪುಷ್ಪ ಅಂತ ಹೇಳ್ತಾರೆ. ಅದನ್ನು ಬಿಟ್ಟರೆ ಆಮೇಲೆ ಸರ್ವಭೂತದಯೆ, ಎಲ್ಲ ಒಂದು ಯಾವುದಾದ್ರೂ ಇರಲಿ, ಶುನಿ ಚೈವ ಶ್ವಪಾಕೆ ಎಲ್ಲಾದರೂ ಇರಲಿ. ಶುನಿ ಅಂತ ಹೇಳಿದ್ರೆ ನಾಯಿಗಳು, ಹಸ್ತಿ ಎಲ್ಲ ಯಾವುದೇ ಇರಲಿ, ಒಂದು ದೊಡ್ಡ ಪ್ರಾಣಿಯಾಗಿರಲಿ. ಒಂದು ದೊಡ್ಡ ಪ್ರಾಣಿ ಆದರೆ ನಾವು ಅದಕ್ಕೆ ಹೆದರ್ಕೊಂಡು ಹೋಗ್ಬಿಡ್ತೀವಿ, ಚಿಕ್ಕ ಪ್ರಾಣಿ ಆದರೆ ಕಲ್ಲೆಸಿತೀವಿ. ಇವಾಗ ಅದನ್ನೇ ಇಲ್ಲಿ ಹೇಳೋದು. ಇವಾಗ ಸರ್ವಭೂತ ದಯೆ, ಎಲ್ಲ ಪ್ರಾಣಿಗಳಲ್ಲೂ ನಮಗೆ ದಯೆ ತೋರಿಸ್ಬೇಕು ನಾವು, ಅದೇ ಒಂದು ಪುಷ್ಪ ಅಂತ ಹೇಳ್ತಾರೆ. ಕ್ಷಮಾ ಪುಷ್ಪಂ, ಕ್ಷಮೆ ಅನ್ನೋದು ಒಂದು ದೊಡ್ಡ ಗುಣ. ಅದನ್ನು ನಮ್ಮ ಹತ್ರ ನಾವು ಇಟ್ಕೊಳ್ಬೇಕು. ಎಲ್ಲರೂ ತಪ್ಪು ಮಾಡೇ ಮಾಡ್ತಾರೆ, ಯಾರು ಅದನ್ನು ನಕಶ್ಚಿತ್ ನ ಪರಾಧ್ಯತೆ ಅಂತ ಸೀತೆನೇ ಹೇಳಿದ್ದು ರಾಮಾಯಣದಲ್ಲಿ. ಯಾರು ತಾನೇ ಅಪರಾಧ ಮಾಡಲ್ಲ. ಯಾವಾಗ ಹೇಳಿದ್ರಿದನ್ನು ಅಂತ ಹೇಳಿದ್ರೆ, ಯುದ್ಧ ಎಲ್ಲ ಆಗೋಗುತ್ತೆ. ಆವಾಗ ಹನುಮಂತ ಬರ್ತಾನೆ, ಅಮ್ಮ ರಾಮ ಗೆದ್ದಾಯಿತು, ರಾವಣ ಸತ್ತಾಯಿತು, ನೀವು ಒಂದೇ ಒಂದು ಅವಕಾಶ ಕೊಡಿ ನನಗೆ, ಇಲ್ಲಿರೋ ರಾಕ್ಷಸಿ ಸ್ತ್ರೀಗಳನ್ನೆಲ್ಲ ಒಂದು ಕೈ ನೋಡ್ಕೋಬೇಕು, ನಿಮ್ಗೆ ಎಷ್ಟು ಹಿಂಸೆ ಮಾಡ್ತಾಯಿದ್ರು, ನಾನು ಆವಾಗಲೇ ಬಂದು ಆ ಶಿಪ್ಶಿಪ ವೃಕ್ಷದ ಮೇಲೆ ಕೂತಿದ್ನಲ್ಲ, ಎಲ್ಲ ನಿನ್ನ ಚುಚ್ಚಿಬಿಡ್ತೀನಿ, ಕೊಂಡ್ಬಿಡ್ತೀನಿ, ನಿಮ್ಮನ್ನೇ ಉಪಹಾರಕ್ಕಾಗಿ ತೊಗೊಳ್ತೀನಿ ಅಂತೆಲ್ಲ ಹೆದರಿಸ್ತಾ ಇದ್ರಲ್ಲ, ಅದಕ್ಕೆ ಅವ್ರಿಗೆಲ್ಲನೂ ನಾನು ಒಂದು ಶಿಕ್ಷೆ ಕೊಡಬೇಕು ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ಯಾರು ತಾನೇ ತಪ್ಪು ಮಾಡೋದಿಲ್ಲ, ನಕಶ್ಚಿತ್ನ ಪರಾಧ್ಯತೆ, ಅಷ್ಟಕ್ಕೂ ಅವರೇನು ತಪ್ಪು ಮಾಡಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವರೆಲ್ಲ ಕೆಲಸಕ್ಕಿದ್ದವರು, ಊಳಿಗಕ್ಕೆ ಅಂತ ಕೆಲಸಕ್ಕೆ ರಾವಣನ ಹತ್ರ ಇದ್ದವರು. ರಾವಣನ ಹತ್ರ ಸಂಬಳ ತೊಗೊಂಡ್ಮೇಲೆ ನಿಷ್ಠೆಯಾಗಿ ಅವನು ಹೇಳಿದ ಕೆಲಸ ಮಾಡಬೇಕು, ಅಷ್ಟೇ ಅವ್ರು ಮಾಡ್ತಾಯಿದ್ರು. ಅದಕ್ಕೆ ನಾನು ಅವರಿಗೆ ಅಭಯ ಕೊಟ್ಟುಬಿಟ್ಟಿದ್ದೀನಿ. ಅಭಯ ಪ್ರಧಾನ ಸಾರದಲ್ಲಿ ಇದು ಬರುತ್ತೆ. ಸೀತೆ ತ್ರಿಜಟೆ ಕನಸು ಬಿತ್ತು ಅಂತ ಹೇಳಿದಾಗ, ನನ್ನ ಕನಸಲ್ಲಿ ರಾವಣ ಕೆಂಪು ಸೀರೆ ಉಟ್ಕೊಂಡು ಮೈಯೆಲ್ಲ ಎಣ್ಣೆ ಹಚ್ಕೊಂಡು ದಕ್ಷಿಣ ದಿಕ್ಕಿಗೆ ಓಡ್ತಾ ಇದ್ದ ಅಂತ ಕನಸು ಬಿತ್ತು, ನೀನೇನು ಹೆದರ್ಕೋಬೇಡ, ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇರ್ತಾಳೆ ತನ್ನ ಕೂದಲಲ್ಲೇ ಸುತ್ತಕೊಂಡು. ಅವಾಗ ತ್ರಿಜಟೆ ಹೇಳ್ತಾಳೆ, ಬೆಳಗಿನ ಜಾವ ಕನಸು ಬಿದ್ದಿದೆ ನನಗೆ, ಖಂಡಿತವಾಗ್ಲೂ ಏನೂ ಆಗೋದಿಲ್ಲ, ರಾವಣ ಸಾಯ್ತಾನೆ ಅಂತ ಹೇಳಿದಾಗ, ಆದರೆ ನಮಗೆ ಇನ್ಮೇಲೆ ಭಯ. ಯಾಕೆಂದರೆ ನಿಮಗೆ ಇಷ್ಟು ದಿವಸ ತೊಂದರೆ ಕೊಟ್ವಲ್ಲ, 1 ವರ್ಷ ಕಾಲ ಅಶೋಕವನದಲ್ಲಿ ಇರ್ತಾಳೆ ಅವಳು, ಇಷ್ಟು ದಿವಸ ನಿಮಗೆ ತೊಂದರೆ ಎಷ್ಟು ಕೊಟ್ಟಿದ್ದೀವಿ, ಖಂಡಿತವಾಗ್ಲೂ ನಮಗೆ ಇವಾಗ ಹೆದರಿಕೆ ಆಗ್ತಾಯಿದೆ, ಏನಾಗುತ್ತೋ ಏನೋ ಗೊತ್ತಿಲ್ಲ ಅಂತ. ಆವಾಗ ಅವ್ರು ಕೇಳ್ದೇ ತ್ರಿಜಟೆ ಅವ್ರು ಕೇಳ್ದೇ ಸೀತೆ ಅವರಿಗೆ ಅಭಯ ಕೊಡ್ತಾಳೆ, ನಿಮಗೆ ಯಾರಿಗೂ ಏನೂ ಆಗೋದಿಲ್ಲ. ತ್ರಿಜಟೆಗೆ ಮಾತ್ರ ಅಲ್ಲ, ಅವಳ ಜೊತೆಗಿರ್ತಾರಲ್ಲ ಎಲ್ಲ ಅವ್ರ ಸಖಿಯರಿಗೂ ಎಲ್ಲ ಕೊಡ್ತಾಳೆ, ಅವರೇನು ಕೇಳ್ಕೊಳ್ಳಲ್ಲ. ತ್ರಿಜಟೆ ಮಾತ್ರನೇ ಭಯ ತೋರಿಸ್ತಾಳೆ ಅಷ್ಟೇ.
ಅವಳು ನಮ್ಮನ್ನು ಕಾಪಾಡಬೇಕು ಅಂತ ಏನು ಕೇಳ್ಕೊಳ್ಳಲ್ಲ, ಶರಣಾಗತಿ ಏನು ಮಾಡ್ಕೊಳ್ಳಲ್ಲ, ಅವ್ರು ಕೇಳ್ದೇನೆ ಅವರನ್ನು ರಕ್ಷಣೆ ಮಾಡ್ತಾಳೆ. ಇದು ಅಮ್ಮನವ್ರ ಗುಣ. ಕೇಳಿದ್ರೆ ರಕ್ಷಣೆ ಮಾಡೋದು ಒಂದು, ಕೇಳದೇನೆ ರಕ್ಷಣೆ ಮಾಡೋದು ಅದು ಒಂದು ದೊಡ್ಡ ಗುಣ. ಅವಾಗ ಅವಳು ಹೇಳ್ತಾಳೆ ನಕಶ್ಚಿತ್ನ ಪರಾಧ್ಯತೆ, ಹನುಮಂತನಿಗೆ ಹೇಳ್ತಾಳೆ ಯಾರು ತಾನೇ ಅಪರಾಧ ಮಾಡೋದಿಲ್ಲ, ಅಷ್ಟಕ್ಕೂ ಅವರೇನು ಅಪರಾಧ ಮಾಡೂ ಇಲ್ಲ ಅಂತ. ಆ ಥರ ಇಲ್ಲಿ ಕ್ಷಮೆ ಅನ್ನೋದು ದೊಡ್ಡ ಗುಣ. ಭೂದೇವಿಗೆ ಕ್ಷಮೆಯ ಧರಿತ್ರಿ ಅಂತಲೂ ಹೇಳ್ತಾರೆ. ಆಮೇಲೆ ಯಾರಾದರೂ ಒಂದು ತಪ್ಪು ಮಾಡಿದರೆ ಅದನ್ನು ಅವ್ರು ಬಂದು ಕ್ಷಮಿಸಿ ಸಾರಿ ಅಂತ ಹೇಳಿಬಿಟ್ರೆ ಬಿಟ್ಬಿಡ್ಬೇಕು ನಾವು, ಅಲ್ಲಿಂದ ಮತ್ತೆ ಹೊಸದಾಗಿ ಶುರು ಮಾಡ್ಕೋಬೇಕು, ಅದನ್ನು ಹೇಳ್ತಾರೆ. ಅದು ದೊಡ್ಡ ಗುಣ, ಅದು ಒಂದು ಪುಷ್ಪ ಅಂತ ಹೇಳ್ತಾರೆ. ಜ್ಞಾನ ಪುಷ್ಪ ಯಾವಾಗಲೂ ಅಷ್ಟೇ, ನಾವು ಅಜ್ಞಾನದಲ್ಲಿರೋವರೆಗೂ ಕತ್ಲೆ, ಅದು ವಿಷಯ ತಿಳ್ಕೊಂಡಾಗ ಅದು ಜ್ಞಾನ ಬೆಳಕು. ಆ ಜ್ಞಾನ ಅನ್ನೋದೇ ಒಂದು ಪುಷ್ಪ. ತಪ ಪುಷ್ಪ, ತಪಸ್ಸು. ತಪಸ್ಸು ಅಂತ ಹೇಳಿದ ತಕ್ಷಣ ಮೂಗು ಹಿಡ್ಕೊಂಡು ಕಾಷಾಯ ಹಾಕ್ಕೊಂಡು ಬೆಟ್ಟದ ಮೇಲೆ ಹೋಗಿ ಕೂತ್ಕೊಳ್ಬೇಕು ಅಂತಲ್ಲ, ಎಲ್ಲನೇ ಒಂದು ತಪಸ್ಸು. ಏನಾದರೂ ಒಂದು ವಿದ್ಯೆ ಕಲ್ತ್ಕೊಳ್ಬೇಕಾದ್ರೆ ಅದೊಂದು ತಪಸ್ಸು. ಏಕಾಗ್ರತೆಯಿಂದ ಕಲ್ತ್ಕೋಬೇಕು. ಏನಾದರೂ ಒಂದು ಅಡುಗೆ ಮಾಡಬೇಕಾದ್ರೆ ಅದು ಒಂದು ತಪಸ್ಸು. ಒಳ್ಳೆ ನಿಗಾವಾಗಿ ಮಾಡಬೇಕು, ಆ ಕಡೆ ಈ ಕಡೆ ಗಮನ ಹೋಗದೇ ಇರೋ ಥರ. ಇದೆಲ್ಲನೇ ಒಂದು ತಪಸ್ಸು. ಯಾವುದೇ ಕೆಲಸ ಮಾಡಿದ್ರು ವ್ಯವಸಾಯಾತ್ಮಿಕ ಬುದ್ಧಿ ಏಕೆ ಪುರನಂದನ ಅಂತ ಹೇಳ್ಬಿಟ್ಟು ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಏನು ಕೆಲಸ ಮಾಡಿದ್ರು ಆ ಇಂಡಸ್ಟ್ರಿಯಸ್ ಮೈಂಡ್, ವ್ಯವಸಾಯಾತ್ಮಿಕ ಬುದ್ಧಿ ಅಂದರೆ ಇಂಡಸ್ಟ್ರಿಯಸ್ ಮೈಂಡ್, ಆ ಮನಸ್ಸನ್ನು ಅದರಲ್ಲಿ ನಾವು ಲಯ ಮಾಡಿ ಅದು ಆ್ಯಟಿಟ್ಯೂಡಲ್ ಚೇಂಜ್ ಹೇಗೆ ಬರೆಸ್ತಾನೆ ಅವನಿಗೆ ಅರ್ಜುನಗೆ ಹೇಳಿ ಹೇಳಿ ಭಗವದ್ಗೀತೆ ಎಲ್ಲ 18 ಅಧ್ಯಾಯ ಮುಗಿಯೋಷ್ಟೊತ್ತಿಗೆ ಮಾರ್ಪಾಡು ಬರುತ್ತೆ ಅರ್ಜುನನಲ್ಲಿ, ಅದನ್ನು ಹೇಳ್ತಾನೆ. ಆ ಥರ ಇಲ್ಲಿ ತಪಸ್ಸು, ಈ ತಪಸ್ಸು ಪುಷ್ಪಂ ಅದೊಂದು. ಶಾಂತಿ, ಶಾಂತಿಯಾಗಿರ್ಬೇಕು ಯಾವಾಗಲೂ ಅಷ್ಟೇ. ಸಡನ್ನಾಗಿ ರಿಯಾಕ್ಟ್ ಮಾಡೋದು, ಯಾರಾದರೂ ಹೇಳಿದ್ರೆ ಒಡನೆ ಅದನ್ನು ಚಿಂತಿಸದೆ ಅದಕ್ಕೆ ಏನು ಮಾಡಬೇಕು ಅಂತ ನಮ್ಮ ಪ್ರತಿಕ್ರಿಯೆ ತೋರಿಸ್ಬಾರ್ದು. ಶಾಂತವಾಗಿದ್ದು ಯೋಚನೆ ಮಾಡಬೇಕು. ಅದನ್ನು ಇಲ್ಲಿ ಅದು ಒಂದು ಪುಷ್ಪ ಅಂತ ಹೇಳ್ತಾರೆ. ಸತ್ಯಂ ಅಷ್ಟವಿಧಂ ಪುಷ್ಪ, ಇದು ತುಂಬ ಮುಖ್ಯ. ಯಾವಾಗಲೂ ಅಷ್ಟೇ ಸತ್ಯವಾಕ್ಯ ಇರಬೇಕು, ಸತ್ಯವನ್ನೇ ನುಡಿಬೇಕು. ಇದನ್ನೇ ಯಾವಾಗಲೂ ಹೇಳಿದ್ರು. ನಮಗೆ ಪರನ್ಯಾಸ ಎಲ್ಲ ಮಾಡಿದಾಗ ಹೇಳ್ತಾರೆ, ಯಾವಾಗ ಅದರಲ್ಲಿ ಪ್ರಪತ್ಯುತ್ತರ ಅಧಿಕಾರ ಅಂತ ಒಂದಿದೆ ರಹಸ್ಯತ್ರಯ ಸಾರದಲ್ಲಿ. ಪ್ರಪತ್ತಿ ಮಾಡಿಕೊಂಡ ನಂತರ ಹೇಗಿರಬೇಕು ಅನ್ನೋದು, ಹೇಗಿರಬೇಕು ಅನ್ನೋದ್ರಲ್ಲಿ ಹೇಳ್ತಾರೆ ಸತ್ಯವನ್ನೇ ಆದಷ್ಟು ನುಡಿಬೇಕು ಅಂತ, ಅಸತ್ಯವನ್ನು ನುಡಿಬಾರ್ದು. ಆ ಸತ್ಯವೂ ಒಂದು ಪುಷ್ಪ. ಕಾರಣವಿಲ್ಲದೆ ಒಂದು ಸುಳ್ಳನ್ನು ಹೇಳಬಾರ್ದು. ಅದನ್ನು ಸತ್ಯ ಒಂದು ಪುಷ್ಪ ಥರ. ಅಷ್ಟವಿಧಂ ಪುಷ್ಪ, ಇಂಥ 8 ವಿಧ ಪುಷ್ಪ. ಇದು ಯಾವುದು ಗಿಡದಲ್ಲಿ ಬಿಡೋ ಪುಷ್ಪ ಅಲ್ಲ ನೋಡಿ, ಇದೆಲ್ಲ ಕ್ವಾಲಿಟಿ ನಮಗೆ ನಾವು ಅಳವಡಿಸ್ಕೊಳ್ಬೇಕು. ಇದನ್ನು ಮಾಡಿದ್ರೆ, ಇದನ್ನೆಲ್ಲ ಅಳವಡಿಸ್ಕೊಂಡ್ರೆ, ನಮ್ಮಲ್ಲಿ ನಾವು ಮಾಡಿಕೊಂಡ್ರೆ ಅವಾಗ ಭಗವಂತನಿಗೆ ವಿಷ್ಣು ಪ್ರೀತಿಕರಂ ಭವೇತ್, ಅವನಿಗೆ ತುಂಬ ಸಂತೋಷ ಆಗತ್ತೆ ಅಂತ. ಮಲರ್ ತೂವಿ ತೊಳೆದು ಬಾಯಿನಾಲ್ ಮಾಡಿ ಮನತ್ತಿನಾಲ್ ಸಿಂಡಿಕ್ಕ. ಇವಾಗ ಅಲ್ಲಿ ವರಹ ಅವತಾರದಲ್ಲಿ ಭಗವಂತ 3 ಹೇಳ್ದ. ಏನಪ್ಪ ಅಂದರೆ ತುಂಬ ಕಷ್ಟ, ತುಂಬ ಸುಲಭವಾದ ಮಾರ್ಗವನ್ನು ಹೇಳ್ತೀರಿ. ಹೇಗೆ ಅಂತ ಹೇಳಿದ್ರೆ, ವಾಯಿನಾಲ್ ಪಾಡಿ ಅರ್ಚನೆ ಮಾಡಬೇಕು, ನಾಮಸ್ಮರಣೆ ಮಾಡ್ಕೊಳ್ಳಿ, ಅರ್ಚನೆ ಮಾಡಿ ಶರಣಾಗತಿ ಮಾಡ್ಕೊಳ್ಳಿ ಅಂತ ಹೇಳಿದ್ವಿ. ಇವಾಗ ನಾಮಸ್ಮರಣೆಯನ್ನು ಇಲ್ಲಿ ಹೇಳ್ತಾಳೆ. ವಾಯಿನಾಲ್ ಪಾಡಿ, ಬಾಯಿನಲ್ಲಿ ಜೋರಾಗಿ ಹೇಳಬೇಕು. ಇವಾಗೆಲ್ಲ ಹೋಗ್ತಾ ಇದ್ದೀವಲ್ಲ, ಮೊದಲು ಪರವಿಭವ ವ್ಯೂಹ ಅರ್ಚ ಅಂತರ್ಯಾಮಿ ಅಂತೆಲ್ಲ ಹೇಳಿದಾಗ ಇದು 5ನೇದು. ಅರ್ಚಾಮೂರ್ತಿ ಅಂತ ಬಂದಾಗ ಮಾಯನೆಯಲ್ಲಿ ಈ ವಡಮಧುರೈ ಅಂತ ಹೇಳಿದ್ನಲ್ಲ, ಆ ಅರ್ಚಾಮೂರ್ತಿ ನಾವು ನೋಡ್ಬೋದು. ಅಲ್ಲಿ ಮಧುರೈನಲ್ಲಿ ಇವತ್ತಿಗೂ ಅಷ್ಟೇ ಅಲ್ಲಿ ಅವನು ಅವತಾರ ಸ್ಥಳ ಇದೆಯಲ್ಲ, ಅದು ಒಂದು ದಿವ್ಯದೇಶನೇ. ಆ ದಿವ್ಯದೇಶದಲ್ಲಿ ಅರ್ಚಾಮೂರ್ತಿಗೆ ಇರುವಂಥ ಸೌಲಭ್ಯ ಯಾವುದಕ್ಕೂ ಇಲ್ಲ. ಅದನ್ನು ಸುಲಭವಾಗಿ ನಾವು ಪ್ರಾರ್ಥನೆ ಮಾಡಿ, ಪರವಾಸುದೇವನಿಗೆ ಏನು ಶಕ್ತಿ ಇದೆಯೋ ಅರ್ಚಾಮೂರ್ತಿಗೂ ಅದೇ ಶಕ್ತಿ ಇರುತ್ತೆ. ಆ ಸಾನ್ನಿಧ್ಯ ಅಲ್ಲಿ ಬಂದು ಭಗವಂತ ಒದಗಿಸ್ಕೊಡ್ತಾನೆ. ಅದನ್ನು ನಾವು ಪ್ರಾರ್ಥನೆ ಮಾಡ್ಬೋದು. ಅದಕ್ಕೆ ತೂಯವಾಯ್ ವಂದನ. ಇವಾಗ ಭಗವಂತ ಬಾಕಿ ಎಲ್ಲ ಹೇಳಿದ್ದೆಲ್ಲ ನಮಗೆ ಅಂತರ್ಯಾಮಿ ಮೊದಲುಗೊಂಡು ನಮಗೆ ನೋಡೋಕ್ಕಾಗಲ್ಲ. ವಿಭವ ಅವತಾರದಲ್ಲಿ ನಾವು ಇರಲಿಲ್ಲ, ವ್ಯೂಹಕ್ಕೆ ಹೋಗೋಕ್ಕಾಗಲ್ಲ, ವೈಕುಂಠಕ್ಕಂತೂ ಹೋಗೋಕ್ಕಾಗಲ್ಲ. ಈ ಅರ್ಚನೆ ನಮಗೆ ಸುಲಭವಾಗಿ ಸಿಗೋವಂಥದ್ದು. ಇದಕ್ಕೆ ಏನೇನು ಮಾಡಬೇಕು ಅಂದರೆ, ವಾಯಿನಾಲ್ ಪಾಡಿ ಮತ್ತು ಅವಾಗವಾಗ ಸ್ತೋತ್ರಗಳನ್ನು ಹೇಳಿ, ಅಧ್ಯಯನೋತ್ಸವಗಳಲ್ಲಿ ಪಾಲ್ಗೊಂಡು ಮಂತ್ರಪುಷ್ಪಗಳನ್ನು ಹೇಳಿ ಭಗವಂತನಿಗೆ ಆರಾಧನೆ ಎಲ್ಲ ಮಾಡಿ ಶಾಂತಪರ ಎಲ್ಲ ಮಾಡ್ತಾರಲ್ಲ, ಅದರಲ್ಲಿ ನಾವು ಪಾಲ್ಗೊಂಡು ಭಗವಂತನಿಗೆ ನಾವು ವಾಚಕೈಂಕರ್ಯ ಮಾಡ್ಬೋದು. ಆ ವಾಚಕೈಂಕರ್ಯ ವಾಯಿನಾಲ್ ಪಾಡಿ ಅಂತ ಹೇಳ್ತಾಳೆ. ಮನಸ್ಸಿನಾಲ್ ಸಿಂಧಿಕ, ಮನಸ್ಸನ್ನು ಅದೇ ಥರ ಗೌರವ ಇರಬೇಕು, ಭಕ್ತಿ ಇರಬೇಕು, ಅದರೊಟ್ಟಿಗೆ ಹಾಡಬೇಕು ಅಂತ. ಯಾವಾಗಲೂ ಅಷ್ಟೇ ನೇಯಮುಡಂತಿ ರೂಪಾವೈ ಪಾಠಾರೈದು ಅಂತ ನಾವು ಕೊನೆಯಲ್ಲಿ ಹೇಳ್ತೀವಲ್ಲ ಬಾಳಿಕೆರೆ ನಾಮದಲ್ಲಿ. ನೇಯಮುಡನ್ ಅಂತ ಹೇಳಿದ್ರೆ ಭಕ್ತಿಯಿಂದ ಆರ್ಜವ ಸ್ವಭಾವದಿಂದ ಹೇಳಬೇಕು. ಸುಮ್ಮನೆ ಏನೋ ಕಲ್ತ್ಕೊಂಡಿದ್ದೀವಿ ಹೇಳಬೇಕು ಅಂತ ಹೇಳಬಾರ್ದು, ಭಕ್ತಿಯಿಂದ ಹೇಳಬೇಕು. ಆ ಥರ ಹೇಳಿದಾಗ ಭಗವಂತ ಅವನಿಗೆ ಸಂತೋಷ ಆಗುತ್ತೆ ಅಂತ ಹೇಳ್ತಾರೆ. ಇಲ್ಲಿ ತೂಯೋ ಮಾಯ್ ವಂದನ ತೂಮಲರ್ ತೂವಿ ತೊಳೆದು ವಾಯಿನಾಲ್ ಪಾಡಿ ಮನಸ್ಸಿನ ಸಿಂಧಿಕ ಕೋಳ ಪಿಳೆಯಂ
ಉಹುದರುವ ನಿಂಡನವು, ಇದು ತುಂಬ ಮುಖ್ಯ. ಇದರಿಂದ ಏನಾಗುತ್ತೆ ಅಂತ ಕೇಳ್ತಾರೆ. ಸಖಿಗಳೆಲ್ಲ ಬರ್ತಾ ಇರ್ತಾರಲ್ಲ ಜೊತೆಗೆ, ಸರಿ ನಾವು ಬರ್ತೀವಿ ನಿಮ್ಮ ಜೊತೆಗೆ ಹೋಗೋಣ ಅಂತ ಹೇಳಿದಾಗ ಮಾಯನೆಗೆ ಹೇಳಬೇಕಾದ್ರೆ ಇದರಿಂದ ಏನಾಗುತ್ತೆ ಅಂದರೆ ಕೋಯ ಪಿಳೆಯು ಉಹುದರುವ ನಿಂಡನವು. ಇದು ಕೋಯ ಪಿಳೆಯಂ ಅಂತ ಹೇಳಿದ್ರೆ ಸಂಚಿತ ಪಾಪಗಳೆಲ್ಲನೂ. ಸಂಚಿತ ಪಾಪ ಅಂದರೆ ಅನೇಕ ಜನ್ಮಗಳನ್ನು ನಾವು ತಗೊಂಡಿರ್ತೀವಿ. ಯಾವ ಜನ್ಮದಲ್ಲಿ ಏನು ತಪ್ಪು ಕೆಲಸ ಮಾಡಿರ್ತೀವಿ ಅಂತ ನಮಗೆ ಗೊತ್ತಿಲ್ಲ. ಅದಕ್ಕೆಲ್ಲ ಏನು ಪ್ರಾಯಶ್ಚಿತ್ತ ಅಂತಲೂ ಗೊತ್ತಿಲ್ಲ. ಒಂದು ವೇಳೆ ಪ್ರಾಯಶ್ಚಿತ್ತ ಅಂತ ಏನಾದರೂ ಶಾಸ್ತ್ರದಲ್ಲಿ ನಿಗದಿತವಾಗಿದ್ದರೆ ಅದನ್ನು ಮಾಡ್ಕೊಳ್ಬೇಕಾದ್ರೆ ಅಥವಾ ನಮಗೆ ಅದನ್ನು ಮಾಡಿಸೋರು ಸರಿಯಾಗಿ ಮಾಡಿಸ್ದೆ ಹೋದರೆ ಅದು ತಪ್ಪಾದರೆ ಅದಕ್ಕೆ ಮತ್ತೆ ಇನ್ನೊಂದು ಪ್ರಾಯಶ್ಚಿತ್ತ ಮಾಡ್ಕೊಳ್ಬೇಕು. ಗೊತ್ತಿಲ್ಲ ನಮಗೆ. ಅದಕ್ಕೆ ಪೇಯು ಅಂದರೆ ಪಾಪಗಳು ಅಂತ. ಈ ಪಾಪಗಳೆಲ್ಲ ನಮಗೆ ಹೇಗೆ ಬರುತ್ತೆ, ನಮ್ಮ ಅಕೌಂಟಲ್ಲಿ ಸೇರಿಕೊಳ್ಳುತ್ತೆ ಅಂತ ಹೇಳಿದ್ರೆ, ಕರ್ಮಗಳನ್ನು ಅಶಾಸ್ತ್ರೀಯವಾಗಿ ಮಾಡಿದ್ರೆ ಶಾಸ್ತ್ರದಲ್ಲಿ ಏನೇನು ಹೇಳಿದೆಯೋ, ಭಗವಂತ ಏನೇನು ನಿಯಮಿಸಿದಾನೋ ಅದ್ರ ಪ್ರಕಾರ ನಾವು ಮಾಡದೆ ಹೋದರೆ ಆವಾಗ ಪಾಪಗಳು ಬಂದು ನಮಗೆ ಸಂಚಯ ಆಗುತ್ತೆ. ಯಾವ ಧಾರ್ಮಿಕ ಮಾರ್ಗದಲ್ಲಿ ಹೋಗಿ ಸ್ಮೃತಿಗಳಲ್ಲಿ ಶ್ರುತಿಗಳಲ್ಲಿ ಹೇಳಿದ ಪ್ರಕಾರ ನಾವು ನಡ್ಕೊಂಡ್ರೆ ಆವಾಗ ನಮಗೆ ಯಾವುದು ಪಾಪಗಳು ಬರೋದಿಲ್ಲ. ಯಾವಾಗ ನಾವು ಅದಕ್ಕೆ ವಿರುದ್ಧವಾಗಿ ನಡ್ಕೊಳ್ತೀವೋ ಆವಾಗ ಪಾಪಗಳು ಬಂದು ನಮಗೆ ಸಂಚಯ ಆಗುತ್ತೆ. ಈ ಥರ ನಾವು ಎಷ್ಟು ಅನೇಕ ಜನ್ಮಗಳು ಏನೇನು ಜನ್ಮ ತಗೊಂಡಿದ್ದೀವೋ ಅದರೆಲ್ಲ ಸಂಚಿತ ಪಾಪ, ಅಕ್ಯುಮುಲೇಟೆಡ್ ಪಾಪ ಒಂದಷ್ಟಿರುತ್ತೆ. ಈ ಥರ ಭಗವಂತನ ನಾಮ ಸ್ಮರಣೆಯನ್ನು ಮಾಡಿದ್ರೆ ಯಾವ ಯಾಗವನ್ನು ಮಾಡಿ ಏನು ಪ್ರಾಯಶ್ಚಿತ್ತ ಮಾಡ್ಕೋಬೇಕಾಗಿಲ್ಲ. ಅವಾಗ ಪೇಯಂ ಅದು ಹೊಟ್ಟೋಗುತ್ತೆ. ಹಾಗೆ ಎಲ್ಲ ಕರ್ಮೋಗ್ಬಿಡುತ್ತಂತೆ ನಾಮಸ್ಮರಣೆಯಿಂದ, ಅದೆಲ್ಲ ಹೋಗುತ್ತೆ. ಉಹುದರುವಾನ್ ಅಂತ ಹೇಳಿದ್ರೆ 3 ಥರ ಪಾಪ ಹೇಳ್ತಾರೆ. ಸಂಚಿತ ಪಾಪ, ಆಗಾಮಿ ಕಾಲ ಪಾಪ ಮತ್ತು ಪ್ರಾರಬ್ಧ ಕರ್ಮ. ಆಗಾಮಿ ಕಾಲ ಅಂತ ಹೇಳಿದ್ರೆ ಇದು ಮುಂದೆ ನಾವು ಮಾಡುವಂಥ ಪಾಪ. ಇವಾಗ ಮುಂದೆ ಏನಾದರೂ ಮಾಡ್ಬೋದಲ್ಲ, ಯಾವುದೋ ಒಂದು ಪ್ರಾಣಿನೋ ಏನೋ ತುಳಿದು ಸಾಯಿಸ್ಬಿಡ್ಬೋದು, ಅಥವಾ ಇರುವೆ ಮೇಲೆ ನಡ್ಕೊಂಡು ದಿನ ಹೋಗ್ಬೋದು. ಗೊತ್ತಿದ್ದು ಮಾಡೋದು, ಗೊತ್ತಿಲ್ಲದೆ ಮಾಡೋದು, ಅದಕ್ಕೆ ಅಪ್ರತ್ಯುಪಗ ಅಂತ ಹೇಳ್ತಾರೆ. ಗೊತ್ತಿಲ್ಲದೆ ಇರೋದು, ಗೊತ್ತಿರೋದು, ಎರಡು ಥರ ಪಾಪ ಕರಗಕ್ಕೆ ಶುರುವಾಗಿರೋದು. ಪ್ರಾರಬ್ಧ ಕರ್ಮಗಳಲ್ಲಿ ಕಳಿಯೋಕ್ಕೆ ಶುರುವಾಗಿರುವಂಥ ಪಾಪ, ಇನ್ನೂ ಬಾಕಿ ಇರೋ ಪಾಪ ಅಂತ ಅದು 2 ಥರ ವಿಂಗಡಿಸ್ತಾರೆ ಆ ಪಾಪಗಳನ್ನು. ಈ ಥರ ವಿಂಗಡಿಸಿದಾಗ ಸಂಚಿತ ಪಾಪ ಪೂರ್ತಿ ಹೊಟ್ಟೋಗುತ್ತಂತೆ. ಭಗವಂತನಲ್ಲಿ ಶರಣಾಗತಿಯಿಂದ ಮಾಡಿಕೊಂಡಾಗ ಆ ಸಂಚಿತ ಪಾಪದ ಮೂಟೆ ಇದೆಯಲ್ಲ ಅದನ್ನು ಹಾಗೇ ಕಳೆದು ಬಿಡ್ತಾನೆ. ಇನ್ನೊಂದು ವಿಚಾರ ನಾವು ತಿಳ್ಕೊಳ್ಬೇಕು. ಪುಣ್ಯನೇ ಇರಲಿ ಪಾಪನೇ ಇರಲಿ ಅದೆರಡು ಸಂಕೋಲನೆ. ಎಲ್ಲಿ ನಾವು ಈ ಜನ್ಮದಲ್ಲಿ ಈ ಸಂಸಾರದಲ್ಲಿ ನಾವು ಇದ್ದೀವಿ ಅಂತ ಹೇಳಿದ್ರೆ ಬದ್ಧ ಚೇತನರು. ಬದ್ಧ ಅಂದರೆ ಕಟ್ಟಲ್ಪಟ್ಟವರು. ಏನಕ್ಕೆ ಕಟ್ಟಲ್ಪಟ್ಟಿದ್ದೀವಿ ಅಂದರೆ ಈ ಸಂಸಾರದಲ್ಲಿ ಬಿಡಿಸ್ಕೊಂಡು ಹೋಗೋಕ್ಕಾಗಲ್ಲ. ಇವಾಗ ನಮಗೆ ಅದೆಲ್ಲ ಅರ್ಥ ಆಗೋದಿಲ್ಲ. ಯಾಕೆ ಹೇಗೆ ಬಿಡಿಸ್ಕೊಂಡು ಹೋಗ್ಬೋದಲ್ಲ ಅಂದರೆ ಪಂಚಭೂತಗಳಿಂದ ಆಗಿರೋ ಶರೀರ ಇದೆಯಲ್ಲ, ನಮಗೆ ಎಷ್ಟು ಆಯುಸ್ ಕೊಟ್ಟಿದ್ದಾರೋ ಆ ಕೊನೆ ಈ ಉಸಿರು ಇರೋವರೆಗೂ ನಾವು ಇಲ್ಲಿ ಇರಲೇಬೇಕು. ಅದನ್ನು ಬಿಡಿಸ್ಕೊಂಡೆಲ್ಲ ಹೋಗೋಕ್ಕಾಗಲ್ಲ. ಅಷ್ಟೇ ಅಲ್ಲದೆ ಇದರಲ್ಲಿ ಪಾಪಗಳೆಲ್ಲ ಸಂಚಯ ಆಗಿರೋದನ್ನು ಮುಗಿದೇ ಹೋದರೆ ಇನ್ನೊಂದು ಜನ್ಮ ಬರುತ್ತೆ, ಇನ್ನೊಂದು ಶರೀರ ಸಿಗುತ್ತೆ ನಮಗೆ. ಜಾತಸ್ಯ ಮರಣ ಧ್ರುವಂ ಅಂತ 2ನೇ ಅಧ್ಯಾಯದಲ್ಲೇ ಹೇಳ್ತಾರೆ. ಹೇಗೆಂದರೆ ಹುಟ್ಟಿದಾಗಲೇ ನಮ್ಮ ಮರಣ ಯಾವಾಗ ಅಂತ ಟಿಕ್ಕಿಂಗ್ ಆಗ್ತಾ ಇರುತ್ತೆ. ಈ ಭಗವದ್ಗೀತೆನಲ್ಲೆಲ್ಲ ಡಾಕ್ಟ್ರಿನ್ಸ್ ಇವಾಗೆಲ್ಲ ಹೇಳ್ತಾ ಇದ್ದಾರೆ. ಕೆಲವರು ಹೇಳ್ತಾರೆ, ವೈಕುಂಠ ಅನ್ನೋ ಒಂದು ಲೋಕ ಇದೆಯಾ, ಇವರೇನು ಹೋಗಿ ನೋಡಿದಾರಾ, ಹೆಂಗೆ ಹೇಳ್ತಾರೆ ಅಂತ ಹೇಳಿದ್ರೆ, ಭಗವದ್ ರಾಮಾನುಜರ ಗದ್ಯತ್ರಯ ಓದ್ದವರು ಈ ಪ್ರಶ್ನೆ ಹಾಕಲ್ಲ. ವೈಕುಂಠ ಇವರು ನೋಡಿದ್ರಾ ಮಾಡಿದ್ರಾ ಅಂತ ಹೇಳಿದ್ರೆ ವೈಕುಂಠ ಗದ್ಯದಲ್ಲಿ ಓದಿ ಪೂರ್ತಿ ವರ್ಚುವಲ್ ಟೂರ್ ವೈಕುಂಠವನ್ನು ತೋರಿಸ್ಕೊಡ್ತಾರೆ. ಅವರು ಶರಣಾಗತಿ ಮಾಡ್ಕೊಂಡಿದ್ರು. ಸದ್ಯದವರೇ ನಮ್ಮ ಸಮಕಾಲೀನ 1000 ವರ್ಷದ ಹಿಂದೆ ಇದ್ದವರು ಆದಿಶೇಷನ ಅವತಾರ. ಇದೆಲ್ಲ ಇವಾಗ ಹೇಗೆ ಅಂತ ಹೇಳಿದ್ರೆ ಕೆಲವೆಲ್ಲ ನಡ್ಕೊಂಡು ಹೋಗ್ತಾ ಇರ್ತಾರೆ ಅಂಥೇಳಿ ಅವಾಗ ಹಳ್ಳ ಇರುತ್ತೆ, ಬೋರ್ಡ್ ಹಾಕ್ತಾರೆ, ಇಲ್ಲಿ ಮುಂದೆ ಹೋಗಬೇಕಾದ್ರೆ ಬಿ ಕೇರ್ಫುಲ್, ಇಲ್ಲೊಂದು ಹಳ್ಳ ಇದೆ ಅಂತ. ನಾವು ಹೋಗಿ ಆ ಹಳ್ಳದಲ್ಲಿ ಬೀಳಬೇಕಾಗಿಲ್ಲ, ನಮಗೆ ಎಕ್ಸ್ಪೀರಿಯೆನ್ಸ್ ಆಗಬೇಕಾದ್ರೆ ಆ ಬೋರ್ಡ್ ಯಾರೋ ಒಂದು ಹಾಕಿರ್ತಾರಲ್ಲ ಅದನ್ನು ನೋಡಿದ್ರೆ ಸಾಲಲ್ಲ, ಆ ಡೈರೆಕ್ಷನ್ ನೋಡಿಕೊಂಡೇ ಗೊತ್ತಾಗುತ್ತೆ. ಆ ಥರ ಭಗವದ್ ರಾಮಾನುಜರು ಗದ್ಯತ್ರಯದಲ್ಲಿ ವರ್ಚುವಲ್ ಟೂರ್ ಕೊಡ್ತಾರೆ. ಹೇಗೆ ವೈಕುಂಠದಲ್ಲಿ ಹೇಗಿದೆ, ಶರಣಾಗತಿ ಗದ್ಯದಲ್ಲಿ ಹೇಗೆ ಶರಣಾಗತಿ ಮಾಡ್ಕೊಳ್ಬೇಕು ಅಂತ ಎಲ್ಲ 3 ಗದ್ಯತ್ರಯ ಬರ್ಕೊಟ್ರು. ಅದು ಪಂಗನಿ ಉತ್ತರಮಲ್ಲಿ ತಾನೇ ಸ್ವತಃ ಅಮ್ಮನವರ ಹತ್ರ ಶ್ರೀರಂಗದಲ್ಲಿ ತಾನೇ ಶರಣಾಗತಿ ಮಾಡಿಕೊಂಡ್ರು. ಆ ಶರಣಾಗತಿ ಮಾಡ್ಕೊಂಡ್ರೆ ಏನು ಪ್ರಯೋಜನ ಅಂದರೆ ಇದೇನೆ, ಈ ಪಾಪಗಳೆಲ್ಲ ಕಳೆದು ನಾವು ಭಗವಂತನ ಹತ್ರ ಹೋಗಿ ಸೌಖ್ಯವಾಗಿರ್ತೀವಿ ಅಂತ. ಈ ಸಂಸಾರದಲ್ಲಿ ಇದ್ದಾಗ ಪುಣ್ಯ ವಿಶೇಷಗಳಿದ್ದಾಗ ನಮಗೆ ಎಲ್ಲ ನಮ್ಮ ಜೊತೆಗಿರೋರು ಅಣ್ಣ ತಮ್ಮಂದರು ಗಂಡ ಮಕ್ಕಳು ಎಲ್ಲ ಸಹಕಾರವಾಗಿ ಪೂರಕವಾಗಿರ್ಬೋದು. ಪುಣ್ಯ ವಿಶೇಷ ಇಲ್ಲದೇ ಇರೋರಿಗೆ ನಾವು ನೋಡ್ತೀವಲ್ಲ, ಯಾರು ಅವಿಧೇಯ ಪತ್ನಿ, ಅವಿಧೇಯ ಗಂಡ, ಅವಿಧೇಯ ಪುತ್ರರು, ಅಂಗವಿಕಲರಾಗಿರೋ ಮಕ್ಕಳು ಇವರೆಲ್ಲ ಹುಟ್ಟುತ್ತಾರಲ್ಲ. ಇದೆಲ್ಲ ಕಾರಣ ಏನಪ್ಪ ಅಂತ ಹೇಳಿದ್ರೆ ಈ ಥರ ಯಾವುದೋ ಒಂದು ಪಾಪ, ನಮ್ಮ ಹಿಂದಿನ ಪಾಪ ಪ್ರಾರಬ್ಧ ಕರ್ಮ ಅಂತ ಹೇಳ್ತೀವಲ್ಲ, ಆ ಥರ ಅದರಿಂದ ನಾವು ಅನುಭವಿಸ್ತಾ ಇರೋದು.
ಇದೆಲ್ಲ ಡೀಟೇಲಾಗಿ ಯಾರು ಹೀಗೆ ಬರುತ್ತಾ, ಇವಾಗ ಕಾಯಿಲೆ ಅಂದರೆ ಒಂದು ಡಯಾಗ್ನೈಸ್ ಮಾಡಿ ಹೇಳ್ಬಿಡ್ತಾರೆ. ಈ ಕರ್ಮ ಅನ್ನೋದು ಯಾರಿಗೂ ಕಂಡು ಕಾಣಿಸಲ್ಲ. ಅಥವಾ ತುಂಬ ಚೆನ್ನಾಗಿ ಜ್ಯೋತಿಷಾಸ್ತ್ರ ಗೊತ್ತಿರೋರಾದರೆ ನೀವು ಜಾತಕ ತೊಗೊಂಡೋಗಿ ಹೇಳಿದ್ರೆ ಅವ್ರು ಹೇಳ್ತಾರೆ. ಇದನ್ನು ಯಾವಾಗ ಅಂತ ಹೇಳಿದ್ರೆ, ಈ ಧೃತರಾಷ್ಟ್ರ ಇರ್ತಾನಲ್ಲ, ಅವನು ಮಹಾಭಾರತ ಯುದ್ಧ ಎಲ್ಲ ಆದಮೇಲೆ ತುಂಬ ಅಳ್ತಾ ಇರ್ತಾನೆ. ಅದಕ್ಕೆ ಕೃಷ್ಣ ಬಂದು ಕೇಳ್ತಾನೆ, ಯಾಕೆ ತಾತ ಅಂತ, ದೊಡ್ಡವರಲ್ಲ ಅವರು, ಯಾಕೆ ತಾತ ಅಳ್ತಾ ಇದೆಯಾ ಅಂತ. ಕೃಷ್ಣ ನಿನ್ನ ಹತ್ರ ಮಾತಾಡಬೇಡ ಅಂತ. ಯಾಕೆ ಅಂತ, ಅಲ್ಲ ನನಗೆ 100 ಗಂಡು ಮಕ್ಕಳಿದ್ರು, ಆ 100 ಗಂಡು ಮಕ್ಕಳಲ್ಲಿ ಒಂದಾದರೂ ನೀನು ಉಳಿಸ್ಬೇಕಾಯಿತು ನನ್ನ ತಿಥಿ ಮಾಡೋಕ್ಕೆ. ನನ್ನ ತಿಥಿ ಮಾಡೋಕ್ಕೆ ಕೂಡ ನಾನು ಇವಾಗ ನನ್ನ ತಮ್ಮನ ಮಕ್ಕಳೆಲ್ಲ ಆಸರೆ ಮಾಡಬೇಕಾಗಿರುತ್ತೆ, ನೀನು ಯಾಕೆ ಈ ಥರ ಮಾಡಿದೆ ಅಂತ. ಅವಾಗ ಕೃಷ್ಣ ಹೇಳ್ತಾನೆ, ಇದು ನಾನೇನು ನಿನಗೆ ಶಿಕ್ಷೆ ಕೊಟ್ಟಿಲ್ಲ, ನಿನ್ನಿಂದ ನನ್ನ ಎಲ್ಲ ಮಕ್ಕಳು ಸತ್ರು, ಖಂಡಿತ ನಂಗೆ ಚೆನ್ನಾಗಿ ಗೊತ್ತು ಅಂತ. ನಾನು ಶಿಕ್ಷೆ ಕೊಟ್ಟಿದ್ದಲ್ಲ, ನೀನೇ ಸ್ವಲ್ಪ ಯೋಚನೆ ಮಾಡು, ಒಂದು 50 ಜನ್ಮದ ಹಿಂದೆ ನೀನು ಹೋಗು. ಫ್ಲ್ಯಾಶ್ ಬ್ಯಾಕ್ ತೋರಿಸ್ತಾನಂತೆ ಯಾರಿಗೆ, ಧೃತರಾಷ್ಟ್ರನಿಗೆ. ಆ ಫ್ಲ್ಯಾಶ್ ಬ್ಯಾಕಲ್ಲಿ ಧೃತರಾಷ್ಟ್ರ ತುಂಬ ಒಳ್ಳೆಯ ಒಂದು ಸೌಖ್ಯವಾಗಿ ಐಶ್ವರ್ಯವಂತನಾದ ರಾಜ ಇದ್ದ. ಆ ರಾಜ ಅವನ ಅರಮನೆ ಹಿಂದುಗಡೆ ಒಂದು ದೊಡ್ಡ ಸರೋವರ, ಆ ಸರೋವರದಲ್ಲಿ ಒಂದು ಹಂಸ ಒಂದು 50 ಮರಿ ಹಾಕ್ಕೊಂಡು ತುಂಬ ಖುಷಿಯಾಗಿ ವಿಹಾರ ಮಾಡ್ತಾ ಇದ್ದಂತೆ. ಯಾರಿಗಾದ್ರೂ ಈ ಥರ ಒಂದು ದೃಶ್ಯ ನೋಡಿದ್ರೆ ಎಷ್ಟು ಸಂತೋಷ ಆಗುತ್ತೆ, ಮನಸ್ಸಿಗೆ ಎಷ್ಟು ಆಹ್ಲಾದ ಆಗುತ್ತೆ. ಅದು ಗಂಡ ಹೆಂಡತಿ 2 ಹಂಸದ ಜೊತೆಗೆ ಒಂದಷ್ಟು ಜನ ಅಷ್ಟು ಮರಿಗಳ ಜೊತೆಗೆ ಸಂತೋಷವಾಗಿ ವಿಹಾರ ಮಾಡ್ತಾ ಇದ್ದಂತೆ. ಅವಾಗ ಇವನು ಏನು ಮಾಡ್ದ, ಒಂದು ಕೊಡದಲ್ಲಿ ತುಪ್ಪ ತಂದು ಪೂರ್ತಿ ಆ ಸರೋವರಕ್ಕೆ ಸುರಿದುಬಿಟ್ಟು ಬೆಂಕಿ ಹಚ್ಬಿಡ್ತಾನೆ ಒಟ್ಟಿಗೆ. ಅಷ್ಟು ನಮಗೆ ನೋಡಿ ಕೇಳೋಕ್ಕೆ ಎಷ್ಟು ಕಷ್ಟವಾಗಿದೆ ಅಂತ ಅವನೇ ಹೇಳ್ತಾನೆ, ಧೃತರಾಷ್ಟ್ರ ಸಾಕು ಸಾಕು ನೀನು ತೋರಿಸ್ಬೇಡ ಇನ್ನು ಅಂತ. ಅದಕ್ಕೇ ಅವನಿಗೂ ಕೂಡ ಸಾಯೋ ಕಾಲಕ್ಕೆ ಯಾವ ಮಕ್ಕಳು ಇರೋದಿಲ್ಲ. ಅವನು ಸಾಯೋವಾಗ ಬೆಂಕಿನಲ್ಲಿ ಕಾಡ್ಗಿಚ್ಚಲ್ಲೇ ಬೆಂದು ಸಾಯ್ತಾನೆ. ಧೃತರಾಷ್ಟ್ರ, ಕುಂತಿ ಎಲ್ಲರೂ ಅಷ್ಟೇ ಕಾಡ್ಗಿಚ್ಚಲ್ಲಿ ಬೆಂಕಿನಲ್ಲಿ ಸುಟ್ಟು ಹೋಗಿ ಸತ್ತೋಗ್ಬಿಡ್ತಾರೆ. ಗಾಂಧಾರಿ ಎಲ್ಲ ಅವಾಗ ಕಣ್ಣು ಇರೋದಿಲ್ಲ, ಬೆಂಕಿ. ಗಾಂಧಾರಿ ಎಲ್ಲಿದೆಯಾ, ಕುಂತಿ ಎಲ್ಲಿದೆಯಾ ಅಂತ ಅಂದ್ಕೊಂಡೇ ಸಾಯ್ತಾನೆ. ಅದು ಎಲ್ಲೂ ಹೋಗೋದಿಲ್ಲ. ಆ ಪಾಪಗಳೆಲ್ಲ ಹಾಗೆ ಸಂಚಿತ ಪಾಪ ಇರುತ್ತಲ್ಲ, ಅದೆಲ್ಲ ಹಾಗೇ ಇರುತ್ತೆ. ಅದೇ ಥರ ಪುಣ್ಯ ಕೂಡ ಅಷ್ಟೇ, ನಮಗೆ ಬಂಧನನೇ. ತುಂಬ ಪುಣ್ಯ ಸಂಪಾದಿಸಿದ್ರೆ ಆ ಪುಣ್ಯದ ಫಲವನ್ನು ಅನುಭವಿಸೋಕ್ಕೆ ನಾವು ಮತ್ತೆ ಹುಟ್ಟಿ ಬರಬೇಕಾಗತ್ತೆ. ಈ ಸಂಸಾರದಲ್ಲಿ ಬರಬಾರ್ದು, ಮತ್ತು ನಾವು ನಿಶ್ಚಿಂತೆಯಾಗಿ ಭಗವಂತನ ಸೇವೆ ಮಾಡ್ಕೊಂಡಿರ್ಬೇಕು ಅಂದರೆ ಈ ಪುಣ್ಯ ಪಾಪ ಸಮನಾಗಿರಬೇಕು. ಯಾರಾದರೂ ಯಾವಾಗಲೂ ಹಾಗೆ ಅಂದ್ಕೊಳ್ತಾರೆ, ಸಾತ್ವಿಕರಾಗಿರ್ಬಿಟ್ರೆ ಸರಿ, ಪಾಪ ಮಾಡದೆ ಹೋದರೆ ನಾವು ದೇವ್ರ ಹತ್ರ ಹೋಗ್ಬಿಡ್ಬೋದು ಅಂತ. ಆಗಲ್ಲ. ಪುಣ್ಯ ಮಾಡಿದರೆ ಮತ್ತೆ ನಾವು ಹುಟ್ಟಿ ಬರ್ತೀವಿ, ಇದೆಲ್ಲ ಹೋಗ್ಬೇಕು. ಅದಕ್ಕೆ ಆ ಸಂಚಿತ ಪಾಪ ಒಂದು ಪುಹುಧರ್ಮಾನ್ ಅಂದರೆ ಪ್ರಾರಬ್ಧ ಕರ್ಮ, ಶುರುವಾಗಿರುವಂಥದ್ದು. ಇವಾಗ ಅನುಭವಿಸ್ತಾ ಇರ್ತೀವಲ್ಲ ಯಾವುದೋ ಒಂದು ಕಷ್ಟನೋ ಸುಖನೋ, ಅದು ಪ್ರಾರಂಭ. ಆಗಾಮಿ ಕಾಲ ನಾನು ಹೇಳಿದೆ, ಮುಂದೆ ಬರುವಂಥ ಪಾಪ. ಈ ರಹಸ್ಯತ್ರಯಸಾರದಲ್ಲಿ ಹೇಳಿದ್ರು ಅಂತ ಹೇಳಿದ್ನಲ್ಲ, ಪ್ರಪಂಚೋತ್ತರ ಕಾಲದಲ್ಲಿ ಅದನ್ನು ಹೇಗೆ ಕಾಪಾಡ್ಕೊಳ್ಬೇಕು ಅಂದರೆ, ಆಗಾಮಿ ಕಾಲದಲ್ಲಿ ಬರೋ ಪಾಪಗಳನ್ನು ನಾವು ಮಾಡ್ತೀವಲ್ಲ, ನಾವು ಶರಣಾಗತಿ ಮಾಡ್ಕೊಂಡಿದ್ರೆ, ಭಗವಂತನಿಗೆ ನಾವು ಬರನ್ಯಾಸ ಮಾಡ್ಕೊಂಡಿದ್ರೆ, ಅವಾಗ ಅದಕ್ಕೆ ಲಘು ಶಿಕ್ಷೆ ಕೊಟ್ಟು ನಮ್ಮನ್ನು ಬಂಧಿಸ್ತಾನಂತೆ ಭಗವಂತ. ಇವನು ನಮಗೆ ಸೇರಿದವನು, ಇವನು ಗೊತ್ತಿಲ್ಲದೆ ತಪ್ಪು ಮಾಡಿಬಿಟ್ಟಿದ್ದಾನೆ. ಯಾವುದೋ ಒಂದು ತಪ್ಪಾಗಿ ನಮಗೆ ಗೊತ್ತಿಲ್ಲದೆ ಮಾಡಿದರೆ ಅದನ್ನು ಅವನು ಕ್ಷಮಿಸ್ತಾನೆ. ಅದಕ್ಕೆ ಇದು ಹೇಗೆ ಈ ಪಾಪಗಳೆಲ್ಲ ಹೋಗುತ್ತಂದರೆ, ತೀಗಿನೆ ತುಷಾಂ ಶೆಪ್ಪೇಲೋ ರೆಂಬಾವಾಯ್. ಬೆಂಕಿನಲ್ಲಿ ಒಂದು ಇದು ಇರುತ್ತಲ್ಲ, ಹತ್ತಿ ಉಂಡೆ ಹಾಕಿದ್ರೆ ಅವಶೇಷನೇ ಇರೋದಿಲ್ವಂತೆ, ಹಾಗೆ ಎಲ್ಲ ಉರಿದೋಗುತ್ತಲ್ಲ, ಅದಕ್ಕೆ ಶಾಂಪಲ್ ಅಂತಾರೆ. ಏನು ಬೂದಿ ಕೂಡ ಸಿಗೋದಿಲ್ಲ ಹಾಗೆ. ಅದಕ್ಕಿಂತ ಒಂದು ಇದು ಅಂದರೆ, ಈ ರಾವಣನ ಮೀಸೆ ಅಂತ ನಾವೆಲ್ಲ ಹೇಳ್ತಾ ಇದ್ದೀವಿ ನೋಡಿದ್ರೆ, ಹೀಗೆ ಒಂದು ಇದರಲ್ಲಿ ಗಾಳಿನಲ್ಲೇ ಹಾಗೆ ತೇಲ್ಕೊಂಡು ಹೋಗುತ್ತೆ. ಅದನ್ನು ಸುಟ್ಟರೆ ಅವಶೇಷ ಅಂತ ಒಂದು ಚೂರು ಇರೋದಿಲ್ಲ. ಅದು ಹೇಗೆ ಸುಟ್ಟು ಹೇಗಾಯಿತು ಅಂತಲೂ ಗೊತ್ತಾಗೋದಿಲ್ಲ, ಯಾವ ಜಾಗದಲ್ಲಿ ಇಟ್ಟು ನಾವು ಸುಟ್ವಿ ಅಂತ ಕೂಡ ಗುರುತು ಸಿಗೋದಿಲ್ಲ ಅಷ್ಟು. ಅದಕ್ಕೆ ತೂಷ ಅಂತ ಹೇಳೋದು ಅದನ್ನೇ. ಅದು ತೀಗಿನೆ ತೂಷಾಂ ಶೆಪ್ಪೇಲೋ ರೆಂಪಾವಾಯ್. ನಮ್ಮ ಪಾವೆಯಲ್ಲಿ, ನಮ್ಮ ವ್ರತದಲ್ಲಿ ಈ ಥರ ಭಗವಂತನ ನಾಮಸ್ಮರಣೆಯನ್ನು ಮಾಡಿದಾಗ ಈ 3 ಪಾಪಗಳನ್ನು ಹೋಗ್ಬಿಡುತ್ತೆ. ಭಗವಂತನ ಹತ್ರ ಹೋಗೋಕ್ಕೆ ನಮಗೆ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳ್ತಾಳೆ. ಇದಿಷ್ಟು ಮಾಯನೆ ಪಾಶ್ರ ಮುಗೀತು. ಇವಾಗ ಮುಳ್ಳು ಶಿಲುಬಿನ ಪಾಶ್ರಕ್ಕೆ ಬರೋಣ. ಇನ್ನು 10 ನಿಮಿಷ ಇದೆ. ಪ್ರತಿಪದಾರ್ಥ ಎಲ್ಲವನ್ನು ನೋಡ್ಬೋದು. ಇಲ್ಲಿಂದ 5 ಒಂದು ಘಟ್ಟ ಆಯಿತು ಅಂತ ಇಟ್ಕೊಳ್ಳಿ. ಹೇಗೆ ಅಂದರೆ, ಗೋಧಿ ತಮೆ 5 ಅಂತ ಬಿಡಿಸ್ಕೊಂಡ್ರೆ 5 into 6 6 ಅಂತಾರೆ ಯಾರು, ವೇದಾಂತ ದೇಶಿಕರು. 6 6 into 5 ಮೊದಲ 5 ಒಂದು ಘಟಕ ಇದೆಯಲ್ಲ, ಅದು ಮುಗೀತು. ಅದರಲ್ಲಿ ಯಾವ ಥರ ಭಗವಂತನನ್ನು ಈ ಅರ್ಚಾಮೂರ್ತಿಯ ಸೌಲಭ್ಯ ಇನ್ನೊಂದು ಹೇಳಿಬಿಟ್ಟು ಈ ಇದಕ್ಕೆ ಬಂದುಬಿಡ್ತೀನಿ. ಯಾಕೆಂತ ಹೇಳಿದ್ರೆ, ನಮಗೆ ಈ ಬೇರೆ ಇರೋ ಯಾವುದು 4 ಥರ ದೇವರುಗಳ ಹತ್ರ ಹೋಗೋಕ್ಕಾಗೋದ್ರಿಂದ ಹತ್ತಿರದ ಯಾವುದೋ ಒಂದು ದೇವಸ್ಥಾನ
ದೇವಸ್ಥಾನದಲ್ಲಿ ಒಂದು ಅರ್ಚಾಮೂರ್ತಿ ಇದ್ದೇ ಇರ್ತಾರೆ. ಅಲ್ಲಿ ಹೋಗಿ ನಮ್ಮ ಕೈಲಾಗಿರೋ ಕೈಂಕರ್ಯವನ್ನು ನಾವು ಖಂಡಿತವಾಗ್ಲೂ ಮಾಡ್ಬೋದು. ಸುಲಭವಾಗಿರ್ತಾನೆ. ಅವರಿಗೂ ಇದೇ ಶಕ್ತಿ. ನಮ್ಮ ಕಷ್ಟಗಳನ್ನು ನಾವು ಅವನ ಹತ್ರ ವಿನಂತಿ ಮಾಡಿಕೊಂಡ್ರೆ ಅವನು ಕೇಳಿಸ್ಕೊಳ್ತಾನೆ. ಅಲ್ಲಿ ಸಾನ್ನಿಧ್ಯ ಏರ್ಪಡಿಸ್ಕೊಳ್ಬೇಕಾದ್ರೆ ಮಾತ್ರ ಹೇಗೆಂದರೆ ಆಗಮ ರೀತಿ ಆಗಮಶಾಸ್ತ್ರದಲ್ಲಿ ಕಲ್ಲಿಂದ ಮಾಡಿರ್ಬೋದು, ಮರದಿಂದ ಮಾಡಿರ್ಬೋದು, ಲೋಹದಿಂದ ಮಾಡಿರ್ಬೋದು, ಸಾಲಿಗ್ರಾಮ ಆಗಿರ್ಬೋದು, ಅಂದರೆ ಮೂರ್ತಿ ಏನು ಶೇಪೇ ಇಲ್ಲ ಇರ್ಬೋದು, ಇವೆಲ್ಲನೂ ಅರ್ಚಾಮೂರ್ತಿಯೇ. ಎಲ್ಲ ಮನೆಯಲ್ಲೂ ಸಾಲಿಗ್ರಾಮಗಳಿರುತ್ತಲ್ಲ ಅದೆಲ್ಲ ಅರ್ಚಾಮೂರ್ತಿನೇ. ಇವಕ್ಕೂ ಅದೇ ಶಕ್ತಿ ಇರುತ್ತೆ. ಅದೇ ಶಕ್ತಿ ಇದ್ದು ನಾವು ಕೇಳಿದ್ದನ್ನು ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡುವಂಥ ಶಕ್ತಿ ಇರುತ್ತೆ. ಸುಲಭವಾಗಿ ನಾವು ಇದನ್ನು ಅರ್ಚನೆ ಮಾಡ್ಬೋದು. ಅರ್ಚನೆ ಮಾಡಿ ಅದೇ ಈ ವರಾಹ ಅವತಾರದಲ್ಲಿ ಹೇಳ್ತಾರಲ್ಲ, ನಾಮ ಸಂಕೀರ್ತನೆ, ಅರ್ಚನೆ ಮತ್ತು ಶರಣಾಗತಿ ಇದೆಲ್ಲವನ್ನು ನಾವು ಅರ್ಚಾಮೂರ್ತಿಗೆ ಮಾಡ್ಕೋಬೋದು. ನಾವು ಆಳ್ವಾರುಗಳು ಆಚಾರ್ಯಗಳೆಲ್ಲ ನೋಡಿದಾಗ ಈ ಥರ ಎಲ್ಲಿ ಮಾಡಿಕೊಂಡ್ರು ವೇದಾಂತ ದೇಶಿಕರು ಇದರಲ್ಲಿ ಯಥೋಕ್ತಕಾರಿ ಸನ್ನಿಧಿಯಲ್ಲಿ ಕಾಂಚೀಪುರಮಲ್ಲಿ 2 ಸತಿ ಮಾಡ್ಕೊಳ್ತಾರೆ ಅವರು. ಕಾಂಚೀಪುರದ ತೇಯ ಪೆರ್ಮಾಳ್ ಹತ್ರ ಶರಣಾಗತಿ ಮಾಡ್ಕೊಳ್ತಾರೆ, ಇಲ್ಲಿ ಯಥೋಕ್ತಕಾರಿ ಸನ್ನಿಧಿನಲ್ಲೂ ಮಾಡ್ಕೊಳ್ತಾರೆ. ಅವಾಗವಾಗ ಸಕೃದೇವ ಪ್ರಪನ್ನಾಯ ಅಂತ ಇದ್ದರೆ ಕೂಡ ಅವಾಗವಾಗ ಶರಣಾಗತಿ ಮಾಡ್ಕೊಳ್ತಾರೆ. ಇನ್ನೇನಾದ್ರು ತಪ್ಪು ಮಾಡಿದರೆ ನಾನೆಲ್ಲ ಮನಸ್ಸೋಗ್ತಾರೆ. ಶರಣಾಗತಿ ಅನ್ನೋದು ಬರೀ ನಮಗೆ ಮೋಕ್ಷಕ್ಕೆ ಮಾತ್ರ ಅಲ್ಲ, ಈ ಯಾವುದು 4 ಪುರುಷಾರ್ಥ ಬೇಕಾದರೂ ನಾವು ಅದಕ್ಕೋಸ್ಕರ ಭಗವಂತನನ್ನು ಶರಣಾಗತಿ ಮಾಡ್ಕೋಬೋದು. ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ ಈ 4 ಪುರುಷಾರ್ಥಗಳಲ್ಲಿ ನಿಮಗೆ ಯಾವುದಕ್ಕೆ ಬೇಕಾದರೂ ಕೂಡ ನೀವು ಶರಣಾಗತಿ ಮಾಡ್ಕೊಳ್ಬೋದು. ಬರೀ ಮೋಕ್ಷಕ್ಕೆ ಮಾತ್ರ ಅಂತಲ್ಲ. ಅಂದರೆ ಮೋಕ್ಷಕ್ಕೆ ಅಂತ ನಾವು ಕೇಳ್ಕೊಂಡಾಗ ಈ ಬಾಕಿ 3 ಇದೆಯಲ್ಲ ಅದೆಲ್ಲ ಬೈ ಪ್ರಾಡಕ್ಟಾಗಿ ತಾನಾಗೇ ಬರುತ್ತೆ ನಿಮಗೆ. ಹೇಗೆ ಅಂತ ಹೇಳಿದ್ರೆ, ಧ್ರುವ ಇದ್ದಾನಲ್ಲ, ಧ್ರುವ ಭಗವಂತನಲ್ಲಿ ತಪಸ್ ಮಾಡಿದ ಧ್ರುವ ಭಗವಂತ ಒಲಿದಾಗ ಏನು ಬೇಕು ಅಂತ ಕೇಳ್ತಾನೆ, ನನಗೇನು ಬೇಡ ನೀನೇ ಬೇಕು ಅಂತ ಕೇಳ್ತಾನೆ. ಹಾಗೆಲ್ಲ ಅಲ್ಲ, ನೀನೇನಪ್ಪ ತಪಸ್ ಮಾಡ್ತಾ ಇದೆಯಲ್ಲ, ಏನು ನಿಮ್ಮ ಅಪ್ಪನ ಮಡಿ ಮೇಲೆ ಕೂತ್ಕೋಬೇಕು, ಉತ್ತಾನ ಪಾದನ ಮಡಿ ಮೇಲೆ ಕೂತ್ಕೋಬೇಕು ಅಂತ ತಪಸ್ ಮಾಡ್ತಾ ಇದೆಯಲ್ಲ, ನೀನು ಕೂತ್ಕೋ, ನಿಮ್ಮ ಅಪ್ಪನ ಸಿಂಹಾಸನದಲ್ಲಿ ಜಾಗನೂ ಕೊಡ್ತಾರೆ, 1,00,000 ವರ್ಷ ನೀನು ಆಳು, ರಾಜ್ಯಭಾರ ಮಾಡು, ಸಂತೋಷವಾಗಿ ನಿನಗೆ ತೃಪ್ತಿ ಆಗೋ ಥರ ಆಳುಬಿಟ್ಟು ಆಮೇಲೆ ಬಂದು ನನ್ನ ಸೇರು, ಆಮೇಲೆ ನೀನು ಧ್ರುವತಾರೆಯಾಗಿರು. ಧ್ರುವತಾರೆ ಅಂದರೆ ನಾರ್ತ್ ಸ್ಟಾರ್ ಅಂತ ನಾವೇನು ಹೇಳ್ತೀವಿ, ಪೋಲ್ ಸ್ಟಾರ್ ಅದಾಗಿರು. ಅದು ಯಾಕೆ ಅದರ ಆ ನಕ್ಷತ್ರವಾಗಿರು ಅಂತ ಹೇಳಿದರೆ, ಭಕ್ತಿ ಹೇಗೆ ಮಾಡಬೇಕು, ಭಗವಂತನಲ್ಲಿ ಏನು ಕೇಳ್ಕೋಬಾರ್ದು ಅನ್ನೋದಕ್ಕೆ ಅವನು ನಿದರ್ಶನ ಧ್ರುವ. ಆ ಥರ ನೀನಿರುವಂಥ ಉತ್ತರ ದಿಕ್ಕಿನಲ್ಲಿ ಅವನು ಧ್ರುವತಾರಿಯಾಗಿರ್ತಾನೆ. ಈ ಕಲ್ಪಕಾಲ ಎಂಟಾಗತ್ತಲ್ಲ ಆವಾಗ ಅವನು ಭಗವಂತನಲ್ಲಿ ಮೋಕ್ಷಕ್ಕೆ ಹೋಗ್ತಾನೆ. ಈ ಥರ ಧ್ರುವ ತೋರಿಸ್ಕೊಟ್ಟಿದ್ದ ಮಾರ್ಗ ಅದು ಮೋಕ್ಷಕ್ಕೆ ಸಾಧನ ಅಂತ ಹೇಳ್ಬಿಟ್ಟು ಅದು ಹೇಳ್ತಾರೆ. ಇವಾಗ ಈ ಮುಂದಿನ ಅರ್ಚಾಮೂರ್ತಿಗಳಲ್ಲೆಲ್ಲ ಸಾನ್ನಿಧ್ಯ ಏರ್ಪಡಬೇಕಾದ್ರೆ ಆಗಮ ರೀತಿಯ ಅವುಗಳನ್ನೆಲ್ಲ ಪ್ರತಿಷ್ಠೆ ಮಾಡಿರಬೇಕು. ಮತ್ತು ಕಾಲಕ್ಕೆ ಅಲ್ಲೆಲ್ಲ ಪವಿತ್ರೋತ್ಸವಗಳು ಆಗಬೇಕು. ಯಾಕೆಂತ ಹೇಳಿದ್ರೆ ಈ ದೇವಸ್ಥಾನಗಳಲ್ಲಿ ಅಶೌಚಗಳು ಹೇಗಾದರೂ ಆಗ್ಬೋದು, ಶುಚಿಯಾಗಿ ಇಲ್ಲದೇ ಇರೋರು ಬರ್ಬೋದು. ಇವಾಗ ಎಲ್ಲರಿಗೂ ಭಕ್ತಿ ಇರೋರೇ ದೇವಸ್ಥಾನಕ್ಕೆ ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಏನೋ ಒಂದು ಕೆಟ್ಟ ಉದ್ದೇಶದಲ್ಲಿ, ಒಂದು ಕಳ್ಳನೋ ಇನ್ನೊಬ್ಬರು ಯಾರೋ ಕೆಟ್ಟ ಉದ್ದೇಶದಲ್ಲೂ ಬರ್ಬೋದು. ಅವಾಗ ಏನಾಗುತ್ತೆ, ಅಶುಚಿ ಏರ್ಪಟ್ಟಿರುತ್ತೆ. ಆ ಅಶುಚಿನೆಲ್ಲ ಹೋಗಬೇಕಾದ್ರೆ ವರ್ಷಕ್ಕೊಂದು ಸತಿ ಪವಿತ್ರೋತ್ಸವ ಅಂತ ಮಾಡ್ತಾರೆ. ಆ ಪವಿತ್ರೋತ್ಸವದ ಕಾಲದಲ್ಲಿ ಆ ಥರದ್ದೆಲ್ಲ ಹೋಗಿ ಮತ್ತೆ ಸಾನ್ನಿಧ್ಯ ಏರ್ಪಡುತ್ತೆ ಭಗವಂತನಿಗೆ ಸಾನ್ನಿಧ್ಯ ಏರ್ಪಟ್ಟರೆ ಏನು ನಮಗೆ ಪ್ರಯೋಜನ ಅಂತ ಹೇಳಿದರೆ, ನಮ್ಮ ಕೂಗನ್ನು ಕೇಳಿಸ್ಕೊಳ್ತಾನೆ, ನಮ್ಮ ಕರೆಗಳನ್ನು ಕೇಳಿಸ್ಕೊಂಡು ನಮ್ಮ ಕಷ್ಟಗಳನ್ನು ನೀಗಿಸೋ ಶಕ್ತಿ ಆ ಅರ್ಚಾಮೂರ್ತಿಗೆ ಬರುತ್ತೆ ಅಂತ. ಇವಾಗ ಮುಂದಿನ ಪಾಶ್ಚಾತ್ಯ ಹೋಗೋಣ. ಉಳ್ಳುಂ ಶಿಲುಂಬಿನ ಕಾಣ್ ಉಳ್ಳರಗಿನ್ ಕೋಯಿಲ್ வெள்ளை விழிசங்கின் பேரரவம் கேட்டிலையோ பிள்ளா எழுந்திராய் பேமுலகஞ்சுண்டு கள்ளச்சடம் கழக்கரிய காலோட்சி வெள்ளத்தரவில் துயில வந்த வித்தினை உள்ளத்து கொண்ட முனிவர்களும் யோகிகளும் வெள்ள எழுந்து என்ன பேரரவம் உள்ளம் புகுந்து ಕುಳಿತೇನೋರ್ ಎಂಬಾವಾಯ್. ಈ ಅರ್ಚಾಮೂರ್ತಿ ಅಂತ ಬಂದಾಗ ಅನೇಕ ಥರ ಈ ಆರ್ಷಮೂರ್ತಿ ಮುನಿಗಳು ಸ್ಥಾಪಿಸಿರುವಂಥದ್ದು, ಮತ್ತು ಸ್ವಯಂಭೂವಾಗಿ ವ್ಯಕ್ತವಾಗಿರುವಂಥ ಮೂರ್ತಿಗಳು, ಹೀಗೆ ಮತ್ತು ಮರದಲ್ಲಿ ಏರ್ಪಟ್ಟಿರೋದು ಮತ್ತು ಲೋಹದಲ್ಲಿ ಏರ್ಪಟ್ಟಿರೋದು, ವ್ಯತ್ಯಾಸವಾಗಿ ಎಲ್ಲ ಬೇರೆ ಬೇರೆ ಥರ ಅರ್ಚಾಮೂರ್ತಿಗಳೆಲ್ಲ ಇದೆ. ಅದನ್ನೆಲ್ಲ ವಿವರವಾಗಿ ಹೇಳಬೇಕು ಅಂದರೆ ತುಂಬ ಸಮಯ ಹಿಡಿಸುತ್ತೆ. ಒಟ್ಟಿನಲ್ಲಿ ಅರ್ಚಾಮೂರ್ತಿಗೂ ಅಷ್ಟೇ ಶಕ್ತಿ ಇದೆ ಅಂತ ನಾವು ನೋಡಿದ್ವಿ. ಇವಾಗ ಈ ಒಂದು ಘಟಕ ಆಗೋಯ್ತು. ಇವಾಗ ಇನ್ನೊಂದು ಇದರಲ್ಲಿ ಏನು ಮಾಡ್ತಾರೆ, ಈ 5ನೇ ಪದ್ಯದಿಂದ 15ನೇ ಪದ್ಯದವರೆಗೂ 10 ಸಖಿಯರನ್ನು ಎಬ್ಸೋದು. ಆ ಏರ್ಪಾಡಿನಲ್ಲಿ 5 ಲಕ್ಷ ಕುಟುಂಬ ಇತ್ತು ಅಂದರು. 10 ಸಖೀರ ಅಂತ ಹೇಳಿದ್ರೆ 10 ಸಖೀರನ್ನು ಎಬ್ಸೋದು ಅಂತಲ್ಲ, ಕ್ಯಾಟಗರಿ ವೈಸ್. ಅಂದರೆ ಒಂದು ಗುಣ ವಿಶೇಷದಲ್ಲಿ ಒಂದು ಈ ಥರ ಸ್ವಭಾವದವರು, ಶಾಂತ ಸ್ವಭಾವದವರು, ಜಗಳಗಂಟರು, ಇದೆಲ್ಲ ಹೇಳ್ತೀವಲ್ಲ,
ಆ ಥರ ಬೇರೆ ಬೇರೆ ಸ್ವಭಾವದವ್ರನ್ನ 10 ವಿಧವಾಗಿ ವಿಂಗಡಿಸ್ಕೋತಾಳೆ ಅವಳು. ಅದನ್ನು ಒಬ್ಬರನ್ನೇ ಒಂದು ದಿವಸ ಒಬ್ಬರನ್ನೇ ಎಬ್ಬಿಸಿದ್ದ ಶಾಂತ ಸ್ವಭಾವದಲ್ಲಿ ಒಬ್ಬರೇ ಒಂದೇ ಮನೆ ಪಕ್ಕದಲ್ಲೇ ಇಟ್ಟ ಅಂತ ಹಾಗೆಲ್ಲ ಪ್ರಶ್ನೆ ಮಾಡೋಕ್ಕಾಗಲ್ಲ. ಈ ಪ್ರಾರ್ಥನೆ ಅನ್ನೋದು ಎಬ್ಸೋದು ಅನ್ನೋದು ಈ ಪ್ರಾರ್ಥನೆ ಈ ಭಾಷಣ ಅಂಥವ್ರಿಗೆ ಸಂಬಂಧಪಟ್ಟಿದ್ದು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಒಟ್ಟಿನಲ್ಲಿ ಏನು ಮಾಡ್ತಾಳೆ ಅಂದರೆ 10 ದಿವಸ ಎಬ್ಸೋಷ್ಟೊತ್ತಿಗೆ ಎಲ್ಲ ಥರದವ್ರನ್ನೂ ತನ್ನ ಇದರಲ್ಲಿ ಸೇರಿಸ್ಕೊಂಡಿರ್ತಾಳೆ. ನಾವು ಆಟ ನೋಡ್ತೀವಿ, ಯಾರನ್ನೂ ಬಿಡಲ್ಲ, ಎಲ್ಲರನ್ನೂ ತನ್ನ ಇದರಲ್ಲಿ ಸೇರಿಸ್ಕೊಳ್ತಾಳೆ. ಈ ಕೂಡಿ ಇರುತ್ತೆ ಅಂತ ಹೇಳಬೇಕಾದ್ರೆ ಅವಳು ಫೋಲ್ಡಲ್ಲಿ ಎಲ್ಲರನ್ನೂ ಸೇರಿಸ್ಕೊಳ್ತಾಳೆ. ಅದು ತುಂಬ ಮುಖ್ಯ. ಅದು ಹೇಳಿದಾಗ ಇಲ್ಲಿ ಎಬ್ಸಕ್ಕೆ ಅಂತ ಒಬ್ಬೊಬ್ಬರನ್ನೇ ಬರ್ತಾರೆ. ಎಬ್ಬಿಸ್ಬೇಕಾ ಅಂತ ಹೇಳಿದ್ರೆ ಪ್ರಾರ್ಥನೆ ಮಾಡಬೇಕಾದ್ರೆ 2 ಆಳ್ವಾರು ಯಾರಪ್ಪ ಅಂದರೆ ಈ ತೊಂಡರಡಿಪಡಿ ಆಳ್ವಾರ್ ಮತ್ತು ಆಂಡಾಳ್, ಇವರಿಬ್ಬರು ತುಂಬ ವಿಶೇಷ. ಈ ಒಂದು ತೊಂಡರಡಿಪಡಿ ಆಳ್ವಾರ್ ಶ್ರೀರಂಗನಾಥನಿಗೆ ತಿರುಪಳಿ ಇಚ್ಛೆ ಅಂತ ಅದೊಂದು ಸುಪ್ರಭಾತ ಬರ್ಕೊಟ್ರು. ಇವಳು ಆಂಡಾಳು ಏನು ಮಾಡ್ತಾಳೆ, ಇವಳು ಒಂದು ಸುಪ್ರಭಾತನೇ ಬರ್ಕೊಟ್ರು. ಆದರೆ ಇವಳು ಬರ್ಕೊಟ್ಟಿತ್ತು ಭಾಗವತರಿಗೆ. ಈ 10 ಥರ ಭಾಗವತರಿಗೆ ಸುಪ್ರಭಾತ ಹೇಳ್ತಾಳೆ. ಈ 10 ಥರ ಭಾಗವತರಿಗೆ ಏನು ಅಂತ ಹೇಳಿದ್ರೆ 10 ಆಳ್ವಾರನ್ನ ನೆನೆಸ್ಕೊಳ್ತಾರೆ. ಕೆಲವರೆಲ್ಲ ಸ್ವಾಪದೇಶ ಅರ್ಥದಲ್ಲಿ 10 ಆಳ್ವಾರನ್ನ ನೆನೆಸ್ಕೊಳ್ತಾರೆ. ಇನ್ನು ಕೆಲವರು 10 ಇಂದ್ರಿಯಗಳನ್ನು ಜಾಗೃತಗೊಳಿಸ್ತಾಳೆ ಅಂತ. ಎಲ್ಲ 10 ಇಂದ್ರಿಯ ಇದೆಯಲ್ಲ, 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, ಇವುಗಳನ್ನೆಲ್ಲ ಜಾಗೃತಗೊಳಿಸಿ ಭಗವಂತನ ಕಡೆಗೆ ಅದು ಹೋಗೋ ಥರ ಮಾಡ್ತಾಳೆ. ಅದೆಲ್ಲ ಹೇಗೆ ಒಂದೊಂದೇ ಪದ್ಯದಲ್ಲಿ ಹೇಗೆ ಮಾಡ್ತಾಳೆ ಅನ್ನೋದನ್ನು ನೋಡೋಣ. ಇವಾಗ ಕುಳ್ಳು ಶಿಲುಂ ವಿನಘಾಣ್. ಕುಳ್ಳು ಅಂತ ಹೇಳಿದರೆ ಪಕ್ಷಿ. ಬೆಳಗ್ಗೆ ಆಗಬೇಕಾದ್ರೆ ಸಂಕೇತ ಆಗಬೇಕು, ಎಬ್ಬಿಸ್ಬೇಕಂತ ಹೇಳಿದ್ರೆ ಕೆಲವ್ರನ್ನ ಎಬ್ಬಿಸ್ಬೇಕಾಗುತ್ತೆ. ಕೆಲವರು ಅವರೇ ಎದ್ಬಿಡ್ತಾರೆ, ಕೆಲವ್ರನ್ನ ಎಬ್ಬಿಸ್ಬೇಕಾಗುತ್ತೆ. ಕೆಲವು ಮಕ್ಕಳನ್ನ ನಾವು ಮನೆಯಲ್ಲೇ ನೋಡ್ತೀವಿ, ಕರೆಕ್ಟಾಗಿ 7 ಗಂಟೆ ಆದರೆ ಸ್ಕೂಲ್ಗೆ ಹೋಗ್ಬೇಕು ಅಂತ ಅವರೇ ಎದ್ಬಿಡ್ತಾರೆ. ನಮ್ಮ ಮನೆಯಲ್ಲಿ ನಮ್ಗೆ 2-3 ಮಕ್ಕಳಿದ್ರು ಒಬ್ಬೊಬ್ಬರು ಒಂದೊಂದು ಸ್ವಭಾವದಲ್ಲ. ಕೆಲವ್ರನ್ನ 7 ಅಂದ ತಕ್ಷಣ ಎದ್ಬಿಡ್ತಾರೆ. ಇನ್ನು ಕೆಲವರು 7 ಅಂತ ಇರಬೇಕು, ಆಮೇಲೆ ಹೇಳ್ತಾರೆ. ಆ ಥರ ಎಲ್ಲ ಸ್ವಭಾವಗಳನ್ನು ತೋರಿಸ್ಕೊಳ್ತಾರೆ. ಈ 5-10 ಜನ ಸಖಿಯರನ್ನು ಎಬ್ಬಿಸ್ಬೇಕಾದ್ರೆ 5 ಥರ ವಿಂಗಡಿಸ್ಕೋತಾಳೆ. ಇವಾಗ ಒಂದೊಂದು 5 ಪದ್ಯ ಒಂದೊಂದು ಘಟಕ ಅಂತ ನಾವು ಇಟ್ಕೊಂಡಾಗ ಈ ಮೊದಲು 5 ಸಖಿಯರನ್ನು ಇವಳು ಎಬ್ಬಿಸ್ತಾಳಲ್ಲ, ಅದರಲ್ಲಿ ನಾವು ಏನು ತಿಳ್ಕೊಳ್ಬೇಕು ಅಂತಂದರೆ ಅಷ್ಟೇನು ಭಗವಂತನ ಬಗ್ಗೆ ವಿಚಾರಗಳನ್ನು ವಿವರಗಳನ್ನು ಜಾಸ್ತಿ ಗೊತ್ತಿಲ್ಲದೆ ಇರೋರನ್ನ ಎಬ್ಬಿಸಿದ್ಲು ಅಂತ. ನಂತರ 5 ಸಖಿಯರನ್ನ ಎಬ್ಬಿಸ್ತಾಳಲ್ಲ, ಅವರೆಲ್ಲ ಏನಪ್ಪ ಅಂದರೆ ಭಗವಂತನ ಬಗ್ಗೆ ಚೆನ್ನಾಗಿ ವಿಚಾರಗಳನ್ನು ಗೊತ್ತಿತ್ತು. ನೋತು ಸುವರ್ಣಂಪು ಹಿನ್ನ ಮನ ಅಂತ ಹೇಳಬೇಕಾದ್ರೆ ಭಗವಂತನನ್ನು ಚೆನ್ನಾಗಿ ಧ್ಯಾನ ಮಾಡಿ ಅವನನ್ನು ಹೋಲಿಸ್ಕೊಂಡು ಅವನು ಏನು ಎಂಥವನು ಅಂತ ಚೆನ್ನಾಗಿ ತಿಳಿದಿರೋರನ್ನು ಒಬ್ಬಳನ್ನ ಎಬ್ಬಿಸ್ಕೋತಾರೆ. ಆ ಥರ ನಂತರ ಬರೋ 5 ಸಖಿಯರಿಗೆ ಭಗವಂತನ ವಿಚಾರ ಚೆನ್ನಾಗಿ ಗೊತ್ತಿರೋರನ್ನ ಇಟ್ಕೋತಾರೆ. ಈ ಥರ ನಮ್ಮ ಗುಂಪಲ್ಲೂ ಅಷ್ಟೇ. ನಾವೆಲ್ಲಾದರೂ ಒಂದು ಯಾತ್ರೆ ಹೋಗಬೇಕಾದ್ರೆ ಒಂದು ಸ್ವಲ್ಪ ಆಗಲೇ ಒಂದು ಕಡೆ ಒಂದು ಸತಿ ಯಾತ್ರೆ ಹೋಗಿ ಆ ವಿಚಾರ ಎಲ್ಲ ಗೊತ್ತಿರೋರನ್ನ ನಮ್ಮ ಜೊತೆಗೆ ಇಟ್ಕೊಂಡ್ರೆ ಎಷ್ಟು ಉಪಯೋಗ. ಶಾರ್ಟ್ಕಟ್ಟಲ್ಲಿರುತ್ತೆ ಅಂತ ಹೇಳ್ತಾರೆ. ಅಯ್ಯೋ ಇನ್ನು ಮಧ್ಯಾಹ್ನ ಎಲ್ಲ ಇಲ್ಲೆಲ್ಲ ಆಟೋಲ್ಲೇ ಹೋಗ್ಬೇಕಿರಿ, ಎಷ್ಟು ದೊಡ್ಡ ಕಾರ್ ಇದ್ದರೆ ಏನು ಪ್ರಯೋಜನ ಇಲ್ಲ, ಸಂಧಿ ರೋಡಲ್ಲಿ ಹೋಗೋಕ್ಕಾಗಲ್ಲ ಅಂತ ಹೇಳ್ತೀವಲ್ಲ. ಆ ಥರ ಜ್ಞಾನ ನಿಷ್ಠೆ ಇರುವಂಥ ಸಖೀರನ್ನು ಜೊತೆಗೆ ಇಟ್ಕೊಂಡ್ರೆ ಭಗವಂತನನ್ನು ಸುಲಭವಾಗಿ ಹೇಗೆ ಹೋಲಿಸ್ಕೊಳ್ಬೋದು ಅಂತ ಅವ್ರು ಹೇಳ್ತಾರೆ. ಅದಕ್ಕೋಸ್ಕರ ನಂತರ 5 ಬರುತ್ತಲ್ಲ, ಆ ಸಖಿಯರೆಲ್ಲ ಭಗವಂತನ ವಿಚಾರ ಚೆನ್ನಾಗಿ ತಿಳಿದವರು ಅಂತ ಅವರನ್ನೆಲ್ಲ ಹೇಗೆ ಒಬ್ಬರೊಬ್ಬರನ್ನು ಯಾವ ಆಳ್ವಾರ್ಗೆ ಹೋಲಿಸಿದ್ರು, ಯಾಕೆ ಅವ್ರನ್ನ ಆ ಥರ ಹೇಳಿದ್ರು ಅಂತಂದರೆ ಅದನ್ನು ನೋಡೋಣ. ಕುಳ್ಳುಂ ಶಿಲುಂಬಿನ ಹಾಣ್ ಕುಳ್ಳರಯ್ಯನ್ ಕೋಯಿಲ್. ಬೆಳಗಾಯಿತು 7 ಅಂತ ಹೇಳಬೇಕಾದ್ರೆ ಒಬ್ಬಳು ಸಖಿ ಮನೆ ಮುಂದೆ ಬರ್ತಾರೆ. ಬಂದಾಗ ಏನು ಸಂಕೇತ, ಬೆಳಗಾಗಿದ್ದಕ್ಕೆ ಏನು ಸಂಕೇತ ಅಂತ ಹೇಳಿದ್ರೆ ಕುಳ್ಳುಂ ಶಿಲುಂಬಿನ ಹಾಣ್, ಪಕ್ಷಿಗಳೆಲ್ಲ ಚಿಲಿಪಿಲಿ ಗುಡ್ತಾ ಇವೆ ಅಂತ. ಈ ಪಕ್ಷಿಗಳೆಲ್ಲ ಚಿಲಿಪಿಲಿ ಗುಟ್ಟೋದು ಅಂತ ಹೇಳಿದ್ರೆ ಪ್ರಾಕೃತಿಕವಾಗಿ ಎಲ್ಲ ಪಕ್ಷಿಗಳಿಗೂ ಸೂರ್ಯೋದಯ ಆಗೋಕ್ಕೆ ಮುಂಚೆನೇ ಅವು ನಮಗೆ ಎಚ್ಚರ ಕೊಡುತ್ತೆ. ಈ ಜಾವದ ಕೋಳಿ ಅಂತೆಲ್ಲ ಇರ್ತಾಯಿತ್ತು ಮುಂಚೆ. ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಒಂದು ಜಾವ, ಆವಾಗೊಂದು ಕೂಗುತ್ತೆ. ಸೂರ್ಯೋದಯ ಆದಮೇಲೆ ಒಂದು ಜಾವ, ಅದೊಂದು ಕೂಗುತ್ತೆ. ಒಂದೊಂದು ಜಾವಕ್ಕೂ ಅದು ಅಲಾರಾಮ್ ಥರ ಕೂಗ್ತಾ ಇರೋದು ಜಾವದ ಕೋಳಿಗಳೆಲ್ಲ. ಇವಾಗೆಲ್ಲ ಕೋಳಿಗಳೇ ನಮಗೆ ಇಲ್ಲೇ ಪಟ್ಟಣವಾಸ್ತಾ ಇರೋದೆಲ್ಲ ಏನೂ ಸಿಗೋದಿಲ್ವಲ್ಲ. ನಮ್ಮ ನಾಡಿ ಟೈಲಲ್ಲೇ ಆ ಕೋಳಿನೇ ಸಾಯಿಸ್ಬಿಡ್ತಾರಲ್ಲ ಮಕ್ಕಳು. ಅದು ಯಾರೋ ಅಜ್ಜಿ ಒಂದು ಕೋಳಿ ಇಟ್ಕೊಂಡಿದ್ದು ಅಂತ, ಅವತ್ತಿಗೆ ಆ ಕೋಳಿ ಸತ್ತೋಯ್ತು ಅಂತ ಕಾಣುತ್ತೆ. ಆಮೇಲೆ ನಮ್ಗೆ ಎಚ್ಚರಿಸೋ ಕೋಳಿ ಯಾವುದೂ ಇಲ್ಲ. ಒಟ್ಟಲ್ಲಿ ಆ ಜಾವದ ಕೋಳಿ ವಿಚಾರ ಏನೂ ಗೊತ್ತಿಲ್ಲ. ಇಲ್ಲಿ ಹೇಳೋದು ಆ ಪಕ್ಷಿಗಳು ಚಿಲಿಪಿಲಿ ಗುಟ್ಟತ್ತಲ್ಲ, ಅದು ಸಂಕೇತ ಅಂತ. ಏನು ಪಕ್ಷಿಗಳು ಚಿಲಿಪಿಲಿ ಗುಟ್ಟತ್ತು ಅಂತ ಹೇಳಿದ್ರೆ ಅದನ್ನು ತುಂಬ ಚೆನ್ನಾಗಿ ಹೇಳ್ತಾರೆ. ಇಲ್ಲಿ ಆ ಪಕ್ಷಿಗಳಿಗೆಲ್ಲ 5 ಅರಿವಿರೋದು. ಯಾಕೆ ಇವಳು ಕುಳ್ಳುಂ ಶಿಲುಂಬಿನ ಕಾಣ್ ಅಂತ ಯಾಕೆ ಹೇಳಿದ್ಲು, ಕೇಳಂತ ಯಾಕೆ ಹೇಳಲಿಲ್ಲ ಅಂತ ಹೇಳಿದ್ರೆ, ನೋಡು 5 ಅರಿವಿರೋ ಪಕ್ಷಿಗಳೇ ಬೆಳಗಾಯಿತು ಅಂತ ಗೊತ್ತಾಗಿ ಹೇಳ್ತಾ ಇವೆ. ನಿನಗೆ 6 ಅರಿವಿದೆ, ನಿನಗೆ ಏನು ಗೊತ್ತಾಗ್ತಾ ಇಲ್ವಾ ಬೆಳಗಾಗಿದೆ ಅಂತ. ಕಾಣ್, ಅದಕ್ಕೆ ಕಾಣ್ ಅಂತ, ಕೇಳಂತ ಹೇಳಿಲ್ಲ, ಕಾಣ್ ಅಂತ ಹಾಕಿದ್ದಾಳೆ ಪದ. ಅದರಲ್ಲಿ ಏನಪ್ಪ ಅಂತ ಹೇಳಿದ್ರೆ ಈ ಪಕ್ಷಿಗಳೆಲ್ಲ ಬೆಳಗ್ಗೆ ಎದ್ದು
ಒಂದು ಪ್ರಾರ್ಥನೆ ಮಾಡುತ್ತಂತೆ. ಹೇಗೆ ಅಂತ ಹೇಳಿದ್ರೆ, ಗೂಡು ಬಿಟ್ಟು ಹೋಗಬೇಕು, ತನ್ನ ಸಣ್ಣ ಮಕ್ಕಳಿಗೆಲ್ಲ ಆಹಾರ ತರಬೇಕಾದ್ರೆ ಗೂಡು ಬಿಟ್ಟು ಹೋಗಬೇಕಾದ್ರೆ ಭಗವಂತನಲ್ಲಿ ಒಂದು ಪ್ರಾರ್ಥನೆ ಮಾಡುತ್ತಂತೆ. ನಾನು ಗೂಡು ಬಿಟ್ಟು ಹೋಗ್ತಾ ಇದ್ದೀನಿ, ನನ್ನ ಮರಿಗಳನ್ನು, ನನ್ನ ಗೂಡನ್ನು ನಾನು ವಾಪಸ್ ಬರೋವರೆಗೂ ನೀನು ಚೆನ್ನಾಗಿ ಕಾಪಾಡ್ಕೊ ಅಂತ. ಅದೇ ಒಂದು ಬೇರೆ ಶಬ್ದ. ಮತ್ತು ಸಾಯಂಕಾಲ ವಾಪಸ್ ಬರುತ್ತಲ್ಲ, ಅವಾಗ ಇನ್ನೊಂಥರ ಶಬ್ದ ಮಾಡುತ್ತಂತೆ. ಅವಾಗ ಚಿಲಿಪಿಲಿ ಕೊಟ್ಟಂತೆ, ಸಂಜೆ ಆಗಿದೆ, ಅವಾಗ ಇನ್ನೊಂಥರ ಶಬ್ದ ಮಾಡುತ್ತೆ. ಅದೇನು ಶಬ್ದ ಅಂತ ಹೇಳಿದ್ರೆ ಥ್ಯಾಂಕ್ಸ್ ಗಿವಿಂಗ್. ಅದು ಹೇಳುತ್ತೆ, ಅದಕ್ಕೆ ಕಾಣ ಅಂತ ಹೇಳೋದು. ಆ ಪಕ್ಷಿಗೆ ಕೂಡ ಉಪಕಾರ ಸ್ಮರಣೆ ಇದೆ. ಭಗವಂತ ನನಗೆ ಇವತ್ತು ನನ್ನ ಮರಿಗಳೇನು ಆಗದೆ ಇರೋ ಥರ ಕಾಪಾಡಿದ್ನಲ್ಲ, ನನಗೂ ಆಹಾರ ಎಲ್ಲ ಸಮೃದ್ಧಿಯಾಗಿ ಸಿಗೋ ಥರ ಮಾಡಿದ್ನಲ್ಲ ಅಂತ ಹೇಳ್ಬಿಟ್ಟು ಸಾಯಂಕಾಲ ಮತ್ತೆ ಗೂಡಿಗೆ ಬಂದಾಗ ನೋಡುತ್ತಂತೆ, ಕ್ಷೇಮವಾಗಿದ್ದೀನಿ ನಾನು ಅಂತ ಹೇಳ್ಬಿಟ್ಟು ಅವಾಗ ಒಂದು ಸತಿ ಚಿಲಿಪಿಲಿ ಕುಟ್ಕೊಂಡು ಹಾಗೆ ಎಂಡ್ ಮಾಡುತ್ತೆ. ಅವಾಗ ಸಂಜೆ ಆದಾಗ ಒಂಥರ ಶಬ್ದ, ಇದು ಬೆಳಗಾದಾಗ ಒಂದು ಶಬ್ದ. ಈ ಪಕ್ಷಿಗಳೆಲ್ಲ ಏನು ಹೇಳ್ತಾ ಇದೆ ನಮಗೇನು ಗೊತ್ತಿಲ್ಲ. ನೀನು ಕಾಣ್ಗೀಣ್ ಅಂತ ಹೇಳಿದ್ರೆ ಹೇಗೆ ಅಂತ ಹೇಳಿದ್ರೆ, ಪಕ್ಷಿಗಳ ಭಾಷೆನೂ ಅರ್ಥ ಆಗೋರು ಕೆಲವರಿದ್ದರು. ಕೆಲವು ಕಾಲಕ್ಕೆ ಪಕ್ಷಿ ಧ್ಯಾನಶುದ್ಧಿ ಅಂತ ಒಬ್ಬ ಇದ್ದ. ಅವರಿಗೆ ಪಕ್ಷಿಗಳ ಭಾಷೆ ಚೆನ್ನಾಗಿ ಅರ್ಥ ಆಗ್ತಾಯಿತ್ತು ಆ ರಾಜನಿಗೆ. ಒಂದು ಸತಿ ಮಚ್ಚಲ್ಲಿ ಹೋಗಿ ಮೇಲ್ಗಡೆ ಅರಮನೆಯಲ್ಲಿ ಮಲ್ಕೊಂಡಿರ್ತಾನೆ. ಇವನು ಮೇಲೆ 2 ಪಕ್ಷಿಗಳು ಹಾರೋಗುತ್ತೆ. ಇವನನ್ನು ಏನು ದಾಟಬೇಡ್ವೋ, ಅಲ್ಲಿ ಧ್ಯಾನಶುದ್ಧಿ ಇದ್ದಾನೆ, ಅವನು ಬ್ರಹ್ಮಜ್ಞಾನಿ, ಅವನು ದಾಟಬೇಡ ಅಂದರೆ ಒಂದು ಪಕ್ಷಿ ಹೇಳುತ್ತಂತೆ, ಇವನು ಯಾವ ಊರು ಸೀಮೆ ಬ್ರಹ್ಮಜ್ಞಾನಿ, ಇವನೇನು ಬ್ರಹ್ಮಜ್ಞಾನಿ ಇಲ್ಲ ಬಿಡು ಅಂತ ಹೇಳಿಬಿಟ್ಟು ದಾಟ್ಕೊಂಡೇ ಹೋಗುತ್ತಂತೆ. ಪಕ್ಷಿಗಳೆಲ್ಲ ರಾತ್ರಿ ಹೊತ್ತು ಸಂಚಾರನೇ ಮಾಡೋದಿಲ್ಲ. ಯಾಕಂದರೆ ಇಡೀ ಜಗತ್ತು ಅದಕ್ಕೆ ಒಂದು ಬರ್ನಿಂಗ್ ಫೈರ್ ಬಾಲ್ ಥರ ಕಾಣ್ತಾ ಇರತ್ತಂತೆ. ಇದಕ್ಕೆ ಒಂದೊಂದು ಜಾವಕ್ಕೆ ಒಂದೊಂದು ಪ್ರಾಣಿಗಳಿಗೆ ಅಂತ ಭಗವಂತ ಪ್ರಾಕೃತಿಕವಾಗಿ ನೇಮಿಸಿಟ್ಟಿದ್ದಾನೆ, ಯಾವ್ಯಾವ ವೇಳೆಯಲ್ಲಿ ಏನೇನು ಮಾಡಬೇಕು ಅಂತ. ಅದಕ್ಕೆ ನಾವು ಇವಾಗೆಲ್ಲ ವ್ಯತಿರಿಕ್ತವಾಗಿ ಹೋಗ್ತಾ ಇದ್ದೀವಿ. ಸಾಯಂಕಾಲ ಹೋಗಿ ಕೆಲಸ ಮಾಡೋದು, ಬೆಳಗ್ಗೆ ಬಂದು ನಿದ್ದೆ ಮಾಡೋದು, ಇದೆಲ್ಲ ಮಾಡಿ ನಮಗೆ ಆಹಾರ ಸೇವನೆಯಲ್ಲಿ ವ್ಯತ್ಯಾಸ ಆಗುತ್ತೆ, ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ, ಎಲ್ಲ ಇದಾಗುತ್ತೆ. ಆದರೆ ಪ್ರಾಕೃತಿಕವಾಗಿ ಯಾವಾಗ ಸೂರ್ಯೋದಯ ಆಗುತ್ತೋ ಅದ್ರ ಜೊತೆಗೆ ನಾವು ಕೆಲಸವನ್ನು ತೊಡಗಿಸ್ಕೊಂಡ್ರೆ ನಮ್ಮ ದೇಹದಲ್ಲೂ ಆರೋಗ್ಯ ಚೆನ್ನಾಗಿರುತ್ತೆ, ಹುರುಪಾಗೂ ಇರುತ್ತೆ. ಅದು ಸೂರ್ಯಾಸ್ತಮ ಆಗಿದ ತಕ್ಷಣ ಚಟುವಟಿಕೆಗಳನ್ನೆಲ್ಲ ಮುಗಿಸ್ಬಿಡಬೇಕು. ಇವನಿಗೆ ಆಶ್ಚರ್ಯ ಆಗುತ್ತಂತೆ ಧ್ಯಾನಶುದ್ಧಿಗೆ, ಇದೇನು ರಾತ್ರಿ ಹೊತ್ತು ಹೀಗೆ ಪಕ್ಷಿ ಓಡಾಡೋದು ಅಂದರೆ ಏನು ಅಂದರೆ ಅದ್ರ ಮಾತು ಬೇರೆ ಆಡ್ತಾ ಇರುತ್ತೆ. ಆ ಮಾತು ಇವನಿಗೆ ಅರ್ಥ ಆಗುತ್ತೆ. ಆ ಮಾತಲ್ಲಿ ಇದು ಹೇಳುತ್ತೆ, ಇವನೇನು ದೊಡ್ಡ ಬ್ರಹ್ಮಜ್ಞಾನಿನೋ, ಇವನೇನು ರೈಕು ಥರನೋ ಅಂತ ಹೇಳ್ಬಿಟ್ಟು ಹೊಟ್ಟೋಗುತ್ತಂತೆ. ಇವನಿಗೆ ತುಂಬ ಅವಮಾನ ಆಗ್ಬಿಡುತ್ತೆ. ಇವನು ತುಂಬಾ ಆದಷ್ಟು ಇವನು ಅಧ್ಯಯನ ಎಲ್ಲ ಮಾಡಿ ಇವನು ಜ್ಞಾನಿನೇ. ಆದರೆ ಇದು ಈ ಪಕ್ಷಿ ಹೇಳಿದ್ ಕೇಳಿಬಿಟ್ಟು ಅದು ಅವನಿಗೆ ತುಂಬ ಬೇಜಾರಾಗುತ್ತೆ. ಈ ರೈಕು ಅನ್ನೋರು ಯಾರು ಅಂತ ಹೇಳ್ಬಿಟ್ಟು ಮಾರನೇ ದಿವಸ ಆಸ್ಥಾನದಲ್ಲಿ ಮಂತ್ರಿನ ಕರೆದ್ಬಿಟ್ಟು, ಈ ರೈಕು ಅನ್ನೋರು ಯಾರು ನೋಡು, ಬ್ರಹ್ಮಜ್ಞಾನಿ ಅಂತ ಅವ್ರನ್ನ ಹುಡ್ಕೊಂಡು ಬಾ ಅಂತ ಹೇಳ್ತಾರೆ. ಎಲ್ಲೆಲ್ಲೋ ಹುಡುಕ್ತಾರೆ, ಎಲ್ಲೋ ಒಂದು ಸಿಗೋದೇ ಇಲ್ಲ. ತುಂಬ ಬೇಜಾರಾಗುತ್ತೆ ರಾಜನಿಗೆ. ಆಮೇಲೆ ಕೊನೆಯಲ್ಲಿ ಯಾರಿಗೋ ಒಬ್ರಿಗೆ ಸಿಗ್ತಾನೆ. ಇವನು ಯಾರಪ್ಪ ಅಂದರೆ ಮೈಯೆಲ್ಲ ಕಜ್ಜಿ ತುರಿ ಎಲ್ಲ ಬಂದಿದೆ ಅಂತೆ, ಒಂದು ಅಂಗಿನೂ ಹಾಕ್ಕೊಂಡಿಲ್ಲ, ನೋಡೋಕ್ಕೆ ಅಷ್ಟು ಕೊಳಕಾಗಿರಂತೆ. ಒಂದು ಬಂಡಿ ಕೆಳಗೆ ಮಲ್ಕೊಂಡು ಸುಮ್ಮನೆ ಲೇಸಾಗಿ ಯಾವುದೋ ಹಾಡು ಹೇಳ್ಕೊಂಡು ಸಂತೋಷವಾಗಿ ಮಲ್ಕೊಂಡಿದ್ದಾನೆ. ಇವನು ಮೈನಲ್ಲಿ ಇಷ್ಟು ಕಾಯಿಲೆ ಇದೆ, ಸಂತೋಷವಾಗಿ ಹೇಗೆ ಹಾಡು ಹೇಳ್ಕೊಂಡು ಮಲ್ಕೊಂಡಿದ್ದಾನೆ ಇವನು ಅಂತ ಯಾರು ನೀನು ಅಂತ ಕೇಳಿದಾಗ, ನಾನೇ ರೈಕು ಅಂತ ಗೊತ್ತಾಗುತ್ತೆ ಅಲ್ಲೇ ಅಕ್ಕಪಕ್ಕದಲ್ಲಿ ಕೇಳಿದಾಗ. ಮಹಾರಾಜರು ಕರೀತಾ ಇದ್ದಾರೆ ಅಂದರೆ ನಾನು ಬರೋದಿಲ್ಲ ಅಂತ ಹೇಳ್ತಾನಂತೆ. ಎಷ್ಟು ಕೇಳಿದ್ರು ಬರೋಲ್ಲ. ರಾಜ ಕರೀತಾ ಇದ್ದಾರೆ, ನೀನು ಪ್ರಜೆ ನೀನು ಬರಲೇಬೇಕಲ್ಲ ಅಂದರೆ ಬರೋದಿಲ್ಲ ಅಂತ. ಸರಿ, ಇವನು ಬರೋದಿಲ್ಲ ಅಂತ ಬಂದು ಧ್ಯಾನಶುದ್ಧಿಗೆ ಹೇಳ್ತಾರೆ. ಬರೋದಿಲ್ಲ ಅಂತ ಹೇಳ್ತಾ ಇದ್ದಾನೆ ಅಂತ ಹೇಳಿದಾಗ ಖುದ್ದಾಗಿ ಧ್ಯಾನಶುದ್ಧಿನೇ ಬರ್ತಾನೆ, ಹೇಳಿ ಕಳಿಸ್ತಾನೆ. ನಾನು ರಾಜ್ಯದಲ್ಲಿ ದುಡ್ಡು ಕೊಡ್ತೀನಿ, ಅದು ಕೊಡ್ತೀನಿ ಅಂತೆಲ್ಲ ಹೇಳಿದಾಗ ಏನು ಮಾಡಿದ್ರು ಒಪ್ಕೊಳ್ಳಲ್ಲ. ಕೊನೆಯಲ್ಲಿ ನನ್ನ ಮಗಳನ್ನೇ ಕೊಟ್ಟು ಮದುವೆ ಮಾಡ್ತೀನಿ ಅಂತ ರಾಜ್ಯ ನಿನಗೆ ಕೊಡ್ತೀನಿ ಅಂದಾಗ ಎದ್ದು ಕೂತ್ಕೋತಾನಂತೆ ಅವನು. ಅವಾಗ ರಾಜನೇ ಬಂದು ಅವನೆಲ್ಲ ಮೇನೆ ಮಾಡಿ ಕರ್ಕೊಂಡು ಹೋಗ್ತಾನೆ. ಯಾಕಂದರೆ ಅವ್ನು ನಿಜವಾದ ಬ್ರಹ್ಮಜ್ಞಾನಿ. ಅವನಿಗೆ ತುಂಬ ಅವನ ಹತ್ರ ತುಂಬ ವಿಷಯ ತಿಳ್ಕೊಳ್ಬೇಕಾಗತ್ತೆ. ಅವನನ್ನು ನಮಸ್ಕಾರ ಮಾಡಿ, ಅದಕ್ಕೆ ಯಾವಾಗಲೂ ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆ. ಯಾರ ಹತ್ರ ಆದರೂ ಏನಾದರೂ ಕಲ್ತ್ಕೊಳ್ಬೇಕಾದ್ರೆ ನಮಸ್ಕಾರ ಮಾಡಿ ಅವ್ರನ್ನ ರಿಕ್ವೆಸ್ಟ್ ಮಾಡಿ ನಾವು ಕೇಳ್ಕೊಳ್ಬೇಕು ವಿದ್ಯೆ. ಆ ಥರ ನಾವು ಪಡ್ಕೊಂಡ್ರೇ ನಮ್ಮ ವಿದ್ಯೆ ನಮ್ಮ ಹತ್ರ ಸ್ಥಿರವಾಗಿ ನಿಂತ್ಕೊಳ್ಳೋದು. ನಾನು ಹೇಳಿದ್ದಲ್ಲ, ಭಗವದ್ಗೀತೆಯಲ್ಲಿ ಕೃಷ್ಣನೇ ಹೇಳ್ತಾನೆ. ಆ ಕೃಷ್ಣ ಹೇಳೋದು ಯಾವಾಗಲೂ ತದ್ವಿದ್ಧಿ ಪ್ರಣಿಪಾತೇನ, ಅವ್ರು ನಮಸ್ಕಾರ ಮಾಡಿ ಕೇಳಬೇಕು, ಕೇಳಿಕೊಂಡು ಇದು ಮಾಡಬೇಕು ಅಂತ. ಆವಾಗ ಧ್ಯಾನ ಶುದ್ಧಿಗೆ ಇದೆಲ್ಲ ಹೇಳ್ತಾರೆ. ಯಾಕೆ ಹೇಳಕ್ಕೆ ಬಂದೆ ಅಂದರೆ ಆ ಪಕ್ಷಿಗಳ ಭಾಷೆನೂ ಅರ್ಥ ಆಗುತ್ತೆ ಅಂತ. ಈ ಪಕ್ಷಿಗಳಿಗೆಲ್ಲ ಇನ್ನೊಂದು ಪುಳ್ಳರಗಿನ ಕೋಯಿಲ್. ಈ ಪುಳ್ಳರಗಿನ ಕೋಯಿಲ್ ಅನ್ಬೇಕಾದ್ರೆ ಇದಕ್ಕೊಂದು ಕತೆ ಹೇಳ್ತಾರೆ. ಯಾವಾಗ ಅಂತ ಹೇಳಿದ್ರೆ, ಜನನ್ಯಾಚಾರ್ಯರು ಅವರು ಮೇಲ್ಕೋಟೆನವರು, ಅವ್ರು ಹೇಳಿದ್ರು ನಮ್ಮ ಸಂಪತ್ ಕುಮಾರನೇ ಹೇಳಿದ್ದದು ಅಂತ. ಯಾರು ಸಂಪತ್ ಕುಮಾರ್ ಅಂದರೆ ಶೆಲ್ವ ಪಿಳ್ಳೆನ. ಹೇಗೆ ಶೆಲ್ವ ಪಿಳ್ಳೆನ ಹೇಳ್ತು ಅಂದರೆ, ನಾನು ಅದಕ್ಕೊಂದು ಕತೆ ಇದೆ ಪುರಾಣದಲ್ಲಿ ನಡೆದಿದ್ದು, ಅದು ನಿಜವಾದ್ದು ಅಂತ. ವ್ಯೂಹ ವಾಸುದೇವನ ಬಾಗಿಲಲ್ಲಿ ಯಾರು ಕಾವಲಿರ್ತಾರೆ ಅಂದರೆ ಗರುಡ ಅಂತೆ, ಗಂಡನೇ ಕಾವಲ ಕಾಯ್ತಾ ಇರ್ತಾನೆ. ಹಾಗೆ ಒಳಗಡೆ ಆದಿಶೇಷ ಅವನು ನೋಡ್ಕೊಳ್ತಾ ಇರ್ತಾನೆ, ಇಲ್ಲ ಹೊರಗಡೆ ಗರುಡ ಯಾರು ಬರದೇ ಇರೋ ಥರ. ಹಾಗಿರ್ಬೇಕಾದ್ರೆ ವಿರೋಚನ ಬರ್ತಾನಂತೆ. ವಿರೋಚನ ಬಂದು ಭಗವಂತನ ನಮಸ್ಕಾರ ಮಾಡ್ಕೊಳ್ಬೇಕು ಅಂತ. ಈ ವಿರೋಚನ ಯಾರಪ್ಪ ಅಂದರೆ ಬಲಿಚಕ್ರವರ್ತಿ ಮೊಮ್ಮಗ. ಅವನು ಬಂದಾಗ ಈ ರಾಕ್ಷಸ ವಂಶದವನು ಯಾಕೆ ಬಂದ ಹಾಗೇ ನೋಡ್ತಾ ಇರ್ತಾನಂತೆ, ಕಣ್ಣೇ ಕಾವಲಾಗ. ವಾಪಸ್ ಹೋಗ್ಬೇಕಾದ್ರೆ
ಭಗವಂತನ ಕಿರೀಟ ಇರುತ್ತಲ್ಲ ಅದನ್ನು ತೊಗೊಂಡು ಹೋಗ್ತಾನಂತೆ, ಅದು ವಿರೋಚನ. ಅದಕ್ಕೆ ಗರುಡ ನೋಡ್ಬಿಡ್ತಾನೆ, ಅಟ್ಟಿಸ್ಕೊಂಡು ಹೋಗಿ ವಿರೋಚನನ್ನ ಅವನನ್ನು ಹೊಡೆದು ಆ ಕಿರೀಟ ವಾಪಸ್ ತೊಗೊಂಡು ಬರ್ತಾ ಇರ್ಬೇಕಾದ್ರೆ ದ್ವಾರಕೆ ಮೇಲೆ ಬರ್ತಾನೆ, ಕೃಷ್ಣನ ನೋಡ್ತಾನಂತೆ. ಇವನಿಗೆ ಸರಿಯಾಗಿರುತ್ತೆ ಅಂತ ಕೃಷ್ಣನಿಗೆ ಕೊಟ್ಬಿಟ್ಟು ಬರ್ತಾನಂತೆ. ಆ ಕೃಷ್ಣನಿಗೆ ಕೊಟ್ಟಿದ್ದೇನೆ ಆ ವೈರಮುಡಿ. ಇವಾಗ ನಾವೇನು ಹೇಳ್ತೀವಿ ಮೇಲ್ಕೋಟೆಯಲ್ಲಿ ನೋಡ್ತೀವಲ್ಲ, ಆ ವೈರಮುಡಿ. ನಂತರ ಅವರೆಲ್ಲ ಯಾತ್ರೆಗೆ ಬಂದಾಗ ಬಲರಾಮ ನೋಡಿ ಈ ಹಾಗೇ ಇದೆ, ನಮ್ಮ ಮನೇಲಿ ಇರುವಂಥ ದೇವ್ರ ಥರನೇ ಇದೆ ಇದು ಅಂತ ಹೇಳ್ಬಿಟ್ಟು ಆ ಕಿರೀಟವನ್ನು ಇಲ್ಲಿಗೆ ತಂದು ಕೊಡ್ತಾರೆ. ಆ ವೈರಮುಡಿನ ಇವತ್ತಿಗೂ ನಾವು ಅದು ತುಂಬ ಪ್ರಖ್ಯಾತವಾದ ಒಂದು ಸೇವೆ, ವರ್ಷದಲ್ಲಿ ಒಂದು ಸತಿ ನೋಡ್ತೀವಲ್ಲ. ಅದಕ್ಕೆ ಆ ಗರುಡ ತಂದು ಕೊಟ್ಟಿದ್ದು ಶೆಲ್ವ ಪಿಳ್ಳೆಗೆ ಉಳ್ಳರಯ್ಯನ ಕೋಯಿಲ್ ಮೇಲ್ಕೋಟೆನೆ ಅಂತ ಅವರು ಆ ಥರ ಇದನ್ನು ವ್ಯಾಖ್ಯಾನ ಮಾಡ್ತಾರೆ. ಆ ಪುಳ್ಳ ಅಂತ ಹೇಳಿದರೆ ಗರುಡನ ಅರೆ ಏನಂದರೆ ಅವನಿಗೆ ರಾಜನಾಗಿದ್ದ ಭಗವಂತನ ದೇವಸ್ಥಾನದಲ್ಲಿ. ಇದನ್ನು ಹೇಳಬೇಕಾದ್ರೆ ವೈಷ್ಣವ ದೇವಾಲಯದಲ್ಲಿ ಬೆಳಗಾಯಿತು ಅಂತ ಹೇಳೋಕ್ಕೆ ಇದು ಸಂಕೇತ. ಉಳ್ಳರಯ್ಯನ ಕೋಯಿಲೆ வெள்ளை வெளிಶಂಕಿನ ಪೇರರವನ್ನು ಕೇಟಿಲ್ಲ. ಶಂಕ ಓದ್ತಾ ಇದ್ದಾರೆ ಎಲ್ಲಿ ಅಂತ ಹೇಳಿದ್ರೆ ವೈಷ್ಣವ ದೇವಾಲಯದಲ್ಲೆಲ್ಲ ಬೆಳಗ್ಗೆ ಬಾಗಿಲು ತಟ್ಟಾಗ ಯಾವಾಗಲೂ ಅಷ್ಟೇ, ಮನೆಯಲ್ಲೂ ಮುಂಚೆ ಎಲ್ಲ ಶಂಕ ಊದೋದಿತ್ತು. ಇವಾಗೆಲ್ಲ ಎಲ್ಲರೂ ಶಂಕ ಊದೋದು ಒಂದು ಆರ್ಟು, ಎಲ್ಲರಿಗೂ ಊದೋಕ್ಕಾಗಲ್ಲ. ತೊಗೊಬೋದ್ಬೇಕಾರೆ ನಾವು ಚೆನ್ನಾಗಿ ಅಂಗಡಿಯವ್ನು ಊದು ತೋರಿಸ್ತಾನೆ, ನಾವು ತೊಗೊಂಡ್ರೆ ಪುಸ್ತಕ ಅಂತ ಗಾಳಿ ಬರುತ್ತೆ. ಅದು ಊದಬೇಕು, ಕರೆಕ್ಟಾಗಿ ಊದಬೇಕು. ನಾರ್ತ್ ಇಂಡಿಯನ್ಸ್ ಎಲ್ಲ ಸ್ವಲ್ಪ ಅದರಲ್ಲಿ ಕೃಷಿ ಮಾಡಿರ್ತಾರೆ, ಊದ್ತಾರೆ. ನಮಗೆ ಅದು ಬೆಳಗಾಗಿದ್ದಾಗ ಸಾಲಿಗ್ರಾಮ ಪೆಟ್ಟಿಗೆಯನ್ನೆಲ್ಲ ಹೀಗೆ ಕೈ ತಟ್ಬಿಟ್ಟು ಎಬ್ಬಿಸ್ಬೇಕು. ಯಾಕೆ ಈ ಥರ ಮಾಡ್ತಾಯಿದ್ರು ಅಂದರೆ ಹಿಂದಿನ ಕಾಲದಲ್ಲೆಲ್ಲ ಜೋಪಡಿ ಮನೆಗಳು ಎಲ್ಲ ಆ ಥರ ಎಲ್ಲ ಇರ್ತೈತಲ್ಲ. ಸಾಲಿಗ್ರಾಮ ಪೆಟ್ಟಿಗೆ ಬೆಚ್ಚಗಿರೋದು ಅಂತ ಹೇಳ್ಬಿಟ್ಟು ಹಾವುಗಳೆಲ್ಲ ಬಂದು ಒಂದು ಸತಿ ಇರೋದಂತೆ ಅಲ್ಲೇನ. ಅದು ಕೈ ತಟ್ಟಿದ್ರೆ ಹೊಟ್ಟೋಗುತ್ತೆ ಅಷ್ಟೇ, ಅವಾಗೆಲ್ಲ ಕೊಲ್ಲಬೇಕು ಅಂತ ಏನಿಲ್ಲ. ಯಾಕೆ ಸರ್ವಭೂತ ದಯೆ ಎಲ್ಲರಿಗೂ ಗೊತ್ತಿದೆ, ಅದ್ರ ಪಾಠಕ್ಕೆ ಅದು ಹೋಗುತ್ತೆ ಅಂತ ಅದನ್ನೆಲ್ಲ ಕೊಲ್ಲೋದು ಅಂತೇನಿಲ್ಲ. ಹಾಗೆ ಕೈ ತಟ್ಬಿಟ್ಟು ಎಬ್ಬಿಸ್ಬೇಕು. ಶಂಕ ಊದ್ತಾ ಇದ್ದಾರೆ, ಬೆಳಗಾಯಿತು ಅಂತ ಸಂಕೇತ. ಉಳ್ಳರೆ ಹೇಳ್ಕೊಂಡು ಬೆಳ್ಳೈ வெளிಶಂಕ ಅಂತ ಯಾಕೆ ಹೇಳಿದ್ರು ಅಂದರೆ ಸಾತ್ವಿಕ ಸಂಕೇತ. ಬಿಳಿ ಕಲರೇ ಅಷ್ಟೇ. ಮುನ್ನೈ ವಣ್ಣಂ ಪಾಲಿನ ವಣ್ಣಂ ಯಾವುದರಲ್ಲಿ ಹೇಳ್ತಾರೆ, ಇದರಲ್ಲಿ ತಿರುಮಗೈ ಆಳ್ವಾರು ಪರಿಮಳ ರಂಗನಾಥನ ಕ್ಷೇತ್ರಕ್ಕೆ ಹೋಗ್ತಾರೆ. ಆವಾಗ ನುಮ್ಮೈ ತೊಳೆದು ಅನ್ನೋ ಭಾಷಣದಲ್ಲಿ ಒಂದು ದಶಕದಲ್ಲಿ ಪೂರ್ತಿ ಬರುತ್ತೆ. ಅದರಲ್ಲಿ ಹೇಳ್ತಾರೆ, ಒಳಗಡೆ ಹೋದಾಗ ಬಾಗಿಲು ಹಾಕ್ಬಿಟ್ಟಿರ್ತಾರೆ, ನಿಂದಾಸ್ತುತಿ, ಅದು ಪೂರ್ತಿ ಹಾಡು ನಿಂದಾಸ್ತುತಿ. ಬಾಗಿಲು ಹಾಕ್ಬಿಟ್ಟಿರ್ತಾರೆ, ಒಳಗಡೆ ಬಿಡೋದಿಲ್ಲ. ಆಗಿನ ಕಾಲಕ್ಕೇ ಈ ಮುಜರಾಯಿ ಥರ ಆ ಟೈಮ್ ಬಂದರೆ ಏನು ಮಾಡಿದ್ರು ಬಿಡೋದಿಲ್ವಂತೆ. ತಿರುಮಗೈ ಆಳ್ವಾರಿಗೆ ಕಾಲ್ನಡಿಗೆಯಲ್ಲಿ ಬೇರೆ ಬೇರೆ ಕ್ಷೇತ್ರಗಳಿಗೆ ಹೋಗಬೇಕು. ಅದಕ್ಕೆ ಏನು ಮಾಡ್ತಾರೆ, ಏನಾದರೂ ಮಾಡಿ ನೋಡೋಣ ಅಂತಾರೆ, ಕುಸ್ಲಾಯಿಸ್ತಾರೆ. ಇದು ಅರ್ಚಕರು ತೆಗೆಯೋದೇ ಇಲ್ಲ, ಇವ್ರು ನೋಡೋಕ್ಕಾಗಲ್ಲ, ಕೂತ್ಕೊಂಡು ಬೈತಾ ಇರ್ತಾರೆ ದೇವ್ರನ್ನ. ಅದಕ್ಕೆ ಮುನ್ನೈ ವಣ್ಣಂ ಪಾಲಿನ ವಣ್ಣಂ, ಹಿಂದೆ ನೀನು ಬೆಳ್ಳಗಿದೆಯಂತೆ, ಎನ್ನ ವಣ್ಣಂ ಶೊಲ್ಗೀರ್ ನೀರೇ, ನೀವು ಒಳಗಡೆ ಯಾವ ಕಲರಲ್ಲಿ ಇದ್ದೀರಾ ಗೊತ್ತಿಲ್ವಲ್ಲ ಅಂತ ಆ ಥರ ಹೇಳ್ತಾರೆ. ಅವಾಗ ಮುಂದೆ ಶ್ವೇತ ಬಣ್ಣ ಬಂದು ಕೃತಿಯುಗದಲ್ಲಿ ಭಗವಂತ ಬೆಳ್ಳಗಿದ್ದ ಅಂತ. ಬಿಳಿ ಸಂಕೇತ ಬಂದು ಸಾತ್ವಿಕವಾದ ಕಲರು. ಈ ಶಂಖಕ್ಕೆ ಬಿಳಿ ಶಂಖ ಯಾಕೆ ಹೇಳಿದ್ರು ಅಂತ ಹೇಳಿದ್ರೆ, ಬಲಬಲಿ ಶಂಖವನ್ನು ತುಂಬ ಶ್ರೇಷ್ಠ, ಭಗವಂತನ ಪೂಜೆಗೆ ಉಪಯೋಗಿಸೋದಕ್ಕೆ ಮತ್ತು ಧಾರೆಯಾಗಿ ಸುರಿಯೋದಕ್ಕೆಲ್ಲ ಬಲಬಲಿ ಶಂಖ ತುಂಬ ಶ್ರೇಷ್ಠ. ಅದನ್ನು ಹೇಳಿದ್ರು. ಅದಲ್ಲದೇ ಈ ಶಂಖಕ್ಕೆ ಒಂದು ಗುಣ ಇದೆ, ಶಂಖವನ್ನು ಸುಟ್ಟರೆ ಕೂಡ ಅದ್ರ ಬೂದಿ ಕೂಡ ಬೆಳ್ಳಗೆ ಇರುತ್ತೆ. ನಾವೇನಾದರೂ ಬೇರೆದೆಲ್ಲ ಸುಟ್ಟರೆ ಆ ಬೂದಿ ಸ್ವಲ್ಪ ಕರ್ರಗಿರುತ್ತೆ. ಈ ಶಂಖವನ್ನು ಸುಟ್ಟರೆ ಆ ಬೂದಿ ಕೂಡ ಬೆಳ್ಳಗೆ ಇರುತ್ತೆ. ಬೆಳ್ಳೈ வெளிಶಂಕಿನ್ ಪೇರರವಂ ಕೇಟಿಲಯೋ வெளிಶಂಕ ಸಗೋಶೋದಾರ್ಥ ರಾಷ್ಟ್ರಾನಿ ಹೃದಯಾನಿ ವ್ಯದಾರಯತ್. ಭಗವದ್ಗೀತೆಯಲ್ಲಿ ಅವನು ತನ್ನ ದೇವದತ್ತ ಭಗವಂತ ಪಾಂಚಜನ್ಯವನ್ನು ಓದ್ತಾನಲ್ಲ, ಬೆಳಿಶಂಕಂ, ಆ ಪಾಂಚಜನ್ಯವನ್ನು ಓದಿದಾಗ ಧೃತರಾಷ್ಟ್ರನ ಕಡೆಯವರಿಗೆಲ್ಲ ಎದೆಯಲ್ಲಿ ಒಂಥರ ತಳಮಳ ಶುರುವಾಗ್ಬಿಡುತ್ತಂತೆ. ಅದೇ ಶಬ್ದ ಪಾಂಡವರಿಗೆಲ್ಲ ತುಂಬ ಖುಷಿ ಆಗುತ್ತಂತೆ, ದೇವತೆಗಳಿಗೆ ಇನ್ನೂ ಖುಷಿ ಆಗುತ್ತಂತೆ. ಇನ್ನೇನು ಅವತಾರ ಎತ್ತಿದ್ದು ಸಾರ್ಥಕವಾಗ್ತಾ ಇದೆ, ಭಗವಂತ ಎಲ್ಲ ರಾಕ್ಷಸ ಗಣಗಳೆಲ್ಲ ಸಾಯ್ತಾರೆ ಅಂತ ಅವ್ರಿಗೆ ಖುಷಿ ಆಗುತ್ತಂತೆ. ಒಂದೇ ಇದು ಶಬ್ದ ಪೇರರವಂ, ದೊಡ್ಡ ಶಬ್ದ. ಅರವಂ ಅಂದರೆ ಶಬ್ದ, ಪೇರರವಂ ಅಂದರೆ ದೊಡ್ಡ ಶಬ್ದ ಅಂತ. ಈ ಒಂದು ದೊಡ್ಡ ಶಬ್ದ ರಿಲೇಟಿವ್ಲಿ ಬೇರೆಯವ್ರಿಗೆ ಬೇರೆ ಬೇರೆ ಥರ ಅರ್ಥ ಆಗುತ್ತೆ. ಯಾರ ಮನಸ್ಸಲ್ಲಿ ಕೆಟ್ಟ ಗುಣ ಇದೆಯೋ ಅವ್ರಿಗೆ ಹೆದರಿಕೆ ಆಗುತ್ತೆ, ಯಾರ ಗುಣದಲ್ಲಿ ಸಾತ್ವಿಕ ಬುದ್ಧಿ ಇದೆಯೋ ಅವ್ರಿಗೆ ಖುಷಿ ಆಗುತ್ತೆ, ಖುಷಿ ತರುವಂಥ ಶಬ್ದ. ಪೇರರವಂ ಕೇಟಿಲಯೋ, ಕೇಳಿಲ್ವಾ ನಿನಗೆ ಶಬ್ದ ಕೇಳಿಲ್ವಾ ಅಂತ ಕೇಳ್ತಾರೆ. ಕೇಟಿಯಾ ಅಂತ ಕೇಳಲ್ಲ, ಕೇಟಿಲಯೋ, ಅವರು ಊದಿದ್ರು ನಿನಗೆ ಕೇಳಿಸ್ಲಿಲ್ವಾ ಅಂತ ಹೇಳ್ತಾರೆ. ಪಿಳ್ಳಾಯ್ ಎಂದಿರಾಯ್ ಪೈಗುಲೆನನ್ ಜುಂಡ, ಪಿಳ್ಳಾಯ್ ಅಂತ ಇಲ್ಲಿ ಸಂಬೋಧನೆ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ, ಮೊದಲು 5 ಸಖಿಯರಿಗೂ ಏನೋ ಅಷ್ಟು ದೇವರ ಬಗ್ಗೆ ವಿಚಾರ ಗೊತ್ತಿಲ್ಲ ಅಂತ ಹೇಳಿದ್ನಲ್ಲ, ಅದಕ್ಕೆ ಪಿಳ್ಳಾಯ್ ಅಂತ ಹೇಳ್ತಾರೆ. ಇನ್ನೇನು ಚಿಕ್ಕವಳು ನಿಂಗೆ ಗೊತ್ತಿಲ್ಲ, ನಮಗೆಲ್ಲ ಗೊತ್ತಿದೆ, ದೇವಸ್ಥಾನದಲ್ಲಿ ಊದಿದ್ದಾರೆ 7 ಅಂತ ಹೇಳಿ
ಪೇಯ್ಮುಲೆ ನಂಜುಂಡು ಪೇಯ್ಮುಳೆ ನಂಜುಂಡು ಕಳ್ಳಚಗಡಲ್ಲಿ ಎರಡೂ ವಿಚಾರ ಇಲ್ಲಿ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಈ ಪೇಯ್ಮುಲೆ ಅಂದರೆ ಅದನ್ನಾಗಲೇ ಪೂತನಿ ಸಂಹಾರದ ಕತೆ ಹೇಳಿದ್ರೆ ಅದು ಮತ್ತೆ ಹೇಳೋದು ಬೇಡ. ಈ ಪೂತನಿ ಸಂಹಾರದ ಕತೆ ಮತ್ತು ಶಕಟಾಸುರ ಬಂಧನದ ಕತೆ ಹೇಳಿದ್ರೆ ಕೃಷ್ಣನಿಗೇನೋ ಒಂದು ಕಷ್ಟ ಬಂದಿದೆ ಅಂತ ತಕ್ಷಣ ಹೇಳ್ತಾರಂತೆ ಅವರೆಲ್ಲ. ಎಲ್ಲ ಕೃಷ್ಣ ಪ್ರೇಮಿಗಳು, ಕೃಷ್ಣ ಅನುಭವಕ್ಕೆ ಅಂತಲೇ ಬಂದಿರೋರು. ಅವ್ರು ಕೃಷ್ಣ ಒಂದು ಕಷ್ಟಕ್ಕೆ ಬಂದಿದೆ ಅಂತ ಹೇಳಿದಾಗ ತಕ್ಷಣ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಪೇಯ್ಮುಲೆ ನಂಜುಂಡು ಕಳ್ಳಚಗಡನ್ ಕಳ್ಳಕಳಿಯ ಕಾಲೋಚಿ. ಕಳ್ಳಚಗಡನ್ ಅಂತ ಹೇಳಿದ್ರೆ ಇದು ಅಷ್ಟೇ ಒಂದು ವ್ಯತ್ಯಾಸವಾದ ಒಂದು ಗಾಡಿ. ಎರಡು ಥರ ಕಥೆಗಳನ್ನು ಹೇಳ್ತಾರೆ. ಭಾಗವತದಲ್ಲೇ ಬೇರೆ ಥರ ಹೇಳ್ತಾರೆ, ಪದ್ಮಪುರಾಣದಲ್ಲೇ ಬೇರೆ ಥರ ಹೇಳ್ತಾರೆ. ಭಾಗವತದಲ್ಲೆಲ್ಲ ಹೇಳಬೇಕಾದ್ರೆ ದೊಡ್ಡ ಗಾಡಿ, ಅದು ಕೆಲಸ ಎಲ್ಲ ಆದಮೇಲೆ ಹೊರಗಡೆ ಕಟ್ಟಿದ್ರು, ಅದರ ನೆರಳಲ್ಲಿ ಯಶೋದೆ ಮಲಗಿಸಿದ್ರು ಮಗುನ ಅಂತ. ಇನ್ನೊಂದು ಹೇಗೆ ಹೇಳ್ತಾರೆ ಅಂದರೆ, ನಂದಗೊಬ್ಬ ಇದಕ್ಕೆ ಸಂತೆಗೆ ಹೋಗಿರ್ತಾನೆ. ಸಂತೆಗೆ ಮಗುನ ಕರ್ಕೊಂಡು ಹೋದಾಗ ಒಂದೇ ಒಂದು ಆಟ ಸಾಮಾನು ಗಾಡಿನಲ್ಲಿ ಈ ಅಸುರ ಅನುಪ್ರವೇಶ ಮಾಡಿರ್ತಾನಂತೆ. ಕೃಷ್ಣ ನೋಡ್ಬಿಟ್ಟು ನನಗೆ ಅದೇ ಗಾಡಿ ಬೇಕು ಅಂತ ತೊಗೊಂಡು ಬರ್ತಾನೆ. ಅದೇ ಗಾಡಿ ಬೇಕು ಅಂತ ತೊಗೊಂಡು ಬಂದು ಮನೇಲಿ ಪಕ್ಕದಲ್ಲೇ ಇಟ್ಕೊಂಡು, ಹೇಗೆ ಯಶೋದೆ ಹಾಲು ಕುಡಿಬೇಕಾದ್ರೆ ಒಂದು ಕಾಲಲ್ಲಿ ಇದನ್ನು ಬೇಗ, ಇವಾಗ ಮಕ್ಕಳು ಅವಸರ ಹಸಿವು ಉಂಟಾಗ ತಕ್ಷಣ ಕೊಡೋದು ಲೇಟ್ ಆದರೆ ಹಾಗೆ ಕಾಲೆಲ್ಲ ಉದುರ್ತಾರಲ್ಲ, ಕಾಲೋಡ್ಚಿ ಆಟ ಸಾಮಾನು ಅಲ್ಲಿ ಇಟ್ಟಿದ್ದಾರೆ, ಕಾಲು ಹಿಂಗೆ ನಿಲ್ಸಿದಂತೆ ಅಷ್ಟು ದೂರಕ್ಕೆ ಅದನ್ನು ಓದ್ನಂತೆ, ಅದು ಪುಡಿ ಪುಡಿ ಆಗೋಯ್ತು ಅಂತ ಹೇಳ್ತಾರೆ. ಆ ಥರ ಒಂದು ಕಥೆ ಹೇಳ್ತಾರೆ. ಆ ಅಸುರ ಅದರಲ್ಲಿ ಪ್ರವೇಶ ಮಾಡಿದ್ದಲ್ಲ ಶಕಟಾಸುರ, ಅದು ಸತ್ತು ಹೋಗ್ಬಿಟ್ಟು ಅಲ್ಲೊಂದು ಅಸುರ ಬೀಳ್ತಾನೆ. ಇದನ್ನು ಕಾಲೋಡ್ಚಿ ಅಂತ ಹೇಳಿದ್ರೆ ನೀಟಾಗಿ ಇಲ್ಲೇ ಇತ್ತಲ್ಲ ಅಲ್ಲಿವರೆಗೂ ಹೇಗೆ ಯಶೋದೆಗೆ ಆಶ್ಚರ್ಯ ಆಗತ್ತಂತೆ. ಇನ್ನೊಂದು ನಾನು ಹೇಳಿದ್ನಲ್ಲ ಹೊರಗಡೆ ಶಕಟಾಸುರದ ಇದರಲ್ಲಿ ವೇದಾಂತ ದೇಶಿಕರು ಕೂಡ ವರುಷಗಡ ಮುಡೆಯ ಒಂದು ಕಾಲು ತುಣಂಡನ ಅಂತ ಹೇಳ್ತಾರೆ. ಒಂದೇ ಒಂದು ಕಾಲಲ್ಲಿ ತುದಿ ಬೆರಳಲ್ಲಿ ಹೀಗೆ ಅನ್ನಂತೆ ಆ ಶಕಟ, ಆ ಗಾಡಿ ಇದೆಯಲ್ಲ ಮೇಲೆ ಹೋಗಿ ಎಟ್ಟಿ ಒದಾಯಿತು, ಓಶಕ್ಕೆ ಇಟ್ಟಾನ, ಅಷ್ಟೇ ಶಬ್ದ ಮಾತ್ರ ಕೇಳಿಸ್ತಂತೆ. ಡೆಬ್ರಿಸ್ ಎಲ್ಲ ಏನು ಕೆಳಗಡೆ ಬರಲೇ ಇಲ್ಲ, ರಿಫರೆನ್ಸ್ ಏನಿತ್ತು ಅಂತ. ಅದಕ್ಕೆ ಯಾರಾದ್ರೆ ಏನಾಯಿತು, ಏನೋ ದೊಡ್ಡ ಶಬ್ದ ಆಯ್ತಲ್ಲ, ಏನಾಯಿತು ಅಂದರೆ ಈ ಗಾಡಿನ ಒದ್ಬಿಟ್ಟ ಕೃಷ್ಣ, ಅದು ಮೇಲೆ ಹೋಗಿ ಹೊಡೆದೋಯ್ತು ಅಂದರೆ ಯಾರಾದರೂ ನಂಬ್ತಾರೆ. ಅಷ್ಟು ಚಿಕ್ಕ ಮಗು ಗಾಡಿ ಮೇಲೆ ಓದಿಯೋಕ್ಕಾಗತ್ತೆ ಅಂತ ಹೇಳಿದ್ರೆ ಆ ಮಕ್ಕಳೆಲ್ಲ ಹೇಳ್ತಾ ಇರೋದು ನಿಜ. ಆದರೆ ಇವ್ರು ಯಾರು ದೊಡ್ಡವ್ರು ನಂಬಕ್ಕೆ ತಯಾರಿಲ್ಲ. ಗಾಡಿನ ಮಗು ಓದಿಯೋಕ್ಕಾಗಲ್ಲ ಅಂತ ಅಘಟಿತ ಘಟನಾ ಸಾಮರ್ಥ್ಯ ಮಾಡೋ ನೀವು. ಈ ಶಕಟಾಸುರ ಭಂಜನದಲ್ಲಿ ಒಂದು ಸ್ವಾಪದೇಶ, ಒಂದು ಇದು ವಿಶೇಷ ಅರ್ಥ ಏನಪ್ಪ ಇದೆ ಅಂತ ಹೇಳಿದ್ರೆ, ನಮಗೆ ಅರ್ಚಿರಾದಿ ಮಾರ್ಗ ಮತ್ತು ಧೂಮ್ರಾದಿ ಮಾರ್ಗ ಅಂತ ಎರಡು ಮಾರ್ಗ. ಏನಪ್ಪ ಅಂತ ಹೇಳಿದ್ರೆ, ಅರ್ಚಿರಾದಿ ಮಾರ್ಗದಲ್ಲಿ ತುಂಬ ಬೆಳಕಾಗಿರುತ್ತೆ. ಆತ್ಮ ಜೀವ ಹೋಗಬೇಕಾದ್ರೆ ಆ ಮಾರ್ಗವಾಗಿ ಹೋಗಿ ಭಗವಂತನನ್ನು ವೈಕುಂಠಕ್ಕೆ ಸೇರುತ್ತೆ, ಮತ್ತೆ ಅದಕ್ಕೆ ಜನ್ಮ ಇರೋದಿಲ್ಲ. ಈ ಧೂಮಾದಿ ಮಾರ್ಗದಲ್ಲಿ ಹೋಗುತ್ತೆ ಅಂತ ಹೇಳಿದ್ರೆ ಈ ಚಂದ್ರಲೋಕದಲ್ಲಿ ಹೋಗಿ ಮತ್ತೆ ನರಕಕ್ಕೋ ಸ್ವರ್ಗಕ್ಕೋ ಹೋಗ್ಬಿಟ್ಟು ವಾಪಸ್ ತಿರ್ಗಾ ಜನ್ಮ ತಗೊಳುತ್ತೆ ಈ ಧೂಮ್ರಾದಿ ಮಾರ್ಗ. ಈ ಶಕಟಾಸುರ ಭಂಜನದಿಂದ ನಮ್ಗೇನು ಗೊತ್ತಾಗುತ್ತೆ ಅಂದರೆ, ಭಗವಂತ ನಮಗೆ ಆ ಧೂಮ್ರಾದಿ ಮಾರ್ಗವನ್ನು ಮುಚ್ಚಿದ ಅಂತ. ಸೊ ಆ ಶಕಟಾಸುರ ಭಂಜನ ಮಾಡಿದ್ದು ಅದು ಅರ್ಥ. ನಮಗೆ ಬರೀ ಅರ್ಚನಾದಿ ಮಾರ್ಗ ಮಾತ್ರ ಓಪನ್ ಮಾಡಿ, ದಿಸ್ ರೋಡ್ ಈಸ್ ಕ್ಲೋಸ್ಡ್, ರೋಡ್ ಕ್ಲೋಸ್ಡ್ ಬೋರ್ಡ್ ಹಾಕ್ಬಿಟ್ಟ, ಇದರಲ್ಲಿ ಹೋಗಬೇಡಿ ಅಂತ. ಇನ್ನು ಬಾಕಿ 4 ಸಾಲಿಗೆ ನಾಳೆ ಹೇಳ್ತೀನಿ, ಯಾಕಂದರೆ ತುಂಬ ವಿಚಾರಗಳಿದೆ, ಅದನ್ನು ನಾವು ನೋಡೋಣ. ಈ ಸಮಯ ಆಯಿತು, ಅದಕ್ಕೆ ಇಲ್ಲಿಗೆ ಮುಗಿಸ್ಕೊಳ್ಳೋಣ. ಈ ಭಾಷಣ ಮುಗಿದಿಲ್ಲ, ಇವತ್ತಿನ ಉಪನ್ಯಾಸವನ್ನು ಮುಗಿಸ್ಕೊಳ್ಳೋಣ. ಶತಮಕಮಣಿ ನೀಲ ಚಾರು ಕಲ್ಹಾರ ಹಸ್ತ ಸ್ಥಲಭರ ನಮಿತಾಂಗಿ ಸಾಂದ್ರ ವಾತ್ಸಲ್ಯ ಸಿಂಧು ಅಲಕವಿನಿಹಿತಾಭಿಸ್ರಗ್ಭಿರ ಕೃಷ್ಣನಾಥ ವಿಲಸತುರ್ದಿಗೋದ ವಿಷ್ಣು ಚಿತ್ತಾತ್ಮಜಾನಃ வேயர் புகழ் வில்லி புத்தூராடி பூரம் மேலும் விளங்க விஷ்ணு சித்த தூய திருமகளாய் வந்து அரங்கனார்க்கு துழாள் மாலை முடிசூடி கொடுத்த மாதே நேயமுடன் திருப்பாவை பாட்டாரைந்தும் நீயுரைத்த தையொரு திங்கள் பாமாலை ஆள் ಹೇಳಿ 43 அன்புடனே ಹಾಗೆ ಲೋಕಟ அன்புடனே அடியேன கருள் செய்தியே திருவாடி பூரத்து ஜகத்து நித்தாள் வாழியே திருப்பாவை 30 செப்பினாள்